ಚಕ್ರ ಸಿಂಬಾಲಿಕಾ ಅಥವಾ ಲಿಟ್ರಲಿ ಚಕ್ರಗಳ ದೇಹದಲ್ಲಿದೆಯಾ? ನೀವು ಚಕ್ರಗಳಲ್ಲಿ ಏರುಪೇರು ಆಗಿದ್ದಾಗ, ಅಸಮತೋಲನದಲ್ಲಿದ್ದಾಗ, ಅದರ ಬ್ಲಾಕೇಜಸ್ ಅಂತ ಇದ್ದಾಗ, ಬಂಧಿಸಿದ್ದಾಗ ವಿಚಿತ್ರವಾಗಿ ಆಗ್ತದೆ. ಜಾಸ್ತಿನೂ ಆಗಬಾರ್ದು, ಕಮ್ಮಿನೂ ಆಗಬಾರ್ದು. ಅನುಭವಿಸಿರೋರ ಹತ್ರ ಮಾತ್ರ ಮಂತ್ರದೀಕ್ಷೆ ತಗೊಳ್ಳೋದು. ಸುಮ್ಮನೆ ಕಲ್ತಿರೋರು ಹೇಳೋಕ್ಕಲ್ಲ, ಅದರಿಂದ ಅನುಭವ ಪಡ್ಕೊಳ್ಬೇಕು. ಆ ಲಲಿತಾ ಸಹಸ್ರನ ಕರೆಕ್ಟಾಗಿ ಸ್ಪಷ್ಟವಾಗಿ ಆನಂದವಾಗಿ ಯಾರು ನಿಧಾನಕ್ಕೆ ಹೇಳ್ತಾರೋ ಅವರಲ್ಲಿ ನಿಜವಾಗ್ಲೂ ತಕ್ಷಣವೇ ರಿಸಲ್ಟ್ ಗೊತ್ತಾಗುತ್ತೆ. ದೇವಸ್ಥಾನದಲ್ಲಿ ಶಕ್ತಿ ಯಾಕಿರುತ್ತೆ? ಓರೆಗಣ್ಣಲ್ಲಿ ನೋಡೋದು, ನೇರವಾಗಿ ನೋಡಲ್ಲ. ನೇರವಾಗಿ ನೋಡಿದ್ರೆ ಸುಟ್ಟಾಗ್ತೀವಿ, ಹುಚ್ಚರಾಗ್ಬಿಡ್ತೀವಿ. ಜ್ಯೋತಿಷ್ಯ ಶಾಸ್ತ್ರ ಸುಳ್ಳಲ್ಲ, ಆದರೆ ಅದೇ ಜೀವನ ಅಲ್ಲ. ಅಧ್ಯಾತ್ಮ ಅಂತ ಅನ್ನೋದು ಬೆಂಕಿ ಇದ್ದಂಗೆ, ಅದನ್ನೆಲ್ಲರೂ ಟಚ್ ಮಾಡೋಕ್ಕಾಗಲ್ಲ. ಆದರೆ ಅಷ್ಟೇ ಸರಳ. ಯಾಕೆ ಬೆಂಕಿ ಅಂತಂದರೆ? ಸೊ ಈಗ ಎಷ್ಟೊಂದು ಜನ ತುಂಬ ನೋಡಿರ್ತಾರೆ ಪಾಡ್ಕಾಸ್ಟ್. ನೋಡಿಲ್ಲದೆ ಇರೋರಿಗೆ ಈ ಚಕ್ರ ಹೀಲಿಂಗು ಬೇಸಿಕ್ಸು ಈಗ ಅವರೇ ಮನೇಲಿ ಕೂತ್ಕೊಂಡು ಇವಾಗ ನಮ್ಮನ್ನು ನೋಡ್ತಾ ಏನಾದ್ರು ಮಾಡ್ಕೋಬೋದಾ? ಸ್ಕ್ಯಾನಿಂಗ್ ಮಾಡೋದು ಅವ್ರದವರು ಹಂಗೆ ಮಾಡೋಕ್ಕೆ ಬರೋದೇ ಇಲ್ಲ. ತಪ್ಪು ಮಾಹಿತಿ, ಅದು ತಪ್ಪು ಗ್ರಹಿಕೆ ಆಗಿಬಿಡುತ್ತೆ. ಹಂಗೆ ಮಾಡೋಕ್ಕೆ ಯಾವತ್ತು ಚಕ್ರದ ಬಗ್ಗೆ ಅದು ಮಾಡೋಕ್ಕಲ್ಲ. ಎಷ್ಟೋ ಜನಕ್ಕೆ ಚಕ್ರ ಆ್ಯಕ್ಟಿವೇಟ್ ಆಗಿರುತ್ತೆ, ಸಮತೋಲನದಲ್ಲಿರುತ್ತೆ. ಅದು ಅವ್ರಿಗೆ ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ. ಅವರು ಶಾಂತವಾದ ಜೀವನನ, ಎಷ್ಟು ಅದ್ಭುತವಾದ ಜೀವನವನ್ನು ಮಾಡ್ತಾಯಿರ್ತಾರೆ. ನೀವು ಚಕ್ರಗಳಲ್ಲಿ ಏರುಪೇರು ಆಗಿದ್ದಾಗ, ಅಸಮತೋಲನದಲ್ಲಿದ್ದಾಗ, ಅದರ ಬ್ಲಾಕೇಜಸ್ ಅಂತ ಇದ್ದಾಗ, ಬಂಧಿಸಿದ್ದಾಗ ವಿಚಿತ್ರವಾಗಿ ಆಗ್ತದೆ. ಜಾಸ್ತಿನೂ ಆಗಬಾರ್ದು, ಕಮ್ಮಿನೂ ಆಗಬಾರ್ದು. ಸೊ ಸಿಂಪ್ಟಮ್ಸ್ ಬಂದು ಮೂಲಾಧಾರ ಬ್ಲಾಕ್ ಆಗಿದ್ರೆ ಈ ಥರ ಸಾಯೋ ಮಾತು, ನಂಬಿಕೆ ಇರಲ್ಲ ಅವ್ರ ಮೇಲೆ, ಅವ್ರಿಗೆ ಸೇಕ್ರಲ್ಲ ಅಂದರೆ ಈ ಥರ ಅಪರಾಧಿ ಭಾವಗಳು, ಅಡಿಕ್ಷನ್ಸು, ವಿಪರೀತ ಹುಚ್ಚು, ಸೆಕ್ಸ್ ಬಗ್ಗೆ ವಿಪರೀತ, ಅದ್ರ ಬಗ್ಗೆ ಏನೋ ಅದು. ಆಮೇಲೆ ಹೆಣ್ಮಕ್ಳಿಗೂ ಇದು ಏನಪ್ಪ ಅದು ಗರ್ಭಕೋಶದ ಸಮಸ್ಯೆಗಳು, PCOD ಸಮಸ್ಯೆಗಳು, ಮುಟ್ಟಿನ ಸಮಸ್ಯೆಗಳು ತುಂಬ ಇರುತ್ತೆ ಹೆಣ್ಮಕ್ಳಿಗೆ. ಗಂಡಸಿನಲ್ಲಿ ಅದು ವೀರ್ಯಾಣುದು ತೊಂದರೆಗಳು ತುಂಬ ಇರುತ್ತೆ, ಅಥವಾ ಅದ್ರ ಬಗ್ಗೆ ತುಂಬ ವಿಪರೀತ ಆಸೆಗಳಿರುತ್ತೆ, ಕೋರಿಕೆಗಳಿರುತ್ತೆ. ಬೇಡವಾದದ್ದನ್ನು ಮಾಡ್ತಾಯಿರ್ತಾರೆ, ಬೇಡವಾದದ್ದು ಅಡಿಕ್ಷನಲ್ಲಿ ಬೀಳ್ತಾ ಇರ್ತಾರೆ. ಇನ್ನು ಮಣಿಪುರದಲ್ಲಿ ಹೋದರೆ ನಮಗೆಲ್ಲ ಟ್ಯಾಲೆಂಟ್ ಇರುತ್ತೆ, ಏನೋ ಗೊತ್ತಿರುತ್ತೆ, ಓದಬೇಕು ಅನಿಸುತ್ತೆ, ಅದು ಮಾಡಬೇಕು, ಇದು ಮಾಡಬೇಕು, ಹಿಂಗೆ ಮುಂದಕ್ಕೆ ಹೋಗ್ಬೇಕು. ಅದು ಬ್ಲಾಕೇಜಸ್ ಇದೆ, ಅದು ಮುಂದಕ್ಕೆ ಹೋಗೋಕ್ಕೆ ಬಿಡಲ್ಲ, ಕಂಟ್ರೋಲ್ ಮಾಡ್ತಾ ಇರುತ್ತೆ. ಸೋಲಾರ್ ಪ್ಲೆಕ್ಸ್. ಹೌದು, ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಈ ಕ್ರಿಯೇಟಿವಿಟಿ ಏನಿರುತ್ತೆ ಅದು ಕಂಟ್ರೋಲ್ ಆಗ್ತಾ ಇರುತ್ತೆ. ಸರಿ. ಸೊ ಇದೆಲ್ಲ ಅನುಮಾನ, ಅವಮಾನ, ಇವೆಲ್ಲ ಸಿಂಪ್ಟಮ್ಸ್ ಇದ್ರೆ ಅದು ಬ್ಲಾಕ್ ಆಗಿರುತ್ತೆ. ಹೌದು, ಅನುಮಾನ ಜಾಸ್ತಿ, ಅವಮಾನ ಪಾಲಾಗ್ತಾ ಇರ್ತಾರೆ ಎಲ್ಲರೂ. ಅವಮಾನಗಳು ಬರ್ತಾ ಇರುತ್ತೆ, ಏನೋ ದೂಷಿಸೋದು, ನಿಂದಿಸೋದು, ಯಾರೋ ಒಂದು ಕೆದಕೋದು, ಏನೋ ಒಂದು ಅನ್ನೋದು, ಅಥವಾ ಇವ್ರು ಯಾರನ್ನೋ ಅನ್ನೋದು, ಈ ಥರದ್ದು ಅದರಲ್ಲಿ ಬರುತ್ತೆ. ಹಾರ್ಟ್ ಚಕ್ರ ವೀಕ್ ಆಗಿದ್ದರೆ, ಹೃದಯ ಅಂತಲೇ ಎಲ್ಲರಿಗೂ ಗೊತ್ತು, ಅದು ತುಂಬ ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು. ಅದೇ ಮುಖ್ಯ. ಪ್ರೀತಿ ಅನ್ನೋದು ತುಂಬ ಮುಖ್ಯ. ಅಲ್ಲಿ ಕಾಳಜಿ ಇರಬೇಕು, ವಾತ್ಸಲ್ಯ ಇರಬೇಕು, ಮಮತೆ ಇರಬೇಕು, ದಯೆ ಇರಬೇಕು, ಕರುಣೆ ಇರಬೇಕು, ಸಹಾನುಭೂತಿ ಇರಬೇಕು. ಇದೆಲ್ಲವೂ ಹಾರ್ಟ್ ಚಕ್ರ ಚೆನ್ನಾಗಿದ್ದರೆ ಇದು ಮಾಡ್ತಾರೆ. ನಂದು ಅನ್ನೋದು ಏನೂ ಇಲ್ಲ ಅಲ್ಲಿ ಅನ್ನೋದು, ಎಲ್ಲರಿಗೂ ನಿಸ್ವಾರ್ಥ ಅನ್ನೋದು ಬರುತ್ತೆ. ಅದೇ ನೀವು ಹಾರ್ಟ್ ಚಕ್ರ ವೀಕ್ ಆಗಿದ್ದರೆ, ಬಂಧಿಸಿದರೆ, ಅಸಮತೋಲನದಲ್ಲಿದ್ದರೆ, ದ್ವೇಷ, ಕೋಪ, ಅಸಹನೆ, ಹಿಂಸೆ, ನೋವು, ಏನೋ ಮಾಡಿಬಿಡ್ಬೇಕು ಯಾರಿಗಾದ್ರೂ, ಯಾರ ಮಾತು ನಾನು ನಂಬಲ್ಲ, ಯಾರಿಗೂ ಏನೂ ಕೊಡಲ್ಲ, ವಿಪರೀತ ದ್ವೇಷಾಭಾವನೆ ಬೆಳ್ಕೊಂಡಿರುತ್ತೆ. ಏನೋ ಬಯಸ್ತಾ ಇರ್ತಾರೆ, ನನ್ನಲ್ಲಿ ಏನೋ ಇಲ್ಲ, ನನಗೆ ಅದು ಬೇಕು 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 ಅಂತ ಬಯಸ್ತಾ ಇರ್ತಾರೆ. ಕೊಡೋಕ್ಕೆ ರೆಡಿ ಇರೋದಿಲ್ಲ, ತೊಗೊಳಕ್ಕೆ ರೆಡಿ ಇರ್ತಾರೆ. ಸೊ ಇದು ಬ್ಲಾಕ್ ಅದಾಗಿದ್ದರೆ, ಅದು ಬಂಧಿಸಿದರೆ ಈ ಥರದ್ದು ವರ್ತನೆಗಳು ಮನೆಯಲ್ಲಿ, ಕುಟುಂಬದಲ್ಲಿ ನೋಡಿ, ಮಕ್ಕಳು ಹೇಳಿದ ಮಾತು ಕೇಳೋದೇ ಇಲ್ಲ. ಪ್ರೀತಿ, ಎಷ್ಟೊಂದು ಪ್ರೀತಿ ಮಾಡ್ತಾರೆ ಮಕ್ಕಳನ್ನ, ತಂದೆ ಅಥವಾ ಗಂಡ ಹೆಂಡತಿನ ಪ್ರೀತಿ ಮಾಡಬೇಕು ಅಂತ ಬಯಸ್ತಾರೆ, ಕೊಡೋಕ್ಕೆ ರೆಡಿ ಇಲ್ಲ ಅವರು. ಆ ಕೊಡೋಕ್ಕೆ ರೆಡಿ ಇಲ್ಲದೆ ಇದ್ದಾಗ, ಅಥವಾ ಯಾರು ಕೊಡಲಿಲ್ಲ ಅಂತ ಅನ್ನೋದು ವಿಪರೀತ ಏನು ದ್ವೇಷದ ಭಾವನೆ, ಕೋಪದ ಭಾವನೆ, ಅದು ಮನೆಯಲ್ಲಿ ಎಗರಾಡೋದು, ಕಿರ್ಚಾಡೋದು, ಇನ್ನೊಬ್ಬರ ಬಗ್ಗೆ ಅವ್ರ ಬಗ್ಗೆ ಹೇಳ್ತಕ್ಕಂಥದ್ದು, ಇನ್ನೆಲ್ಲೋ ಸೊಲ್ಯೂಷನ್ ಹುಡುಕ್ತಕ್ಕಂಥ, ನನ್ನ ಗಂಡ ಹಾಗೆ, ನನ್ನ ಹೆಂಡ್ತಿಗೆ, ನನ್ನ ಮಕ್ಳು ಹಿಂಗೆ ಮಾಡ್ತಾರೆ, ಹಂಗೆ ಮಾಡ್ತಾರೆ, ವಿಪರೀತ. ಇದು ಯಾವುದು ವಿಶುದ್ಧಕ್ಕೆ ಬಂದುಬಿಡುತ್ತೆ ಅವಾಗ. ಇಲ್ಲೇನು ವೀಕ್ ಆಗಿರುತ್ತೋ ಅದು ವಿಶುದ್ಧಕ್ಕೆ ಬಂದುಬಿಡುತ್ತೆ ಅವಾಗ. ಎಕ್ಸ್ಪ್ರೆಸ್ ಮಾಡೋಕ್ಕೆ ಶುರು ಮಾಡ್ತಾರೆ ಕೆಟ್ಟದನ್ನು, ಬರೀ ನೆಗೆಟಿವ್ ಆಗಿ. ಅದು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ನನ್ನ ಜೀವನದಲ್ಲಿ ಏನೂ ಇಲ್ಲ, ಅಥವಾ ಮೂಡಿ ಆಗೋದು, ಕೆಟ್ಟ ಭಾಷೆ ಬಳಸೋದು, ಕೋಪದ ಮಾತುಗಳಾಡೋದು, ಹಿಂಸಾತ್ಮಕವಾದ ಮಾತುಗಳು, ಅಂದರೆ ಒಬ್ಬ ಮನುಷ್ಯನಿಗೆ ಮಾತಲ್ಲಿ ಚುಚ್ಚಿ ಮಾತಾಡೋದು, ಅಥವಾ ತಪ್ಪಾಗಿ ಅರ್ಥೈಸ್ಕೊಳ್ತಕ್ಕಂಥದ್ದು, ಅವ್ರು ಮಾತಾಡ್ತಾ ಇರೋ ಮಾತುಗಳು ಎಲ್ಲರಿಗೂ ತಪ್ಪಾಗಿ ಕೇಳಿಸ್ತಕ್ಕಂಥದ್ದು, ಅಥವಾ ತೊದಲೋದು, ಅಥವಾ ಮಾತೇ ಆಚೆ ಬರದೇ ಇರ್ತಕ್ಕಂಥದ್ದು, ಏನು ಮಾತಾಡಬೇಕು ಅದರಲ್ಲಿ ಸ್ಪಷ್ಟತೆ ಇಲ್ಲದೆ ಇರ್ತಕ್ಕಂಥದ್ದು. ಏನಾದರೂ ಒಂದು ಮಾತಾಡಿ ಅಂದರೆ ಅದಕ್ಕೆ ಎಷ್ಟೋ ಮಾತಾಡ್ಬಿಡೋದು, ಅಥವಾ ಸುಮ್ಮನೆ ಇದ್ಬಿಡೋದು, ಏನು ಮಾತಾಡಬೇಕೋ ಗೊತ್ತಾಗ್ತಾ ಇಲ್ಲ ಅಂತ ಅನ್ನೋದು, ಇದೆಲ್ಲ ವಿಷಯಕ್ಕೆ ಬರ್ತಕ್ಕಂಥದ್ದು. ಅದು ಬಂಧಿಸಿರುತ್ತೆ.
ಆಮೇಲೆ ಇಲ್ಲಿ ಭ್ರಮೆ ಬಂದುಬಿಡುತ್ತೆ. ಇವತ್ತಿನ ಜೀವನದಲ್ಲಿ ಎಲ್ಲರೂ ಭ್ರಮೆನಲ್ಲಿ ಬದುಕ್ತಾ ಇದ್ದಾರೆ. ನಾನು ಅದು ಮಾಡಿಬಿಟ್ರೆ ಹಿಂಗಾಗ್ಬಿಡ್ತೀನಿ, ಹಿಂಗಾಗ್ಬಿಟ್ರೆ ಹಂಗಾಗ್ಬಿಟ್ಟು, ಅಷ್ಟು ದುಡ್ದು ಬಿಡ್ತೀನಿ, ಅದು ಓದ್ಬಿಡ್ತೀನಿ, ಅಲ್ಲೋದ್ರೆ ಹಂಗೆ ಚೆನ್ನಾಗಿ ಆಗ್ಬಿಡ್ತೀನಿ, ಇಲ್ಲೋದ್ರೆ ಹಿಂಗೆ ಚೆನ್ನಾಗಿ ಆಗ್ಬಿಡ್ತೀನಿ, ಅಥವಾ ನಾನು ನಂಬಿರೋದೇ ಸತ್ಯ, ನಾನಿರೋದೇ ಸತ್ಯ, ಈ ಥರ ಭ್ರಮಾಲೋಕದಲ್ಲಿ ವಿಹಾರ ಮಾಡ್ತಾ ಇರ್ತಾರೆ. ಯಾವುದು ಅವ್ರಿಗೆ ಜ್ಞಾನ ಅನ್ನೋದೇ ಇರೋದಿಲ್ಲ. ಹುಚ್ಚುಚ್ಚಾಗಿ ಮಾತಾಡ್ತಾ ಇರ್ತಾರೆ, ಹುಚ್ಚುಚ್ಚಾಗಿ ನಿರ್ಧಾರಗಳನ್ನು ತೊಗೊಂಡ್ಬಿಡ್ತಾರೆ. ಅವ್ರು ತೊಗೊಂಡಿದ್ದ ನಿರ್ಧಾರನೇ ಮತ್ತೆ ಅವ್ರಿಗೇನಾದರೂ ಸುಖ ಕೊಟ್ಟಿಲ್ಲ ಅಥವಾ ರಿಸಲ್ಟ್ ಕೊಟ್ಟಿಲ್ಲ ಅಂತಂದರೆ ಅವ್ರ ಜೀವನದಲ್ಲಿ ಇನ್ನೆಲ್ಲ ನಂಬಿಕೆ ಅನ್ನೋದು ಹೊರಟೋಗುತ್ತೆ. ಬದುಕಲ್ಲಿ ಇನ್ನೇನೂ ಇಲ್ಲ, ಬರೀ ನಿರಾಸೆ, ಮಂದತ್ವ, ಜಡತ್ವ, ಸುಮ್ಮನೆ ಕೂತ್ಬಿಡ್ತಾರೆ. ಮೆದುಳು ಕೆಲಸನೇ ಮಾಡೋದಿಲ್ಲ, ಕಣ್ಣಿಗೆ ಏನೂ ಕಾಣಿಸೋದಿಲ್ಲ. ಒಳ್ಳೇದು ಕಾಣಿಸ್ತಾ ಇದ್ರು ಅವ್ರಿಗೇನು ಅನಿಸಲ್ಲ, ಕೆಟ್ಟದಾಗ್ತಾಯಿದ್ರು ಏನೂ ಅನಿಸಲ್ಲ, ಏನೂ ಇಲ್ಲ ಜೀವನದಲ್ಲಿ. ನಿರಾಸೆ ಒಕ್ಕರ್ಸ್ಕೊಂಡ್ಬಿಡುತ್ತೆ, ಯಾವುದು ನಮ್ಮಲ್ಲಿ. ಹೀಗೆ ಒಂದೊಂದು ಚಕ್ರಗಳು ಈ ಥರ ಆದಾಗ ಮನುಷ್ಯನಿಗೆ ಕಷ್ಟಗಳು ಅಲ್ಲಿಂದನೇ ಬರ್ತಾ ಇರೋದು. ಈಗ ಪರಿಹಾರ ಸರಿ ಮಾಡ್ಕೊಳ್ಬೇಕು ಅದನ್ನು. ಇದಕ್ಕೆ ಕಾರಣ ಏನು? ಇವಾಗ ನನ್ನ ಮೂಲಾಧಾರ ವೀಕ್ ಆಗಿದೆ ಅಂದರೆ ಕಾರಣ ಏನು? ಯಾವ ದೇವ್ರನ್ನ ಆರಾಧನೆ ಮಾಡ್ಕೊಳ್ಬೇಕು, ಯಾವ ಮಂತ್ರ ಪಠಿಸಬೇಕು, ಹೇಗೆ ನಾನು ಆಲೋಚಿಸಬೇಕು ಅನ್ನೋದನ್ನು ತಿಳ್ಕೊಳ್ಬೇಕು ಅವರು. ಈಗ ಬೀಜ ಮಂತ್ರಗಳೆಲ್ಲ ಇದೆಯಲ್ಲ ಮ್ಯಾಮ್, ಬೀಜ ಮಂತ್ರಗಳನ್ನು ಅದಕ್ಕೆ ದೀಕ್ಷೆ ಅದೆಲ್ಲ ಅದಕ್ಕೆ ಸಂಬಂಧಪಟ್ಟಿರೋದು ಗುರುಗಳ ಹತ್ರನೇ, ಕಲ್ತಿರೋರ ಹತ್ರ, ಸಾಧಕರ ಹತ್ರನೇ. ಸೊ ಅದನ್ನು ಕಲ್ತು ಅನುಭವ ಪಡ್ಕೊಂಡಿರೋದು. ನಾನು ಇನ್ನೊಂದು ಹೇಳೋದೇನೆಂದರೆ, ಅನುಭವಿಸಿರೋರ ಹತ್ರ ಮಾತ್ರ ಮಂತ್ರ ದೀಕ್ಷೆ ತೊಗೊಳ್ಬೇಕು. ಸುಮ್ಮನೆ ಕಲ್ತಿರೋರು ಹೇಳೋಕ್ಕಲ್ಲ, ಅದಲ್ಲ. ಅದರಿಂದ ಅನುಭವ ಪಡ್ಕೊಳ್ಬೇಕು. ಇವತ್ತು ನಾವು ಲಲಿತಾ ಸಹಸ್ರನಾಮ ಹೇಳ್ಕೊಡ್ತಾ ಇದ್ದೀವಿ ಅಂದರೆ ಸಾಕ್ಷಾತ್ ಅಮ್ಮನವರು ನಮಗೆ ಹೇಳ್ಕೊಡೋಕ್ಕೆ ಅವಕಾಶ ಕೊಟ್ಟಿದ್ದರಿಂದ, ಅಷ್ಟು ಅಂದಿರೋದ್ರಿಂದ ನಾವು ಹೇಳ್ಕೊಡೋಕ್ಕೆ ಸಾಧ್ಯ ಆಗ್ತಾ ಇರೋದು. ಹೇಳೋಕ್ಕಾಗಲ್ಲ, ಅಮ್ಮ ಪರ್ಮಿಷನ್ ಕೊಟ್ಟಿಲ್ಲ ಅಂದರೆ ನಾವು ಹೇಳೋಕ್ಕಾಗಲ್ಲ, ನಮ್ಮ ಹತ್ರ ಹೇಳಿಸ್ಕೊಂಡವ್ರಿಗೆ ತೊಂದರೆ ಆಗುತ್ತೆ. ಹೇಳ್ಕೊಡ್ಲೂಬಾರ್ದು ಆ ಥರ. ಅದರಲ್ಲಿ ಫಲಶ್ರುತಿನಲ್ಲಿ ಎಲ್ಲ ವಿಚಾರಗಳಿದೆ. ಫಸ್ಟು ಲಲಿತಾ ಸಹಸ್ರನಾಮ ಕಲಿಯೋಕ್ಕಿಂತ ಮುಂಚೆ ಫಲಶ್ರುತಿನ ಓದಬೇಕಲ್ಲರು. ಫಲಶ್ರುತಿ ಅಂದರೆ ಅದನ್ನು ಪಠಿಸೋದ್ರಿಂದ ಏನು ಒಳ್ಳೆಯದಾಗುತ್ತೆ, ಏನು ತೊಂದರೆ ಆಗುತ್ತೆ, ಅದರಲ್ಲಿ ಬರುತ್ತೆ. ಅದನ್ನು ತಿಳ್ಕೊಂಡು ತುಂಬ ಜನ ತಿಳ್ಕೊತಾರೆ, ಪಠಿಸ್ಬಿಡ್ತಾರೆ. ಅದೇ ಅಸ್ಪಷ್ಟ. ನೀವು ನಮ್ಮ ತರಗತಿನಲ್ಲಿ ನೋಡಿ, ಎಷ್ಟೊಂದು ಜನ 10 ವರ್ಷ 20 ವರ್ಷ ಕಲ್ತಿರೋರು ಬಂದು ಜಾಯ್ನ್ ಆಗ್ತಾರೆ. ನಮಗೆ ಕಲ್ತ ಮೇಲೆ ತುಂಬ ತೊಂದರೆ ಆಯಿತು ಅಂತ ಹೇಳೋರು ಇದ್ದಾರೆ, ಅಥವಾ ಯಾಕೆ ನಮ್ಮ ಜೀವನದಲ್ಲಿ ಇಷ್ಟು ಕಷ್ಟಗಳು ಅಂತ ಕೇಳೋರು ಇದ್ದಾರೆ, ಅಥವಾ ನಾನು ತಪ್ಪಾಗಿ ಹೇಳ್ತಾ ಇದ್ದೀನಿ ಅಂತ ಒಪ್ಕೊಳ್ಳೋಕ್ಕೆ ರೆಡಿನೂ ಇರಲ್ಲ ಅಂಥವ್ರು ಇರ್ತಾರೆ. ಆ ನಾಮಗಳನ್ನು ನಾವು ಹೇಳ್ಕೊಡುವಾಗಲಷ್ಟೇ ಅವ್ರು ಇಷ್ಟು ತಪ್ಪುಗಳು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗೋದು. ನೀವು ಫಲ ಅನ್ನೋದಕ್ಕೂ ಫಲ ಅನ್ನೋದಕ್ಕೂ ವ್ಯತ್ಯಾಸ ಇರುತ್ತೆ, ಆಯಿತಾ? ಯಾರೋ ಒಬ್ಬರು ಅನಾಹುತ ಅಂತ ಹೇಳ್ತಾಯಿದ್ರು. ಅನಾಹತ ಅನ್ನೋದನ್ನು ಅನಾಹತಾಬ್ಜ ನಿಲಯ ಅಂತ ಇರಬೇಕು. ಅನಾಹುತಾಬ್ಜ ನಿಲಯ, ಅನಾಹುತ. ಅವ್ರ ಜೀವನದಲ್ಲಿ ಎಲ್ಲ ಕಡೆನೂ ಅನಾಹುತಗಳೇ ನಡೀತಾ ಇತ್ತು. ಸಮಾಹ್ಲಾದನ ಚಂದ್ರಿಕಾ ಅಂತ ಹೇಳಬೇಕು. ಸಮಾಹ್ಲಾದನ ಚಂದ್ರಿಕಾ ಹೇಳಕ್ಕೆ ಬರಲ್ಲ ಎಷ್ಟೋ ಜನಕ್ಕೆ. ಚಿಚ್ಚಕ್ತಿ ಚೇತನ ರೂಪ ಜಡಶಕ್ತಿ ಜಡಾತ್ಮಿಕ ಅಂತ. ನಮ್ಮಲ್ಲಿರ್ತಕ್ಕಂಥ ಎಲ್ಲ ಜಡತ್ವವನ್ನು, ಮಂದತ್ವವನ್ನು, ಕ್ರೌರ್ಯವನ್ನು, ಹಿಂಸೆಯನ್ನು, ಹಿಂದಿನ ಜನ್ಮದ ತೊಂದರೆಗಳನ್ನು, ಪಾಪಗಳನ್ನು ಎಲ್ಲವೂ ನಮ್ಮ ಸುಟ್ಟು ಭಸ್ಮ ಮಾಡಿಬಿಡ್ತಾರೆ. ನಮ್ಮಲ್ಲಿ ಒಂದು ಚೈತನ್ಯ ಒಳಗಡೆಯಿಂದ ಬರುತ್ತೆ, ಅದು ಮೂಲಾಧಾರದಿಂದ ಮೇಲಕ್ಕೆ ಬರ್ತಕ್ಕಂಥದ್ದು. ಆವಾಗ ಅವರಲ್ಲಿ ಆಗ್ತಕ್ಕಂಥ ಬದಲಾವಣೆ ಅದು ಹೇಳೋಕ್ಕಾಗಲ್ಲ. ಅವ್ರು ಅನುಭವಿಸ್ತಾರೆ ಒಂದು ಕ್ಷಣದಲ್ಲಿ. ಪ್ರತಿಯೊಂದು ಚಕ್ರ ಆ್ಯಕ್ಟಿವೇಟ್ ಆದಾಗ ನೀವು ಒಂದೊಂದರಲ್ಲಿ ನಿಮ್ಮ ಬದಲಾವಣೆಯನ್ನು ನೋಡಬಹುದು. ಆ ಲಲಿತಾ ಸಹಸ್ರನ ಕರೆಕ್ಟಾಗಿ ಸ್ಪಷ್ಟವಾಗಿ ಆನಂದವಾಗಿ ಯಾರು ನಿಧಾನಕ್ಕೆ ಹೇಳ್ತಾರೋ ಅವರಲ್ಲಿ ನಿಜವಾಗ್ಲೂ ತಕ್ಷಣವೇ ರಿಸಲ್ಟ್ ಗೊತ್ತಾಗುತ್ತೆ. ತಪ್ಪಿಲ್ಲದಂಗೆ ಅಲ್ಲಿ ತಪ್ಪುಗಳು ಏನು ಮಾಡ್ತಾರೆ ಅನ್ನೋದು ಹೇಳ್ಬಿಡ್ತೀವಿ. ಜೋರಾಗಿ ಹೇಳೋದು, ನನಗೆ ಬರುತ್ತೆ ಅಂತ ಹೇಳೋದು, ಯಾರ ಜೊತೆ ಮಾತಾಡ್ಕೊಂಡು ಮಧ್ಯೆ ಮಧ್ಯೆ ಕಟ್ ಮಾಡಿ ಮಾತಾಡ್ತಕ್ಕಂಥದ್ದು, ಯಾವುದೋ ಶಬ್ದಗಳಿಗೆ ಸ್ಪಂದಿಸ್ತಾ ನಾಮಗಳನ್ನು ಹೇಳ್ತಕ್ಕಂಥದ್ದು, ಆಮೇಲೆ ಬೇರೆ ಬೇರೆ ಕಡೆ ಯೋಚನೆ ಮಾಡಿ ಹೇಳ್ತಕ್ಕಂಥದ್ದು, ಅಥವಾ ಫಲವನ್ನು ಅಪೇಕ್ಷೆ ಮಾಡಿ ತಕ್ಷಣಕ್ಕೆ ಫಲವನ್ನು ಅಪೇಕ್ಷೆ ಮಾಡಿ ಹೇಳ್ತಕ್ಕಂಥದ್ದು. ಇದೆಲ್ಲ ತಪ್ಪುಗಳು ಲಲಿತಾ ಸಹಸ್ರನಾಮ ಹೇಳುವಾಗ, ಯಾವುದೇ ಸ್ತೋತ್ರವನ್ನು ಹೇಳುವಾಗ ಮಾಡಬಾರ್ದು. ಸೊ ಚಕ್ರ ರಿಲೇಟೆಡ್ ಒಂದಷ್ಟು ಕ್ವೆಶನ್ಸ್ ಈಗ ಮ್ಯಾಮ್. ಚಕ್ರ ಸಿಂಬಾಲಿಕಾ ಅಥವಾ ಲಿಟ್ರಲಿ ಚಕ್ರಗಳು ದೇಹದಲ್ಲಿ ಇದೆಯಾ? ಖಂಡಿತ ಇದೆ. ಕಣ್ಣಿಗೆ ಕಾಣಿಸಲ್ಲ. ನಾವು ಸ್ಕ್ಯಾನ್ ಮಾಡಿದಾಗ, ಇನ್ನೊಂದು ಮಾಡಿದಾಗ ಕಣ್ಣಿಗೆ ಕಾಣಿಸೋದಿಲ್ಲ. ಅದೆಲ್ಲ ನಮಗೆ ಸೂಕ್ಷ್ಮ ರೂಪದಲ್ಲಿ ನಮ್ಮ ದೇಹದಲ್ಲಿ ಸುಮಾರಿದೆ. ಅದು ನಮ್ಮ ಕಣ್ಣಿಗೆ ಕಾಣಿಸಲ್ಲ, ಬರೀ ಕಣ್ಣಿಗೆ ಕಾಣಿಸೋದಿಲ್ಲ. ಅಥವಾ ನೀವು ವೈದ್ಯಕೀಯ ಜಗತ್ತಿನಲ್ಲಿ ಮಾಡಿದಾಗ ಮಾಡೋಕ್ಕಾಗಲ್ಲ ಅದನ್ನೆಲ್ಲ. ಅದು ಒಬ್ಬ ವ್ಯಕ್ತಿ ಆ ನಿಟ್ಟಿನಲ್ಲಿ ಸಾಧನೆ ಮಾಡಿದ ಜ್ಞಾನಿಗಳಿಗೆ ಮಾತ್ರ ಅದು ಸಾಧ್ಯ ಆಗ್ತದೆ. ಸುರುಳಿ ಥರ ಕಾಣುತ್ತಾ ಹೇಗದು? ಅದು ಅವರವರ ಅನುಭವಕ್ಕೆ ಬಿಟ್ಟಿರ್ತಕ್ಕಂಥದ್ದು. ನಿಮ್ಮ ಪ್ರಕಾರ ನಮ್ಮ ಭಾರತದಲ್ಲಿ, ಎಸ್ಪೆಷಲಿ ಅರ್ಬನ್ ಇಂಡಿಯಾದಲ್ಲಿ, ಯಾವ ಚಕ್ರ ಇಸ್ ಮೋಸ್ಟ್ ಬ್ಲಾಕ್ಡ್? ಮೂಲಾಧಾರನೇ, ರೂಟ್ ಚಕ್ರ. ಅದನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅಥವಾ ಅನ್ಬ್ಲಾಕ್ ಮಾಡ್ಕೊಳ್ಳೋಕ್ಕೆ ಒಂದು ಗಣೇಶ ಮಂತ್ರ, ಗಣೇಶನನ್ನು ಆರಾಧನೆ ಮಾಡಬೇಕು. ಮೂಲಾಧಾರ ಚಕ್ರ ನಮ್ಮ ಜೀವನದಲ್ಲಿ ಅಡೆತಡೆಗಳು, ಸಮಸ್ಯೆಗಳು, ಏನೆಲ್ಲ ನಮ್ಗೆ ಅಡ್ಡಿ ಆತಂಕಗಳು ಅಂತ ಹೇಳ್ತೀವೋ, ಪ್ರಾಬ್ಲಮ್ಸ್ ಅಂತ ಏನೆಲ್ಲ ಅಂತೀವೋ, ಅದೆಲ್ಲದಕ್ಕೂ ಕಾರಣ ರೂಟ್ ಚಕ್ರನೇ ಅಲ್ವಾ? ರೂಟ್ ಚಕ್ರಕ್ಕೆ ಸಂಬಂಧಪಟ್ಟಿರೋದು ಅದು. ನಮ್ಮ ಸನಾತನ ಧರ್ಮದಲ್ಲಿ ಮೊಟ್ಟ ಮೊದಲ ಪೂಜೆ ಯಾರಿಗೆ? ಗಣೇಶನಿಗೆ. ಮತ್ತು ಎಲ್ಲ ಕನೆಕ್ಟ್ ಆಯಿತು ಅಲ್ಲಿ.
ನಾವು ಅದನ್ನು ಆರಾಧನೆ ಮಾಡಿದ್ದೇ ಆದರೆ ಎಲ್ಲ ಬ್ಲಾಕೇಜಸ್ ರಿಮೂವ್ ಆಗುತ್ತೆ. ಯಾವ ಮಂತ್ರ ಹೇಳ್ಕೋಬೇಕು? ವಕ್ರತುಂಡ ಹೇಳ್ಬೋದು. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಅದ್ಭುತ. ನಮ್ಗೆ ಇಷ್ಟೊಂದು ಶ್ಲೋಕ ಬಂದರೆ ಸಾಕು, ಇನ್ನು ಯಾವ ತಾಪತ್ರಯನೂ ಬೇಡ. ಒಂದ್ಸತಿ ಹೇಳ್ಕೋಬೇಕಾ? ಒಂದು ಸಲ ಹೇಳಿದ್ರೆ ಸಾಕು. ಆದರೆ ನಿಮಗೆ ಅದರಿಂದ ಒಳ್ಳೇದಾಗಲೇಬೇಕು ಅಂತಂದರೆ 21 ಸಲ, 33 ಸಲ, 66 ಸಲ, 108 ಸಲ ಖಂಡಿತ ಜಪ ಮಾಡಲೇಬೇಕು. ಮ್ಯಾಮ್, ಈ ನಂಬರ್ಗಳ ಹಿಂದೆ ಇರೋ ಥಿಯರಿ ಏನು? 108 ಯಾಕೆ, ಅಥವಾ 21? ಅಂದರೆ ನಮ್ಮ ಧರ್ಮಗಳಲ್ಲಿ, ಶಾಸ್ತ್ರಗಳಲ್ಲಿ ಅದು ಬಂದುಬಿಟ್ಟಿದೆ. ನೀವು ಇಷ್ಟು ಸಲ ಮಾಡಿದ್ರೆ ಈ ಥರದ್ದು ಒಂದು ಶಕ್ತಿ ಬರುತ್ತೆ ನಿಮ್ಮೊಳಗಡೆ, ಈ ಥರದ್ದು ಒಂದು ವೈಬ್ರೇಷನ್ ಶುರು ಆಗುತ್ತೆ. ಸುಮ್ಮನೆ ನಾನು ಒಂದು ಸಲ ಹೇಳಿಬಿಟ್ರೆ ನನಗೇನು ಅರಿವು ಆಗೋದಿಲ್ಲ, ನನಗೆ ಎಲ್ಲಿ ಏನು ಅಂತ ಗೊತ್ತೇ ಆಗೋದಿಲ್ಲ. ನನಗೆ ಪ್ರಾಬ್ಲಮ್ ಸಾಲ್ವ್ ಆಗಬೇಕು, ನಾನು ಏನೋ ಒಂದು ಪಡ್ಕೊಳ್ಬೇಕು ಅಂತಂದರೆ ಅಷ್ಟು ಕನಿಷ್ಠ ನಾನು ಒಂದು ಜಾಗೃತ ಮನಸ್ಸು ನಮ್ಗೆ ಬರಬೇಕು, ತಿಳುವಳಿಕೆ ಬರಬೇಕು, ಅರಿವು ಬರಬೇಕು, ಅದು ಏನು ಅಂತ ಗೊತ್ತಾಗಬೇಕು, ಅಲ್ಲಿ ಆ್ಯಕ್ಟಿವೇಟ್ ಆಗಬೇಕು. ಅದಕ್ಕೆ ಅಷ್ಟು ಸಂಖ್ಯೆಗಳು 108 ಅಂದಾಗ ಅದು 9 ಸಂಖ್ಯೆಯನ್ನು ಸೂಚಿಸುತ್ತೆ. ನಮ್ಮ ಗ್ರಹಗಳು 9, ನಮ್ಮ ರಾಶಿಗಳು 12. ಸೊ 12 × 9 ಅದು 108 ಬರುತ್ತೆ. ಹಾಗೆ ಒಂದೊಂದು ರಾಶಿಗೂ ಒಂದೊಂದು 27 ನಕ್ಷತ್ರಗಳು, ಒಂದೊಂದು ನಕ್ಷತ್ರಕ್ಕೂ 4 ಪಾದ ಗುಣಿಸಿದ್ರೆ 108 ಬರ್ತಕ್ಕಂಥದ್ದು. 9 ದುರ್ಗೆಯರು ಬರ್ತಾರೆ. ನವಮಾಸಗಳು ಅಂತ ಹೇಳ್ತೀವಿ, ನವರತ್ನಗಳು ಅಂತ ಹೇಳ್ತೀವಿ, ನವರಾತ್ರಿ ಅಂತ ಹೇಳ್ತೀವಿ. 9ನೇ ಸಂಖ್ಯೆ ತುಂಬ ವಿಶಿಷ್ಟವಾಗಿರ್ತಕ್ಕಂಥದ್ದು, ತುಂಬ ಅದ್ಭುತ. ಸಂಖ್ಯಾಶಾಸ್ತ್ರದಲ್ಲಿ ಅದಕ್ಕೆ ತುಂಬ ಇದೆ. ಈ ಲಲಿತಾ ಸಹಸ್ರನಾಮದಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಇರ್ಬೋದು, ಸಂಖ್ಯಾಶಾಸ್ತ್ರ, ಸಾಮುದ್ರಿಕ ಶಾಸ್ತ್ರ, ಪ್ರತಿಯೊಂದು ಶಾಸ್ತ್ರದ ಬಗ್ಗೆನೂ ಅದರಲ್ಲಿದೆ. ಅಮ್ಮನವರ ಕೃಪೆಯಿಂದಲೇ ನಮಗೆ ಎಲ್ಲ ವಿದ್ಯೆ ಬಂದಿರೋದು. ಅಷ್ಟು ಅದ್ಭುತ ಅದರಲ್ಲಿರ್ತಕ್ಕಂಥದ್ದು ಮಾಡಬಹುದು. ಗಣೇಶನನ್ನು ಆರಾಧನೆ ಮಾಡಿದಾಗ ಖಂಡಿತವಾಗಲೂ ಅದರಲ್ಲೂ ಬೆಲ್ಲದ ಆರತಿಯನ್ನು ಮಾಡಿ. ನಿಮಗೆ ಬೆಲ್ಲ ಏನು? ಶುಕ್ರ, ತುಪ್ಪ, ಸೂರ್ಯನ ಆಶೀರ್ವಾದನೂ ಸಿಗುತ್ತೆ, ಲಕ್ಷ್ಮಿಯ ಆಶೀರ್ವಾದ ಸಿಗುತ್ತೆ, ಎಲ್ಲ ಇರ್ತಕ್ಕಂಥ ಕುಬೇರನ ಆಶೀರ್ವಾದ ಸಿಗುತ್ತೆ ನಮಗೆ. ಯಾಕಂದರೆ ಸಂಪತ್ತು ಅಂದಾಗ ಅದು ಚಿನ್ನದ ರೂಪದಲ್ಲಿ ಕಾಣಿಸುತ್ತೆ. ಅದು ಬೆಲ್ಲ, ತುಪ್ಪ ಎಲ್ಲ ಆ ಬಣ್ಣದಲ್ಲೇ ಇರ್ತಕ್ಕಂಥದ್ದು. ಅದನ್ನು ನಾವು ಬೆಲ್ಲವನ್ನು ಮಾಡೋದು ಯಾವುದರಿಂದ? ಕಬ್ಬು ಗಣೇಶನಿಗೆ ಆನೆ ನಾವು ತೊಗೊಂಡಾಗ ಕಬ್ಬು ತುಂಬ ಇಷ್ಟ. ಸೊ ಬೆಲ್ಲದ ಆರತಿಯನ್ನು ಮಾಡೋದು, ಬೆಲ್ಲದನ್ನವನ್ನು ನೈವೇದ್ಯ ಮಾಡ್ತಕ್ಕಂಥದ್ದು, ಅಥವಾ ಬೆಲ್ಲವನ್ನೇ ನೈವೇದ್ಯ ಮಾಡ್ತಕ್ಕಂಥದ್ದು. ಸೊ ಅಂದರೆ ಹೀಗೆ ಹುಟ್ಟಿರೋದ ಈ ಧಾನ್ಯಗಳು ಮತ್ತು ಇದನ್ನೆಲ್ಲ ಒಂದೊಂದು ಗ್ರಹಕ್ಕೆ ಹೋಲಿಸ್ತಾರಲ್ಲ, ಇವೆಲ್ಲ ಬಣ್ಣಗಳ ಶಕ್ತಿಯಿಂದಲೇ ಹುಟ್ಟಿರೋದು. ಬಣ್ಣಗಳು, ಸಂಖ್ಯೆಗಳು ಎಲ್ಲ ನವಗ್ರಹಗಳಿಗೆ ಸಂಬಂಧಪಟ್ಟಿರೋದು. ಧಾನ್ಯಗಳು, ಪ್ರತಿಯೊಂದು ಮಂತ್ರಗಳು, ನವಗ್ರಹಗಳೇ ನಮ್ಮ ಜೀವನವನ್ನು ಆಳೋದೇ ಜ್ಯೋತಿಷ್ಯ ಶಾಸ್ತ್ರ. ಅಂದರೆ ಏನು ಗ್ರಹಗಳು. ನಾವು ಹುಟ್ಟಿದಾಗಿಂದ ನಾವು ಆ ಟೈಮಲ್ಲೂ ಆ ಪ್ಲಾನೆಟರಿ ಪೊಸಿಷನ್ಸ್ ಏನಿತ್ತು ಅದರ ಎಫೆಕ್ಟ್ ಎಲ್ಲ ನಮ್ಮ ಮೇಲೆ ಇರುತ್ತೆ ಇರುತ್ತೆ. ಅದನ್ನೇ ನಾವು ನಮ್ಗೆ ಏನಾಗ್ತಾ ಇದೆ ಅಂತ ತಿಳ್ಕೊಳ್ಳೋದೇ ನಾವು ಜ್ಯೋತಿಷ್ಯದಲ್ಲಿ. ಗ್ರಹಗಳ ಒಂದು ಸಮ್ಮಿಲನ ಇರ್ಬೋದು, ಅದರ ಒಂದು ಅಡೆತಡೆಗಳಿರ್ಬೋದು, ಶುಭ ಅಶುಭ ಗ್ರಹಗಳಿಗಿರ್ಬೋದು, ಗ್ರಹಗಳಿಗೆ ಸಂಬಂಧಪಟ್ಟಿರೋದು ನಮ್ಮ ಜೀವನ. ತುಂಬ ಸರಳ. ನಾವು ತುಂಬ ಅದನ್ನು ಕಾಂಪ್ಲಿಕೇಟ್ ಮಾಡ್ಕೊಳ್ತಾ ಇದ್ದೀವಿ ಅಷ್ಟೇ. ಏನೂ ಇಲ್ಲ. ನವಗ್ರಹ ಸ್ತೋತ್ರವನ್ನು ಹೇಳಿ ಪ್ರತಿದಿನ ಹೇಳಿಬಿಟ್ಟು ಶಾಂತಿ ಹೇಳಿ. ನಮ್ದು ಯಾವುದೇ ಒಂದು ಜನ್ಮ ಜಾತಕದ ದೋಷಗಳಿದ್ರು, ಗ್ರಹ ಬಾಧೆಗಳಿದ್ರು ಸರಿ ಮಾಡಿಸುತ್ತೆ ಅದು. ಯಾವುದು? ಸೂರ್ಯ, ಚಂದ್ರಾಯ, ಮಂಗಳಾಯ, ಬುಧಾಯ, ಅಷ್ಟೇ ಹೇಳಿದ್ರು ಸಾಕು. ಆಮೇಲೆ ಶಾಂತಿ ಹೇಳಬೇಕು. ಒಂದು ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು. ಹೌದು, ನನ್ನ ಜೀವನದಲ್ಲಿ ಏನೇ ಅಡೆತಡೆಗಳಿದ್ರು ನಿಮ್ಮ ಆಶೀರ್ವಾದ ಇರಲಿ, ಅದನ್ನು ಎದುರಿಸುವ ಸ್ಥೈರ್ಯವಲ್ಲ. ನಾವು ಒಂದೆರಡು ಮಾತು ಹೇಳಬೇಕು, ಥ್ಯಾಂಕ್ಸ್ ಹೇಳಬೇಕು. ಸುಮ್ಮನೆ ಹೇಳ್ಬಿಟ್ಟು ಎದ್ದೋಗ್ಬಿಡೋದಲ್ಲ. ನಾವು ಕನೆಕ್ಟ್ ಆಗಬೇಕು. ಬನ್ನಿ ಊಟ ಮಾಡಿ ಅಂತ ಕುತ್ಕೊಂಡ್ಬಿಟ್ಟು ತಟ್ಟೆ ಹಾಕ್ಬಿಟ್ಟು ಹೋಗ್ಬಿಟ್ರೆ ಏನು ಅನಿಸುತ್ತೆ ಹೇಳ್ರಿ? ನಿಧಾನಕ್ಕೆ ಊಟ ಮಾಡಿ, ಏನು ಬೇಕೋ ಕೇಳಿ, ನೀರು ಕುಡೀರಿ, ಇನ್ನೊಂದು ಸ್ವಲ್ಪ ಹಾಕ್ಲಾ, ಕನೆಕ್ಟ್ ಆಗಬೇಕು ನಾವು. ಸೊ ಹಾಗೆ ಮಂತ್ರಗಳನ್ನು ನೀವು ಸುಮ್ಮನೆ ಬಡ್ಡಂತ ಹೇಳ್ಬಿಟ್ಟು ಎದ್ದೋಗ್ಬಿಡೋದಲ್ಲ. ಅರ್ಥ ಆಯಿತು, ನಾನು ಬಂದೆ, ನಾನು ಕರೆಸಿದ ಮೇಲೆ ಅವ್ರನ್ನ ನೋಡಿಕೊಂಡು ಒಂದು ಸಂಬಂಧ ಇಟ್ಕೋಬೇಕಂತ. ಹೌದು, ನಾವು ಕನೆಕ್ಟ್ ತಗೊಂಡಾಗಲ ಅವರು ನಮ್ಮ ಒಂದು ಸ್ವಚ್ಛತೆಯನ್ನು, ಶುದ್ಧತೆಯನ್ನು, ಏಕಾಗ್ರತೆಯನ್ನು, ನಮ್ಮ ಒಂದು ಒಳ ಮನಸ್ಸಿನ ಎಲ್ಲವನ್ನೂ ನೋಡ್ತಾರೆ ಅವರು. ನಾವು ಅದಕ್ಕೆ ಅಲ್ವಾ ಆವಾಹಯಾಮಿ ಆಸನ ಸಮರ್ಪಯಾಮಿ ಅಂತ ಹೇಳಿ ಕೂರಿಸೋದು, ಆಮೇಲೆ ವಿಸರ್ಜನೆ ಮಾಡ್ತಕ್ಕಂಥದ್ದು. ಎಲ್ಲ ಒಂದು ವಿಧಾನ, ಒಂದು ತತ್ವ. ಸುಮ್ಮನೆ ಯಾವುದು ಬರೋದಿಲ್ಲ. ಯಾವುದಾದ್ರು ಒಂದು ಅತಿಥಿನ ನಾವು ಕರೆದಾಗ ನಾವು ಸುಮ್ಮನೆ ಬನ್ನಿ ಕೂತ್ಕೊಳ್ಳಿ, ನೀರು ಕುಡೀರಿ ಅಂತ ಹೇಳ್ತೀವಿ ನಾವು. ಸಾಮಾನ್ಯ ಒಂದು ನಮ್ಮ ಮನುಷ್ಯ ಜೀವನದಲ್ಲಿ ಅತಿಥಿಗೂ ನಾವು ಒಂದು ಆ ಥರ ನಾವು ಮಾಡ್ತೀವಿ, ಆ ಥರ ಅವ್ರು ಬಯಸ್ತಾರೆ ಅನ್ನೋದಾದರೆ, ಅಷ್ಟು ಬ್ರಹ್ಮಾಂಡದ ಶಕ್ತಿ ಇರ್ತಕ್ಕಂಥ ದೇವತೆಗಳನ್ನು ನಾವು ಕರೆದಾಗ ಹೆಂಗೆ ನೋಡ್ಕೊಳ್ಬೇಕು ನಾವು? ಈಗ ಬಂದು ಕೂತ್ಕೊಂಡ್ಬಿಟ್ಟು ಹೋಗಿ ಅಂತ ಅಂದ್ಬಿಟ್ರೆ ಮುಗಿಯುತ್ತಾ? ನಾವು ಆ ಗೌರವನ ಎಕ್ಸ್ಪೆಕ್ಟ್ ಮಾಡ್ತೀವಿ ಮನುಷ್ಯರು, ಕಾಳಜಿಯನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ. ದೇವರು ನಮಗೇನೋ ಕೊಡಬೇಕು ಅಂದಾಗ ನಿನ್ನಲ್ಲಿ ಎಂಥ ಶುದ್ಧ ಭಾವ ಇದೆ, ನೀನು ಅದಕ್ಕೆ ಯೋಗ್ಯನಾ ಅಂತ ನೋಡ್ತಾರೆ. ಅದಕ್ಕೆ ಮನುಷ್ಯರು ನಾವೇ ನೋಡ್ತೀವಿ ಅಂದಾಗ ದೇವ್ರು ನೋಡಲ್ವಾ ಶಕ್ತಿ ಕೊಡಬೇಕು ಅಂತಂದರೆ? ಈಗ ಒಂದು ರ್ಯಾಪಿಡ್ ಫೈರ್ ರೌಂಡ್ ನಿಮಗೆ, ಓಕೆ? ಕರ್ಮನ
ಅಥವಾ ಫ್ರೀ ವಿಲ್ಲಾ? ಫ್ರೀ ವಿಲ್. ಟೆಂಪಲ್ಲ, ಮೆಡಿಟೇಷನ್ ರೂಮಾ? ಮನೆಯೇ ಮಂತ್ರಾಲಯ. ಟೆಂಪಲಲ್ಲಿ ಅದ್ಭುತ ಶಕ್ತಿ ಇರುತ್ತೆ, ದಿನ ಹೋಗೋಕ್ಕಾಗಲ್ಲ. ಟೆಂಪಲಲ್ಲಿ ಅದ್ಭುತ ಶಕ್ತಿ ಇರುತ್ತೆ. ಒಂದು ಸಲ ತಿಂಗಳಿಗೊಂದು ಸಲನೋ ಅಮಾವಾಸ್ಯೆ ಹುಣ್ಣಿಮೆ ದಿವಸದಲ್ಲೋ ಅಥವಾ ನಿಮ್ಮ ಬರ್ತ್ಡೇ ದಿವಸದಲ್ಲೋ ಹೋಗಿ ಆ ಶಕ್ತಿಯನ್ನು ಪಡ್ಕೊಂಬರೋದು ಪರ್ವದಿನಗಳಲ್ಲಿ. ಪರ್ವದಿನ ಅಂದರೆ ಇವಾಗ ನಾವು ಹಬ್ಬ ಹರಿದಿನಗಳು ಅಂತ ಹೇಳ್ತೀವಿ. ಈಗ ರಾಮನವಮಿ ಬಂದಾಗ ರಾಮನ ಟೆಂಪಲ್ಗೆ ಹೋಗಿ, ಹನುಮಂತನ ಜಯಂತಿ ಬಂದಾಗ, ಶಿವರಾತ್ರಿ ಬಂದಾಗ ಶಿವನ ಟೆಂಪಲ್ಗೆ ಹೋಗಿ. ಈ ದೇವಸ್ಥಾನದಲ್ಲಿರೋ ಶಕ್ತಿಗಳನ್ನು ಹೆಂಗೆ ಅರ್ಥ ಮಾಡ್ಕೊಳ್ಳೋದಂದರೆ, ದೇವಸ್ಥಾನದಲ್ಲಿ ಶಕ್ತಿ ಯಾಕಿರುತ್ತೆ? ಅಲ್ಲಿ ನಡೀತಕ್ಕಂಥ ಆಚಾರಗಳು, ಪದ್ಧತಿಗಳು, ಸಂಪ್ರದಾಯಗಳು ಅಥವಾ ನಡೆಸ್ತಕ್ಕಂಥ ಮಂತ್ರ ಘೋಷಣೆ, ಅದು ಗಂಟೆಯ ನಾದ, ಅಲ್ಲಿ ಪ್ರತಿದಿನ ಅಭಿಷೇಕ, ಮಂತ್ರಗಳು ಮುಖ್ಯವಾಗಿ. ಆಮೇಲೆ ಅಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂತಹ ಏನು ದೇವರನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ವಿಧಿವಿಧಾನಗಳು ಏನಿರುತ್ತೆ, ಆಮೇಲೆ ಬ್ರಹ್ಮಾಂಡದಿಂದ ಅಲ್ಲಿ ಶಕ್ತಿಯನ್ನು ಬರೋದಕ್ಕೆ ಅವರು ಯಾವುದನ್ನು ಬಳಸಿರ್ತಾರೆ ಅದೆಲ್ಲ ನೇರವಾಗಿ ಆ ಶಕ್ತಿಯ ಗರ್ಭಗುಡಿನಲ್ಲಿ ಬಂದು ಈ ಗೋಪುರದ ಮೇಲೆ ಕಳಶಗಳು ಇಡೋದು, ಕಾಪರ್ ಇಡೋದು, ಆಮೇಲೆ ಪ್ರತಿಷ್ಠಾಪನೆ ಮಾಡುವಾಗ ವಿಗ್ರಹಗಳನ್ನು ಅದೇ ಒಳಗಡೆ ಆಗ್ತಕ್ಕಂತಹ ವಸ್ತುಗಳಿರಬಹುದು. ಪ್ರಾಣ ಪ್ರತಿಷ್ಠಾಪನೆ ಅಂತ ಹೇಳ್ತಕ್ಕಂಥದ್ದು ಸುಮ್ಮನೆ ಅಲ್ಲ, ಅದು ಎಷ್ಟೋ ಮಂತ್ರಗಳ ಉಚ್ಚಾರಣೆ ಮಾಡಿ ಅದರಲ್ಲಿ ಶಕ್ತಿ ತುಂಬಿಸಿ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ. ಅದಕ್ಕೆ ಅಷ್ಟೊಂದು 3 ದಿವಸ 5 ದಿವಸ ದೇವಸ್ಥಾನಗಳಲ್ಲಿ ಆ ಕೆಲಸ ನಡೀತಾರೆ. ಯಾಕಂದರೆ ಈ ಪ್ರಶ್ನೆ ಯಾಕೆ ಬಂತಂದರೆ, ತುಂಬ ಜನ ಇವತ್ತಿಗೆ ವಾತ್ಸೋರನ್ನ ನಾವು ಕೇಳಿದ್ದೀವಿ, ದೇವರು ಇಲ್ಲೇ ಇದ್ಮೇಲೆ ನಾನು ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು, ಎಲ್ಲಿದ್ರೂ ನಡೆಯುತ್ತಲ್ವಾ ಅಂತ. ಸೊ ಅಂಥವ್ರನ್ನ ರೆಪ್ರೆಸೆಂಟ್ ಮಾಡಿ ಈ ಪ್ರಶ್ನೆ ಕೇಳಿದ್ದಾಗಿತ್ತು. ಖಂಡಿತ. ಅದಕ್ಕೆ ಆ ಶಕ್ತಿನ, ನಮ್ಮಲ್ಲೂ ಶಕ್ತಿ ಇದೆ, ಆ ಶಕ್ತಿ ಜಾಸ್ತಿ ಮಾಡ್ಕೊಳಕ್ಕೆ ನಾವು ಅಲ್ಲಿ ಹೋಗ್ತೀವಿ. ನಮಗೆಲ್ಲೂ ಮನೇಲಿದ್ದರೆ ಗೊತ್ತಾಗಲ್ಲ, ನಾವು ಮಾಡ್ತಾಯಿರೋ ಪೂಜೆಗಳು ಕಡಿಮೆ ಇರುತ್ತೆ. ನಾವು ಪಂಚೋಪಚಾರ ಪೂಜೆ ಮಾಡ್ತೀವಿ, ವ್ರತ ಮಾಡಿದಾಗ ನಾವು ಏನೋ 16 ರೀತಿಯ ಷೋಡಶೋಪಚಾರ ಮಾಡ್ತೀವಿ. ಆದರೆ ದೇವಸ್ಥಾನಗಳಲ್ಲಿ ಹಂಗಲ್ಲ, 64 ರೀತಿಯ ವಿಧಿವಿಧಾನಗಳಲ್ಲಿ ಪೂಜೆಯನ್ನು ಮಾಡ್ತಾರೆ. ಅದೊಂಥರ ಪವರ್ ಬ್ಯಾಂಕು, ಬೆಳಗ್ಗೆ ಒಂಥರ ಟ್ರಾನ್ಸ್ಫಾರ್ಮೇಷನ್ ಇರುತ್ತಲ್ಲ ಸರ್, ಟ್ರಾನ್ಸ್ಫರ್ ಇರ್ತಲ್ಲ, ವಿದ್ಯುತ್ ಟ್ರಾನ್ಸ್ಫಾರ್ಮರ್. ಅದು ಆ ರೀತಿ ಅಲ್ಲಿ ಶಕ್ತಿ ಇರುತ್ತೆ. ಅದನ್ನು ಒಂಚೂರು ನಾವು ತೊಗೊಳ್ಬೇಕಲ್ವ. ನಾವು ಅಷ್ಟು ವಿಧಿವಿಧಾನಗಳಿಂದ ಮನೆಯಲ್ಲಿ ಮಾಡೋಕ್ಕಾಗಲ್ಲ. ವೈಬ್ರೇಷನ್ ತೊಗೊಳಕ್ಕೆ ಮತ್ತು ಅಲ್ಲಿಂದ ತೊಗೊಂಬಂದು ಮನೆಯಲ್ಲಿ ಅದನ್ನು ಅಳವಡಿಸ್ಕೊಳ್ಬೇಕು. ಅಲ್ಲೇ ಬಿಟ್ಬಿಟ್ಟು ಬಂದುಬಿಡಬಾರ್ದು. ಅದರಿಂದ ಒಳ್ಳೇದು ಮಾಡ್ಕೊಳ್ಬೇಕು, ಹಿಡ್ದಿಟ್ಕೊಂಡು ಬರಬೇಕು ಎಲ್ಲರೂ. ನೀವು 4 ಜನ ದೇವಸ್ಥಾನ ಏನು ಬಂದೆ ಅಂತ ಪಕ್ಕದಲ್ಲಿರೋ ಮಗನ, ಅಮ್ಮನೋ, ಇನ್ನೊಬ್ಬರ ಗಂಡನ ಹೇಳಿದ್ರೆ ಆ ಎನರ್ಜಿ ಎಲ್ಲೋ ಆಯಿತು. ಮತ್ತೆ ಹೋಗಿದ್ದೆ ಅದಕ್ಕೆ ಖರ್ಚು ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಅಭಿಷೇಕ ಮಾಡಿಸ್ತೀವಿ, ಪೂಜೆ ಮಾಡಿಸ್ತೀವಿ, ಅರ್ಚನೆ ಮಾಡಿಸ್ತೀವಿ. ಪಕ್ಕದಲ್ಲಿರೋರು ಇನ್ನೊಂದು ಮಾತು ಅಂತಾರೆ, ಅದನ್ನು ಹೌದು ಹೌದು ಅಂತ ಅಂದಿದ್ದ ತಕ್ಷಣ ನಿಮ್ಮ ಎನರ್ಜಿ ಎಲ್ಲ ಹೊರಟೋಗುತ್ತೆ. ಕೆಲವೊಂದು ತಪ್ಪುಗಳು ಮಾಡಿದೆ ದೇವಸ್ಥಾನದಲ್ಲಿ ಎನರ್ಜಿ ಬರಲ್ಲ ನಮಗೆ. ಉದಾಹರಣೆಗೆ ನಾವು ಹೋಗ್ತೀವಿ, ಪೂಜೆ ಮಾಡ್ತೀವಿ, ಮಾತಾಡ್ತೀವಿ, ಏನೇನೋ ಮಾತಾಡ್ತೀವಿ. ಅಲ್ಲಿ ಹೋಗೋದು ನಾವು ಕಲಹಗಳ ಬಗ್ಗೆ ಮಾತಾಡೋಕ್ಕೋ, ನೆಂಟರಿಷ್ಟರ ಬಗ್ಗೆ ಮಾತಾಡೋಕ್ಕೋ ಅಲ್ಲ. ಅಥವಾ ಆ ದೇವಸ್ಥಾನಗಳಲ್ಲಿ ಅಥವಾ ಆ ಜಾಗದಲ್ಲಿ ನಡೀತಕ್ಕಂಥದ್ದು ಏನೋ ಇರುತ್ತೆ, ಅದನ್ನು ಮಾತಾಡೋಕ್ಕೆ ನಾವು ಅಲ್ಲಿ ಹೋಗ್ತಾ ಇಲ್ಲ. ನಮ್ಮ ಸಮಸ್ಯೆಗಳನ್ನ ಪರಿಹರಿಸು ಭಗವಂತ ಅಂತ ಪ್ರಾರ್ಥನೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿನ ಎನರ್ಜಿನ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ನಾವು ಅಲ್ಲಿ ಹೋಗಿ ನಾವು ಏನೆಲ್ಲ ಮಾಡಬೇಕು, ಏನೇ ಮಾಡುವಾಗಲೂ ಮೌನವಾಗಿರಬೇಕು. ಪ್ರದಕ್ಷಿಣೆ ಮಾಡ್ತೀರಾ, ಕೂತ್ಕೊಂಡು ಆ ಮಂತ್ರಗಳನ್ನು ಆಲಿಸ್ಬೇಕು, ಘಂಟಾನಾದವನ್ನು ಕೇಳಿಸ್ಕೊಳ್ಬೇಕು, ಆರತಿಯನ್ನು ತೊಗೊಳ್ಬೇಕು, ತೀರ್ಥವನ್ನು ತೊಗೊಳ್ಬೇಕು, ಪ್ರಸಾದವನ್ನು ತೊಗೊಳ್ಬೇಕು. ಸ್ವಲ್ಪ ಹೊತ್ತು ಕೂತು ದೇವರಲ್ಲಿ ಕನೆಕ್ಟ್ ಆಗಬೇಕು. ಬೇಗ ಕನೆಕ್ಟ್ ಆಗ್ತೀವಿ. ಅದರಲ್ಲೂ ಎಲ್ಲಾಗಬೇಕು, ಗರುಡಗಂಬ ಇರುತ್ತಲ್ಲ, ಅದರ ಮುಂದೆ ಕೂತಾಗಬೇಕು. ನಾವು ಹೋಗ್ಬಿಟ್ಟು ದೇವ್ರ ಮುಂದೆ ನಿಂತ್ಕೊಂಡ್ಬಿಡ್ತೀವಿ, ನನಗೆ ದೇವ್ರು ಜಾಸ್ತಿ ಶಕ್ತಿ ಕೊಟ್ಬಿಡ್ತಾರೆ ಅಂದರೆ ಆಗೋದಿಲ್ಲ. ಪಕ್ಕದಲ್ಲಿ ನಿಂತ್ಕೊಬೇಕು. ಓರೆಗಣ್ಣಲ್ಲಿ ನೋಡೋದು ದೇವರು, ನೇರವಾಗಿ ನೋಡಲ್ಲ. ನೇರವಾಗಿ ನೋಡಿದ್ರೆ ಸುಟ್ಟಾಗ್ತೀವಿ, ನಾವು ಹುಚ್ಚರಾಗ್ಬಿಡ್ತೀವಿ. ಓರೆಗಣ್ಣಲ್ಲಿ ನೋಡಬೇಕು ಅವರು, ಈ ಕಡೆ ಈ ಕಡೆ, ಅದಕ್ಕೆ ನಿಲ್ಲಿಸೋದು. ದೇವರಿಗಿಂತ ದೊಡ್ಡದು ಯಾವುದೂ ಇಲ್ಲ. ನಾವು ಪಕ್ಕದಲ್ಲಿ ನಿಂತ್ಕೊಬೇಕು. ದೇವ್ರ ಎದುರುಗಡೆ ನೀನು ಯಾರು ನಾನು ಯಾರು ಅಂತ ಯುದ್ಧ ಮಾಡೋ ಥರ ನಿಂತ್ಕೊಳ್ಬಾರ್ದು. ಅಥವಾ ನನಗೆ ನಾವು ಕೃಷ್ಣ ಭಗವದ್ಗೀತೆಯಲ್ಲಿ ಕೃಷ್ಣ ಮಲಗಿರಬೇಕಾದ್ರೆ ಶಕ್ತಿ ಪಡ್ಕೊಳ್ಳೋಕ್ಕೋ ಆಶೀರ್ವಾದ ಪಡ್ಕೊಳ್ಳೋಕ್ಕೋ ದುರ್ಯೋಧನನೋ ಅರ್ಜುನ ಬರ್ತಾರೆ. ಎಲ್ಲಿ ನಿಂತ್ಕೊಳ್ತಾರೆ ಅಂತಂದರೆ, ಅರ್ಜುನ ಬಂದು ಕಾಲಡಿಯಲ್ಲಿ ಕೂತ್ಕೊಳ್ತಾರೆ ಪಕ್ಕದಲ್ಲಿ, ನೇರವಾಗಿಯೂ ಕೂತ್ಕೊಳ್ಳೋದಿಲ್ಲ. ದುರ್ಯೋಧನ ಬಂದು ತಲೆ ಹಿಂದೆ ಭಾಗದಲ್ಲಿ, ನನ್ನನ್ನು ನೋಡಿಬಿಡಲಿ ಫಸ್ಟು ಕೃಷ್ಣ ಅಂಥೇಳಿ ಹಿಂಗೆ ಇಲ್ಲಿ ಕೂತ್ಕೊಳ್ತಾರೆ. ಆದರೆ ಕೃಷ್ಣ ನೋಡೋದು ಯಾರನ್ನ? ಪಕ್ಕದಲ್ಲಿರ್ತಕ್ಕಂತಹ ಅರ್ಜುನನನ್ನು ನೋಡ್ತಾರೆ. ಫಸ್ಟು ಅವ್ರಿಗೆ ಅವಕಾಶ ಕೊಡ್ತಾರೆ, ಏನು ಪ್ರಶ್ನೆ, ಏನು ಬಂದಿದ್ದು ಅಂತ. ಅಂದರೆ ಶರಣಾಗತಿ, ಸಮರ್ಪಣಾ ಭಾವ ಇರಬೇಕು. ಅಲ್ಲಿ ಅಹಂಕಾರ ಇರಬಾರ್ದು, ನಾನು ಅನ್ನೋದಿರಬಾರ್ದು, ನನಗೆ ಅಂತನೋ ಇರಬಾರ್ದು. ದೇವ್ರು ನನಗೆ ಒಲ್ದು ಬಿಡ್ತಾರೆ, ಇಲ್ಲ ಒಲಿಯಲ್ಲ. ಭಕ್ತಿ, ನೀವು ಭಕ್ತ ಕುಮಾರದಲ್ಲಿ ಎಲ್ಲ ಥರದ ಆಚಾರಗಳನ್ನು ಮಾಡ್ತಾರೆ ಒಬ್ಬ ಯೋಗಿ. ಆದರೆ ಯಾವಾಗಲೂ ನೈವೇದ್ಯ ಕೊಡ್ತಾರೆ, ಸ್ವಾಮಿ ಸ್ವೀಕಾರ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಒಂದು ದಿವಸ ಇಟ್ಟಾಗ ನೈವೇದ್ಯ ಇಟ್ಟಾಗ ತೊಗೊಳ್ಳೋದಿಲ್ಲ. ಆಗ ಯೋಗಿ ಪ್ರಶ್ನೆ ಮಾಡ್ತಾರೆ ಅಮ್ಮನವ್ರನ್ನ, ಲಕ್ಷ್ಮಿಯನ್ನು, ನಾನು ಇವತ್ತು ನೈವೇದ್ಯ ಇಟ್ಟಿದ್ದೀನಿ ತೊಗೊಳ್ತಿಲ್ಲ, ದೇವರು ಎಲ್ಲಿ, ನನ್ನ ಪ್ರಭು ಎಲ್ಲಿ ಅಂತ ಕೇಳ್ತಾರೆ. ನಿಮ್ಮ ಪ್ರಭು ಇನ್ನೊಂದು ಭಕ್ತನ ಹತ್ರ ಹೋಗಿದ್ದಾರೆ ಅಂತ ಹೇಳ್ತಾರೆ.
ಆಗ ಅವ್ರಿಗೆ ಅನಿಸುತ್ತೆ, ನಾನು ದಿನ ಹಿಂಗೆ ಪೂಜೆ ಮಾಡ್ತೀನಿ, ಹಿಂಗೆ ಆಚಾರ ಮಾಡ್ತೀನಿ, ಇಷ್ಟು ಕನೆಕ್ಟ್ ಮಾಡ್ಕೊಂಡಿದ್ದೀನಿ, ನನಗಿಂತ ದೊಡ್ಡ ಭಕ್ತರು ಯಾರಿದ್ದಾರಪ್ಪ ಅಂತ. ಅದು ಭಕ್ತ ಕುಂಬಾರ ಆ ಸಿನಿಮಾದಲ್ಲಿ ಕಾಣಿಸುತ್ತೆ. ಅಲ್ಲಿ ಬಂದು ಎರಡು ಕೈ ಕತ್ತರಿಸ್ಕೊಳ್ತಾರೆ ಭಕ್ತಿಯಲ್ಲಿ ಅವರು. ಅವರಿಗೆ ಸೇವೆ ಮಾಡೋದಕ್ಕೆ ಪಾಂಡುರಂಗನೇ ಬಂದಿರ್ತಾನೆ. ಅಂದರೆ ನಾವು ಆಚಾರನೋ ವಿಚಾರನೋ ಮಂತ್ರನೋ ಇನ್ನೊಂದಲ್ಲ, ಅಲ್ಲಿ ಮನಸ್ಸಿನಲ್ಲಿ ಭಾವನೆ ಭಕ್ತಿ ಶುದ್ಧವಾಗಿರಬೇಕು. ಅದು ಒಂದು ರೀತಿ ಆದರೆ ಇದು ಇನ್ನೊಂದು ರೀತಿ. ಇದು ಎರಡು ಒಟ್ಟೊಟ್ಟಿಗೆ ಓಡಬೇಕು. ಭಕ್ತಿ ಇರಬೇಕು, ಶಿಸ್ತು ಇರಬೇಕು, ಆಚಾರನೂ ಇರಬೇಕು, ಕನೆಕ್ಟ್ ಆಗಬೇಕು ಭಗವಂತನಲ್ಲಿ. ಇದು ದೇವಸ್ಥಾನಗಳಲ್ಲಿ ನಾವು ಕಲಿಬೇಕಾಗಿರೋದು, ಮಂತ್ರಗಳನ್ನು ಪಠನೆ ಮಾಡುವಾಗ ಕಲಿಬೇಕಾಗಿರೋದು. ಅದು ಬದಲಾಯಿಸುತ್ತೆ ನಮ್ಮನ್ನು. ಬದಲಾಗಕ್ಕೆ ನಾವು ರೆಡಿ ಇರಬೇಕು. ಅಹಂಕಾರನ ಬಿಟ್ಟು ಸರಳರಾಗಿ. ಮ್ಯಾಮ್, ಈ ಮಧ್ಯ ಗರುಡಗಂಬದ ವಿಚಾರ ಬಂದರೆ ಇವತ್ತಿನ ಯುವ ಪೀಳಿಗೆಗೆ ಈ ಗರುಡಗಂಬ ಯಾಕೆ ಇಟ್ಟಿರ್ತಾರೆ ದೇವರ ವಿಗ್ರಹದ ನೇರ ಅದ್ರ ಮುಂಭಾಗದಲ್ಲೇ? ಹೌದು, ಅದು ಒಳಗಡೆಯಿಂದ ಬ್ರಹ್ಮಾಂಡದಿಂದ ಎಲ್ಲ ಶಕ್ತಿ ಚೈತನ್ಯ ಅದರಲ್ಲಿ ಬಂದು ಸೇರಿಕೊಳ್ಳುತ್ತೆ. ಹಾಗೆ ದೇವರ ದೃಷ್ಟಿನೂ ನೇರವಾಗಿ ಗರುಡಗಂಬದಿಂದ ಸೇರ್ತಾ ಇರುತ್ತೆ. ಅದು ಆ ಕಡೆ ಈ ಕಡೆ ನೋಡಲ್ಲ. ನಾವು ಅಲ್ಲಿ ನಿಂತು ಕೂತು ಏನು ಪ್ರಾರ್ಥನೆ ಮಾಡಿದ್ರು ಅದು ಫಲಿಸುತ್ತೆ. ನೀವು ತಿರುಪತಿನಲ್ಲಿ ನೋಡಿ, ನೀವು ಒಳಗಡೆ ಹೋಗಿ ದೇವ್ರ ಮುಂದೆ ಕೇಳೋದಕ್ಕಿಂತ ಆಚೆ ಬಂದು ನೀವು ಉತ್ತರ ಬಾಗಿಲು ಅಂತನೋ ಅಥವಾ ಇನ್ನೊಂದು ಬಾಗಿಲು ಅಥವಾ ಅಲ್ಲೆಲ್ಲೋ ಕುತ್ಕೊಳ್ಳೋಕ್ಕೆ ಅವಕಾಶಗಳಿರುತ್ತೆ ಕೆಲವೊಂದು ಸಲ. ಅಥವಾ ಹೋಗ್ತಾ ಗರುಡಗಂಬ ಕಾಣಿಸುತ್ತೆ, ನೀವು ಅಲ್ಲಿ ಪ್ರೇಯರ್ ಮಾಡಿ ಅಥವಾ ಹೊರಗಡೆ ಬಂದು ಪ್ರೇಯರ್ ಮಾಡಿ, ಅಪ್ಪಟ್ಟ ಫಲಿಸುತ್ತೆ. ಸ್ವಾಮಿ ಮುಂದೆ ನಾವೇನು ಕೋರಿಕೆ ಹೇಳ್ಕೊಬಾರ್ದು, ಅಥವಾ ಕಣ್ಣು ಮುಚ್ಚಿಬಿಡ್ತೀವಿ. ಅದೆರಡೂ ಮಾಡಬಾರ್ದು. ಅಲ್ಲಿ ಕೋರಿಕೆಗಳು ಬರೋಲ್ಲ. ಎಷ್ಟೋ ಜನಕ್ಕೆ ಅಲ್ಲಿ ಹೋದಾಗ ಏನು ಕೇಳ್ಕೊಬೇಕು ಅಂತಲೂ ಗೊತ್ತಾಗೋದಿಲ್ಲ. ಕಣ್ಣು ಮುಚ್ಚಿಬಿಡ್ತಾರೆ, ಇಲ್ಲ ಒಳಗಡೆಯಿಂದ ಭಾವ ಬರೋದಿಲ್ಲ, ಏನೋ ಬೇರೆ ಬೇರೆ ಭಾವನೆಗಳು ಉತ್ಪತ್ತಿ ಆಗಿಬಿಡುತ್ತೆ, ಅಥವಾ ಶಾಂತವಾಗಿಬಿಟ್ಟಿರುತ್ತೆ. ಆದರೆ ನಿಮಗೆ ಏನಾದರೂ ಆಗಬೇಕು ಅಂತಂದರೆ ಹೊರಗಡೆ ಬಂದು ಕೂತ್ಕೊಂಡು ಇಂಥದ್ದೇ ಆಗಬೇಕು ಅಂತ ಸುಮ್ಮನೆ ಒಂದು ಸಲ ಅಂದ್ಕೊಳ್ಳಿ, ಪರಮಾತ್ಮ ಕಣ್ಣು ಕಾಣಿಸ್ತಾನೆ ನಿಮ್ಗೆ ಆ ಕೆಲಸ ಆಗೇ ಆಗುತ್ತೆ. ಇದು ನಮ್ಮ ಅನುಭವನೂ. ಗರುಡಗಂಬದ ಪಕ್ಕ ಹೌದು, ತುಂಬ ಅನುಭವಗಳಿದೆ ನಮ್ಮದು ಹೇಳಬೇಕು ಅಂದರೆ. ಲಲಿತಾ ಸಹಸ್ರನಾಮ ಉಪಾಸನೆ ಮಾಡ್ತಾ ಮಾಡ್ತಾ ಅಮ್ಮನವರ ಶಕ್ತಿಯನ್ನು ಹೇಳ್ಕೊಳ್ಳೋದು ತುಂಬ ಅನುಭವಗಳಿರುತ್ತೆ. ಅದು ನಮ್ಮ ತರಗತಿಗಳಲ್ಲಿ ತುಂಬ ಹೇಳ್ತೀವಿ. ಒಂದು ಯಾವುದಾದ್ರೂ ಒಂದು ನಮಗೆ ಇಲ್ಲಿ ನಿಮ್ಮನ್ನು ಭಾಳ ನಿಬ್ಬೆರಗಾಗಿಸಿರುವಂಥ ಒಂದು ಅನುಭವ. ಒಂದು ನವರಾತ್ರಿನಲ್ಲಿ ನಾವು ಒಂದು ಟೆಂಪಲ್ಗೆ ಹೋಗ್ತಾ ಇದ್ವಿ, ದೇವಸ್ಥಾನಕ್ಕೆ, ಅಮ್ಮನವರ ದೇವಸ್ಥಾನಕ್ಕೆ. ಅಲ್ಲಿ ಕಸ ಗುಡಿಸೋರು ಮತ್ತು ಇದು ಸಗಣಿ ಹಾಕಿ ಸಾರಿಸ್ತಕ್ಕಂಥವ್ರು ಒಂದು ಅಮ್ಮ ಇರ್ತಾರೆ. ಸೊ ಇವಾಗಲೂ ಕೆಲಸ ಮಾಡ್ತಿರ್ತಾರೆ, ನಾವು ಹೋದಾಗ ನೋಡ್ತಿರ್ತೀವಿ. ಅಂದರೆ ತುಂಬ ಚಿಕ್ಕ ಗುಡಿ ಅದು. ನಮಗೆ ಏನಾದರೂ ಕೊಡಬೇಕು. ನವರಾತ್ರಿ ನಾವು ಏನು ಚಪ್ಪಲಿ ಹಾಕಲ್ಲ, ಏನೂ ಆಗಲ್ಲ, ಏನು ಕೈಯಲ್ಲಿ ಇಟ್ಕೊಂಡು ಹೋಗಲ್ಲ, ಧ್ಯಾನ ಮಾಡೋಕ್ಕೆ ಅಲ್ಲಿ ಹೋಗ್ತಾ ಇರ್ತೀವಿ, ಏನೂ ಮುಟ್ಟಲ್ಲ. ಅಮ್ಮನವ್ರಿಗೆ ಈ ಕೆಲಸ ಮಾಡ್ತಾಯಿದ್ದಾರೆ, ಇವ್ರಿಗೇನಾದರೂ ಕೊಡಬೇಕು ಅಂತ ಅನಿಸ್ತು. ಆ ತಕ್ಷಣ ಬಂತು ಅವತ್ತಿನ ದಿವಸ ಕಣ್ಮುಚ್ಚಿ ಅಮ್ಮನವ್ರ ಹತ್ರ ಪದೇ ಪದೇ ಅನ್ನಿಸ್ತಾ ಇದೆ. ಪಕ್ಕದಲ್ಲಿ ಯಜಮಾನರಿದ್ದಾರೆ, ಅವ್ರನ್ನ ಕೇಳೋಕ್ಕಾಗ್ತಾಯಿಲ್ಲ ನನಗೆ. ಅವ್ರ ಹತ್ರ ಏನೂ ದುಡ್ಡಿಲ್ಲ, ಅಂದರೆ ಕೊಡಬೇಕು, ನನಗೆ 20 ರೂಪಾಯಿ ಕೊಡಬೇಕು ಅನಿಸಿದ್ದು. ಅವತ್ತು 20 ರೂಪಾಯಿ ಕೊಡಬೇಕು ಅನಿಸುತ್ತೆ. ಪಕ್ಕದ ಮನೆಯವ್ರ ಹತ್ರ 500 ರೂಪಾಯಿ ನೋಟಿದೆ. ನಂಗೆ 500 ರೂಪಾಯಿ ನೋಟಿಗೆ ಚಿಲ್ಲರೆ ಇರಲ್ಲ, ಕೊಡೋಕ್ಕಾಗಲ್ಲ. ನನಗೆ ಅದನ್ನ ತಾಟು ಬರೋದಿಲ್ಲ. ನಾನು ಅಂದ್ಕೊಂಡು ಅಮ್ಮನವ್ರು ನಂಗೆ ಕೊಡಬೇಕು ಪದೇ ಪದೇ ಅನ್ನಿಸ್ತಾ ಇದೆ, ಏನು ಮಾಡೋದು ಇವಾಗ, ಏನಾದರೂ ಮಾಡಿ 20 ರೂಪಾಯಿ ಕೊಡಬೇಕು ಅವ್ರಿಗೆ ಅಂತ. ಗಾಳಿಯಿಂದ ಹಾರ್ಕೊಂಡು ಬಂದು ತೊಡೆ ಮೇಲೆ 20 ರೂಪಾಯಿ ನೋಟು ಬಿತ್ತು. ಇದು ಹೇಳುವಾಗ ನೋಡುವಾಗ ರೋಮಾಂಚನ ಆಗುತ್ತೆ. ಅಮ್ಮನ ಒಂದು ಆಶೀರ್ವಾದ, ಆನಂದ ಬಾಷ್ಪ, ಅದು ಯೋಗ್ಯ. ಅನುಭವಿಸಿರೋರಿಗೆ ಅದು ಗೊತ್ತಾಗುತ್ತೆ ಅನುಭವ. ಇನ್ನು ಕೆಲವ್ರಿಗೆ ಅದು ಕಥೆ ಮಾತ್ರ ಅಲ್ವಾ? ಹೌದು, ತುಂಬ ಅದ್ಭುತವಾದ ಅನುಭವಗಳಾಗಿರುತ್ತೆ. ಒಬ್ಬರಿಗೆ ಹುಷಾರಿರಲಿಲ್ಲ, ICUನಲ್ಲಿದ್ದರು. ಡಾಕ್ಟ್ರ್ ಏನು ಹೋಗೇ ಬಿಡ್ತಾರೆ ಅಂತಂದಿದ್ರು. ಅಮ್ಮನವ್ರ ಕೃಪೆಯಿಂದ ICUನಲ್ಲೆಲ್ಲ ಬಿಡಲ್ಲ, ಎಲ್ಲರೂ ಬಿಡೋದಿಲ್ಲ. ಆಗ ಅವರು ರಿಕ್ವೆಸ್ಟ್ ಮಾಡಿಕೊಂಡು ನಮ್ಮನ್ನು ಕರ್ಕೊಂಡೋದ್ರು ICU ವಾರ್ಡ್ಗೆ. ಅಲ್ಲಿ ಅವ್ರನ್ನ ಮುಟ್ಟಿ ಹೀಲ್ ಮಾಡಬೇಕಾದ್ರೆ ಅಮ್ಮನವರ ಶಕ್ತಿ ಹೆಂಗೆ ಪಾಸ್ ಆಯಿತು ಅಂದರೆ ನೆಕ್ಸ್ಟ್ ಡೇ ಅವರು ವಾರ್ಡ್ಗೆ ಶಿಫ್ಟ್ ಆದರು. ಅಲ್ಲಕ್ಕಿಂತ ಮುಂಚೆ ಎಲ್ಲ ಮುಗಿದೋಗಿತ್ತು, ಎಲ್ಲನೂ ಕರೆಸಿಬಿಟ್ಟಿದ್ರು, ಮಾತಾಡಿದರು, ಇನ್ನು ತೊಗೊಂಡು ಹೋಗೋದೇ ಮನೆಗೆ ಅಂತಲೇ ಹೇಳಿದರು. ಫೈನಲಾಗಿ ಅವ್ರಿಗೇನು ಇಲ್ಲಿ ಅಂತರ್ಮನದಲ್ಲಿ ಅಮ್ಮನವ್ರ ಇಚ್ಛೆ ಏನಿತ್ತು, ಅವ್ರು ಯಾಕೆ ಕರೆಸಿದ್ರು, ಹೋಗಿ ನೀವು 12 ಗಂಟೆನಲ್ಲಿ ಮಾಡಿದ್ದು ಅಮ್ಮನವರು ಅಲ್ಲಿ ಬಂದು ಅವ್ರಿಗೆ ಆಶೀರ್ವಾದ ಮಾಡಿದ್ದು ಇವತ್ತಿಗೂ ಕಣ್ಣು ಕಟ್ಟದಂಗಿದೆ. ಅವ್ರು ಬದುಕಿ ವಾರ್ಡ್ಗೆ ಶಿಫ್ಟ್ ಆದರು. 3 ದಿವಸದಲ್ಲಿ ಮನೆಗೆ ಶಿಫ್ಟ್ ಆಗಿಬಿಟ್ರು. ಹಾಗಾಗಿ ನೀವು ಈ ಥರ ಕೇಸಸ್ಸು ಹ್ಯಾಂಡಲ್ ಮಾಡ್ತೀರಿ? ತುಂಬ ಹಾಸ್ಪಿಟಲಲ್ಲಿ ಎಮರ್ಜೆನ್ಸಿ ICU ಅಂತೆಲ್ಲ ಇದ್ದರೆ ನೀವು ಅಲ್ಲೂ ಹೋಗಿ ವಿಸಿಟ್ ಮಾಡಿ ಹೀಲಿಂಗ್ ಅಂತ. ಅಮ್ಮನ ಕೃಪೆಯಿಂದ ಅದು ಆಗುತ್ತಾ, ಸಕ್ಸಸ್ಸು ಇಲ್ವಾ ಅಂತಲೂ ಹೇಳ್ಬೋದು. ಇಷ್ಟು ದಿನಗಳೆಲ್ಲ ಆಗುತ್ತೆ. ಅದು ಮಾಡಿಸೋರಿಗೆ ನಂಬಿಕೆ ಇರಬೇಕು, ತಾಳ್ಮೆ ಇರಬೇಕು. ಅಮ್ಮ ಮಾಡಿಸಿದ್ದಾರೆ. ಎಷ್ಟೋ ಈ ಥರ ಕೇಸಸ್ಸು ಇದೆ ನಮ್ಮಲ್ಲಿ ಹೇಳೋದಕ್ಕೆ. ಅದೇ ಎಲ್ಲವನ್ನ ಹೇಳೋದ್ರಿಂದ ಅದು ಜನಕ್ಕೆ ನಂಬಿಕೆ ಅಂತ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಸುಳ್ಳಂತೂ ಇಲ್ಲ, ಖಂಡಿತ. ಇದು ಅನುಭವಿಸಿದ್ದೀವಿ, ಅನುಭವ ಪಟ್ಕೊಂಡಿರೋರು ನಮ್ಮ ಹತ್ರ ಇದ್ದಾರೆ, ನಮಗೆ ಪ್ರೂಫ್ ಕೊಟ್ಟಿದ್ದಾರೆ, ಅಲ್ಲಿ ಮಾತಾಡಿದ್ದಾರೆ, ಹೇಳಿದ್ದಾರೆ, ಈ ಥರ ಎಲ್ಲ ಆಗಿರೋದು ನಮಗೆ ಬರೆದು ಕೊಟ್ಟಿದ್ದಾರೆ ಈ ವಿಚಾರಗಳಲ್ಲಿ.
ಏನಂತಾರೆ ಅದನ್ನು, ಎಲ್ಲ ಥರದ ದಾಖಲೆ ಇದೆ, ಆಗಿದೆ. ಹಾಗೆ ಎಷ್ಟೊಂದು ಒಬ್ರಿಗೆ ನಡೆಯೋಕ್ಕೆ ಆಗಲ್ಲ, ಕೂರೋಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ, ಈ ಕಡೆ ಆ ಕಡೆ ತಿರ್ಗೋಕ್ಕಾಗಲ್ಲ, ಮೂಳೆ ಸಮಸ್ಯೆ, ಬೆನ್ನು ನೋವಿನ ಸಮಸ್ಯೆ ಅಂತಂದಾಗ ಆನ್ಲೈನಲ್ಲೇ ಹೀಲಿಂಗ್ ತೊಗೊಂಡು ಅವರು 1 ತಿಂಗಳಲ್ಲಿ ನಡೆಯೋಂಗಾದರೂ ಕೂರೋಂಗಾದರೂ ಎಲ್ಲೂ ಅವ್ರಿಗೆ ಆಗೋದಿಲ್ಲ. ಆಪ್ರೇಷನ್ ಮಾಡಿದ್ರು ಇದು ಸಕ್ಸಸ್ ಅಂತ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಂತ ಹೇಳಿಬಿಟ್ಟಿದ್ರು. ಆ ಸಮಯದಲ್ಲಿ ಅಮ್ಮ ಆ ಹೀಲಿಂಗಲ್ಲಿ ಬಂದು ಅವನ ಹೀಲ್ ಮಾಡಿದ್ದಾರೆ. ಇದು ರೇಖಿ ಹೀಲಿಂಗ ಮ್ಯಾಮ್? ಅಲ್ಲ, ಕಾಸ್ಮಿಕ್ ಹೀಲಿಂಗ್, ಮಂತ್ರ ಹೀಲಿಂಗ್ ನಮ್ಮದು ಜಾಸ್ತಿ. ಹಂಗಂದ್ರೆ ಒಂದು ನೇರ ಬ್ರಹ್ಮಾಂಡದಿಂದ ಶಕ್ತಿಯನ್ನು, ರೇಖಿ ಚಿಕಿತ್ಸೆ ಬೇರೆ, ಮಂತ್ರ ಕಾಸ್ಮಿಕ್ ಹೀಲಿಂಗ್ ಬೇರೆ ಇರುತ್ತೆ. ಅದು ಬೇರೆ ದೇಶದಿಂದ ಬಂದಿರತಕ್ಕಂಥದ್ದು ರೇಖಿ, ಅದು ಸ್ಪರ್ಶದಲ್ಲಿ ಕೊಡ್ತಕ್ಕಂಥದ್ದು. ಇಲ್ಲಿ ನಾವು ಎನರ್ಜಿನ ಶಕ್ತಿ ಮಂತ್ರಗಳಿಂದ ಕೊಡ್ತಕ್ಕಂಥದ್ದು, ನೇರ ಅವ್ರಿಗೆ ಕಳಿಸ್ತಕ್ಕಂಥದ್ದು. ಟಚ್ ಇಲ್ಲ, ಎಂಥದ್ದು ಇರೋದಿಲ್ಲ. ಮಾತಿನಲ್ಲಿ, ಒಂದು ಸ್ಪರ್ಶದಲ್ಲಿ ಇಲ್ಲದೆ, ನೋಟದಲ್ಲಿ, ಧ್ಯಾನದಲ್ಲಿ ಅಮ್ಮ ಮಾಡಿಸ್ತಾರೆ. ಎಷ್ಟು ಥರದ ಎಕ್ಸಾಂಪಲ್ ಯೂಶಲಿ ಯಾವುದಕ್ಕೆ ತುಂಬ ಕಾಸ್ಮಿಕ್ ಹೀಲಿಂಗ್ನ ಉಪಯೋಗಿಸೋದು ನೀವು? ನಾವು ಎಲ್ಲದಕ್ಕೂ ಯೂಸ್ ಮಾಡ್ತೀವಿ. ಯಾರಿಗೀಗ ಖಿನ್ನತೆಯಿಂದ ಬಳಲ್ತಕ್ಕಂಥವ್ರಿಗೂ ನಾವು ಕಾಸ್ಮಿಕ್ ಹೀಲಿಂಗು, ಮಂತ್ರ ಹೀಲಿಂಗ್ ಮಾಡ್ತೀವಿ. ಒಂದು ಮಂತ್ರವನ್ನು ಚಾಂಟ್ ಮಾಡಿಸಿ ಅವ್ರ ಕೈನಲ್ಲಿ ಹೀಲ್ ಮಾಡ್ತಾ ಹೋಗ್ತೀವಿ ಬಾಡಿನಲ್ಲಿ. ಒಂದು ವಿಚಾರವನ್ನು, ಕಾಸ್ಮಿಕ್ ರೇಸಸ್ ಹೆಂಗೆ ಬರ್ತಾ ಇದೆ ನೋಡಿ, ಅದನ್ನು ಅವರು ದೇಹದಲ್ಲಿ ತುಂಬಿಸಿ, ಯಾವ ಪಾರ್ಟ್ ವೀಕ್ ಆಗಿದೆಯೋ, ಯಾವ ಚಕ್ರ ವೀಕ್ ಆಗಿದೆಯೋ, ಯಾವ ಅಂಗದಲ್ಲಿ ನೋವಿದೆಯೋ ಅಲ್ಲಿಗೆ ಅದನ್ನು ಕಳಿಸಿ ಅದನ್ನು ಹೀಲ್ ಮಾಡೋದು. ಯಾವುದೇ ಸ್ಪರ್ಶ ಇರೋದಿಲ್ಲ, ಯಾವುದೇ ರೀತಿಯ ವಸ್ತುಗಳನ್ನು ನಾವು ಬಳಸೋದಿಲ್ಲ. ಇದು ಒನ್ ಟೈಮ್ ಅಲ್ಲ, ಮಲ್ಟಿಪಲ್ ಟೈಮ್ಸ್ ನಡೀತಾನೆ ಇರೋದು. ಇಲ್ಲ ಕಾಸ್ಮಿಕ್ ಹೀಲಿಂಗ್ ಒಬ್ಬರಿಗೆ ಇಲ್ಲ, ಅದು ಕೆಲವ್ರಿಗೆ ಗೊತ್ತಾಗುತ್ತೆ. ನಾವು ಫಸ್ಟು ಕ್ಲೆನ್ಸ್ ಮಾಡ್ತೀವಿ, ಬಾಡಿನ ಕ್ಲೆನ್ಸ್ ಮಾಡಿದಾಗ ಅವ್ರಿಗೆ 1 ಹೀಲಿಂಗ್ ಬೇಕಾ, 2 ಸೆಷನ್ ಬೇಕಾ, ಅಥವಾ 1ರಲ್ಲೇ ಸರಿ ಹೋಗ್ಬಿಡ್ತಾ, ಅಥವಾ 3-4 ಬೇಕಾ ಅಂತ ಗೊತ್ತಾಗುತ್ತೆ. ಅವನ ಆಹಾರವನ್ನು ಚೆಕ್ ಮಾಡಿದಾಗ, ಸ್ಕ್ಯಾನ್ ಮಾಡಿದಾಗ ಫಸ್ಟ್ ಬಾಡಿನ ಕ್ಲೆನ್ಸ್ ಮಾಡುವಾಗ ಗೊತ್ತಾಗ್ಬಿಡುತ್ತೆ. ಒಂದು ಸಲ ಕ್ಲೆನ್ಸ್ ಮಾಡಿದ್ಮೇಲೆ ಒಂದು ಹೀಲಿಂಗ್ ನಡೆಸ್ತೀವಿ. ಹೀಲಿಂಗಲ್ಲಿ ಅವ್ರಿಗೆ ಬೇಕಾ ಸಾಕಾ ಅಂತ ಗೊತ್ತಾಗ್ಬಿಡುತ್ತೆ. ಆಮೇಲೆ ಸುಮ್ಮನೆ ಹೀಲ್ ಮಾಡೋಕ್ಕಾಗಲ್ಲ. ಅಮ್ಮ ಎಸ್ ಅಂತಂದರೆ ಇಲ್ಲಿ ಅಪ್ಪಟ ಸತ್ಯ, ದೇವಿ ಬಂದು ಇದಾಗುತ್ತೆ ನೀನು ಮಾಡು ಅಂತಂದರೆ ಮಾಡೋಕ್ಕಾಗೋದಷ್ಟೇನೆ. ಸುಮ್ಮನೆ ಯಾವುದೋ ವಿಚಾರಕ್ಕೆ ಮಾಡೋಕ್ಕಾಗಲ್ಲ. ಮತ್ತು ಹೆಂಗೆ ಗೊತ್ತಾಗತ್ತೆ ಮ್ಯಾಮ್? ಒಳಗಿಂದ ಒಂದು ಇನ್ನರ್ ವಾಯ್ಸ್ ಅದು ಬರುತ್ತೆ. ಕುತ್ಕೊಂಡಿದ ತಕ್ಷಣ ಅವ್ರ ಆಹಾರ ನೋಡಿದ ತಕ್ಷಣ ಅವ್ರಿಗೆ ಇದೇ ಸಮಸ್ಯೆ ಇದೆ, ಅವ್ರಿಗೆ ಇದು ಬೇಕಾ, ಬರೀ ಒಂದು ಮಂತ್ರ ಸಾಕಾ, ಬರೀ ಒಂದು ಕೌನ್ಸ್ಲಿಂಗ್ ಸಾಕಾ, ಅಥವಾ ಲಲಿತಾ ಸಹಸ್ರನಾಮ ಕಲಿಬೇಕಾ, ಅಥವಾ ಅವ್ರಿಗೆ ಇದು ಏನದು ಕಾಲಭೈರವ ಅಷ್ಟಕಂ ಕಲಿಬೇಕಾ, ಅಥರ್ವ ಶಿಷ್ಯಂ ಹೇಳ್ಬೇಕಾ ಅವರು, ಅಥವಾ ಮನೆ ದೇವ್ರನ್ನ ಇಟ್ಕೊಳ್ಬೇಕಾ, ಅಥವಾ ಏನೋ ಬೇಡ, ಬರೀ ಆಲೋಚನೆ ಮಾಡಿದ್ರೆ ಆಲೋಚನೆಯಲ್ಲೇ ಇವ್ರು ಸರಿ ಹೋಗ್ತಾರಾ, ಇದೆಲ್ಲ ಒಳಗಡೆಯಿಂದ ಬಂದ್ಬಿಡುತ್ತೆ. ಆಲೋಚನೆಯಲ್ಲಿ ಸರಿ ಹೋಗೋದು. ನೀವು ಯಾವುದು ರಿಚುವಲ್ಸ್ ಮಾಡೋದೇ ಬೇಡ, ಆಲೋಚನೆನೇ ಸಾಕು. ನಮ್ಮಲ್ಲಿ ಅದೇ ಕೌನ್ಸ್ಲಿಂಗಲ್ಲಿ ನಾವು ಅದಕ್ಕೆ ಫಸ್ಟ್ ಒಂದು ಕೌನ್ಸ್ಲಿಂಗ್ ತೊಗೊಳ್ತೀವಿ. ಹೀಲಿಂಗ್ ಕೊಡೋಕ್ಕಿಂತ ಮುಂಚೆ, ಸಹಸ್ರನಾಮ ಕಲಿಯೋಕ್ಕಿಂತ ಮುಂಚೆ ನಿಮ್ಗೆ ಏನು ಸಮಸ್ಯೆ ಇದೆ ಅಂತ ಫಸ್ಟ್ ತಿಳ್ಕೊಳ್ಳಿ, ಆಮೇಲೆ ಅದನ್ನು ಮಾಡಿ. ಅದೇ ಇದನ್ನೇ ಇವತ್ತಿನ ಮಾಡರ್ನ್ ವರ್ಲ್ಡ್ ಹೇಳೋದಲ್ಲ, ಬಿಲೀವ್, ನಂಬಿ. ಹೌದು, ನಿಮಗೆ ಫಸ್ಟು ತಾಪತ್ರ ಏನಿದೆ, ಸಮಸ್ಯೆ ಎಲ್ಲಿದೆ, ಮೂಲ ಏನು ಕಂಡಿಡ್ಕೊಳ್ಳಿ, ಆಮೇಲೆ ಮಿಕ್ಕಿದ್ದು ನೀವು ಮಾಡಿ. ನೀವು ಸಮಸ್ಯೆ ಏನು ಅಂತ ಗೊತ್ತಿಲ್ಲದೇ ನೀವು ಪಿತೃದೋಷ ಇದೆ, ಸರ್ಪದೋಷ ನಿವಾರಣೆ ಮಾಡೋದು, ಸರ್ಪದೋಷ ಇದ್ದರೆ ಗುರುದೋಷದ ನಿವಾರಣೆ ಮಾಡ್ಕೊಳ್ಳೋದು, ಏನೂ ದೋಷ ಇಲ್ಲ ಅಂತಂತಂದರೆ ಯಾರೋ ನನಗೇನೋ ಮಾಡಿಸ್ಬಿಟ್ಟಿದ್ದಾರೆ ಅಂತ ಅನಿಸ್ಬಿಡೋದು, ಅಥವಾ ಆಸ್ಪತ್ರೆದಿದ್ದರೆ ನಾನು ದೇವ್ರ ಹತ್ರ ಹೋಗ್ಬಿಟ್ಟು ಮಾಡ್ಕೊಂಡ್ಬಿಡ್ತೀನಿ, ಸರಿ ಮಾಡ್ಕೊತೀನಿ ಅನ್ನೋದು, ಅಥವಾ ದೇವ್ರದ್ದೇನೋ ಸಮಸ್ಯೆ ಇದೆ ಡಾಕ್ಟ್ರ್ ಹತ್ರ ಹೋಗ್ತೀನಿ ಅನ್ನೋದು ತಪ್ಪು ಕಲ್ಪನೆಗಳಿದೆಲ್ಲ. ಮೂಲ ಹುಡುಕಿ, ಸಮಸ್ಯೆ ಎಲ್ಲಿಂದ ಬರ್ತಾಯಿದೆ, ಯಾಕೆ ಬರ್ತಾಯಿದೆ, ಫಸ್ಟ್ ಅದನ್ನು ತಿಳ್ಕೊಳ್ಳಿ. ನಾವು ಅಂತರ್ಮನದಲ್ಲಿ ಫಸ್ಟ್ ಅದನ್ನೇ ಮಾಡಿಸೋದು. ನಿಮ್ಗೆ ವಾಸ್ತುದೋಷ ಇದೆಯಾ, ಅಥವಾ ನೀವು ಮದುವೆ ಮಾಡ್ಕೊಂಡಿರೋ ಡೇಟ್ ಸರಿ ಇಲ್ವಾ, ಅಥವಾ ನಿಮ್ಮ ಗ್ರಹಬಲ ಸರಿ ಇಲ್ವಾ, ಅಥವಾ ಜನ್ಮದಲ್ಲಿ ಜಾತಕದಲ್ಲಿ ಏನಾದರೂ ದೋಷಗಳಿದೆಯಾ, ಗುರು ದೋಷ ಇದೆಯಾ, ಅಥವಾ ಮಂಗಳ ದೋಷ ಇದೆಯಾ, ರಾಹು ಕೇತುವಿನ ಆಶೀರ್ವಾದ ಇಲ್ವಾ. ರಾಹು ಕೆಟ್ಟೋಗಿದ್ರೆ ಎಲ್ಲ ಬೇರೆ ಸ್ವಾದಿಷ್ಟನಕ್ಕೆ ಸಂಬಂಧಪಟ್ಟಿರುತ್ತೆ. ಅದು ಅಡಿಕ್ಷನ್ಗೆ ಬೀಳ್ತಾರೆ. ಸುಳ್ಳು, ವಿಶುದ್ಧಿ ಸರಿ ಇಲ್ಲ ಅಂದರೆ ಮಕ್ಕಳಿಗೆ, ದೊಡ್ಡವರು ಎಷ್ಟು ಸುಳ್ಳು ಹೇಳ್ತಾರೆ ಗೊತ್ತಾ. ದಾಂಪತ್ಯ ಜೀವನದಲ್ಲಿ ಕಲಹ ಬರೋದಕ್ಕೆ ವಿಶುದ್ಧಿ ಚಕ್ರ ಕ್ಲಿನ್ಸ್ ಇಲ್ಲ, ಹಾರ್ಟ್ ಚಕ್ರ ಇಲ್ಲ, ಅಲ್ಲಿ ಮಂಗಳ ಗ್ರಹ ಇಲ್ಲ, ಸಂಪತ್ತು ನಿಮ್ಮ ಹತ್ರ ಇಲ್ಲ, ದುಡ್ಡು ಉಳಿತಾ ಇಲ್ಲ, ಲಾಸ್ ಆಗ್ತಾ ಇದೆ ಅಂದರೆ ಶುಕ್ರ ಬಲ ಇಲ್ಲ, ಲಕ್ಷ್ಮಿ ಅನುಗ್ರಹ ಇಲ್ಲ, ಹೆಣ್ಣಿಗೆ ನೀವು ಗೌರವ ಕೊಡ್ತಾ ಇಲ್ಲ, ನೀವು ದುಡ್ಡಿಗೆ ಬೆಲೆ ಕೊಡ್ತಾ ಇಲ್ಲ. ಈ ಥರದ್ದೆಲ್ಲ ನಾವು ಇಷ್ಟೇ ಇದರಲ್ಲಿ ನೀವು ಕರೆಕ್ಷನ್ ಮಾಡ್ಕೊಂಬಿಟ್ರೆ ನೀವು ತುಂಬ ಚೆನ್ನಾಗಿ ಆಗ್ಬಿಡ್ತೀರಾ ಅಂತ. ಅಷ್ಟೇ ಸಾಕು. ಅದಕ್ಕೇನು ದೋಷ ಪರಿಹಾರ, ಯಜ್ಞಗಳು ಅಥವಾ ಸಹಸ್ರನಾಮ ಹೇಳೋದು ಏನೂ ಬೇಕಾಗಿರೋದಿಲ್ಲ. ಇಷ್ಟು ಕೌನ್ಸ್ಲಿಂಗಲ್ಲಿ ಅದ್ಭುತವಾಗಿ ಅಮ್ಮ ನಡೆಸ್ಕೊಡ್ತಾರೆ. ಎಷ್ಟು ಜನ ಇವತ್ತು ನಮಗೆ ತೃಪ್ತಿ ಏನು ಅಂತಂದರೆ ಈ ಕೆಲಸ ಮಾಡಿ ಇಷ್ಟೂ ಜನಕ್ಕೆ ಅಮ್ಮ ಒಳ್ಳೇದು ಮಾಡಿಸ್ತಾ ಇದ್ದಾರಲ್ಲ, ಆ ಶಕ್ತಿ ಲಲಿತಾ ಸಹಸ್ರನಾಮದಲ್ಲಿ ಇದೆಯಲ್ಲ. ಹಾಗೆ ಪ್ರತಿಯೊಬ್ಬ ಹೆಣ್ಣಿರ್ಬೋದು, ಗಂಡಿರ್ಬೋದು, ಜೀವಿ ಯಾರು ಈ ಪ್ರಪಂಚಕ್ಕೆ ಬರ್ತಾರೆ ಅವರೆಲ್ಲರಲ್ಲೂ ಇಂಥ ಒಂದು ಶಕ್ತಿ ಇದೆ. ಅದನ್ನು ಯಾರು ಕಡಿಮೆ ಅಂದಾಜು ಹಾಕ್ಕೊಂಬಾರ್ದು. ಯಾರು ಏನೋ ಒಂದರಲ್ಲಿ ಅವ್ರು ಮುಂದಕ್ಕೆ ಹೋಗ್ತಾರೆ. ಆ ಮುಂದೆ ಹೋಗೋ ದಾರಿ ಯಾವುದು ಅಂತ ಕರೆಕ್ಟಾಗಿ ಕ್ಲಿಯರಾಗಿ ಗೊತ್ತಾಗಿರಬೇಕು, ಸ್ಪಷ್ಟವಾಗಿರಬೇಕು ಅವ್ರಿಗೆ. ಸೊ ರ್ಯಾಪಿಡ್ ಫೈರ್ ರೌಂಡ್ ಇನ್ನೊಂದಷ್ಟು ಪ್ರಶ್ನೆ ಇದೆ, ಅದನ್ನು ಮುಂದುವರಿಸ್ತಾ. ವಿಜ್ಞಾನನ ನಂಬಿಕೆನ
ಸೈನ್ಸ್ ಆರ್ ಫೇತ್? ಎರಡೂ ಒಟ್ಟೊಟ್ಟಿಗೆ ಹೋಗಬೇಕು. ನಾವು ವಿಜ್ಞಾನವನ್ನು ನಂಬಬೇಕು, ನಾವು ಆಧ್ಯಾತ್ಮವನ್ನು ನಂಬಬೇಕು. ನಂಬಿಕೆ ಮೇಲೇ ಈ ಜೀವನ ಇರ್ತಕ್ಕಂಥದ್ದು. ಇಲ್ಲ ಅಂತಂದರೆ ಸುಳ್ಳು ಅಂತ ನಾವು ನಂಬಲ್ಲ ಅಂತಂದ್ರೆ ಏನೂ ಮಾಡೋಕ್ಕಾಗಲ್ಲ. ನೀವು ಡಾಕ್ಟ್ರನ್ನೂ ನಂಬಬೇಕು, ದೇವಸ್ಥಾನನೂ ನಂಬಬೇಕು. ಅಮಾವಾಸ್ಯೆನ ಹುಣ್ಣಿಮೆನ? ಎರಡೂ ಶ್ರೇಷ್ಠನೇ, ಎರಡೂ ಬೇಕು ನಮಗೆ. ಹುಣ್ಣಿಮೆಯಲ್ಲಿ ನಿಮ್ಮಲ್ಲಿ ಇರ್ತಕ್ಕಂಥ ಶಕ್ತಿ ಜಾಸ್ತಿ ಆಗುತ್ತೆ. ಶಕ್ತಿ ಜಾಸ್ತಿ ಆಗಿ ಅಮಾವಾಸ್ಯೆನಲ್ಲಿ ಬರ್ತಕ್ಕಂಥದ್ದನ್ನು ಕಳ್ಕೊಳ್ಬೋದು, ಕೆಟ್ಟದನ್ನು. ಸೊ ಅಮಾವಾಸ್ಯೆ ಕಳ್ಕೊಳ್ಳೋದಕ್ಕೆ, ಹುಣ್ಣಿಮೆ ಪಡ್ಕೊಳ್ಳೋಕ್ಕೆ. ಹೌದು, ಹುಣ್ಣಿಮೆ ಪಡ್ಕೊಳ್ಳೋಕ್ಕೆ. ಗುರುನ ಸೆಲ್ಫ್ ಲರ್ನಿಂಗ? ಸೆಲ್ಫ್ ಲರ್ನಿಂಗಿಂದ ಸ್ವಂತ ಏನು ನಾವು ಪ್ರಯತ್ನ ಮಾಡ್ತೀವೋ ಅದರಿಂದ ಗುರು ಸಿಗ್ತಾರೆ. ಎರಡು ಕನೆಕ್ಟೆಡ್ ಅಂತೀರಿ? ಕನೆಕ್ಟ್ ಆಗ್ತಾರೆ. ಗುರು ಇದ್ದರೆ ನಾವು ಸೆಲ್ಫ್ ಮಾಡ್ಕೊಳ್ಳೋದಕ್ಕೆ, ಪ್ರಯತ್ನ ಮಾಡೋದಕ್ಕೆ ಬೇಗ ಆಗುತ್ತೆ. ಸೈಲೆನ್ಸಾ ಚಾಂಟಿಂಗ? ಮೌನಾನ ಮಂತ್ರಾನ? ಸ್ಟಾರ್ಟಿಂಗಲ್ಲಿ ಚಾಂಟಿಂಗು, ನಂತರ ಮೌನ. ಅದಕ್ಕೆ ಒಂದು ಹೇಳ್ತೀವಿ, ವೈಖರಿ ಉಪಾಂಶ ಮಧ್ಯಮ ಅಂತ ನಾವು ಏನು ಹೇಳ್ತೀವಿ. ಸ್ಟಾರ್ಟಿಂಗಲ್ಲಿ ಯಾರು ಮಂತ್ರಗಳನ್ನು ಅಥವಾ ಶ್ಲೋಕಗಳನ್ನು ಹೇಳ್ತಾರೋ ಜೋರಾಗಿ ಹೇಳಬೇಕು, ಅದು ವೈಖರಿ. ಉಪಾಂಶ ಅಂತಂದರೆ ತುಟಿ ಅಲಗಾಡಬೇಕು. ಮೌನ ಅಂತಂದರೆ ಮಾನಸಿಕವಾಗಿ ಮಾಡಬೇಕು. ಇದು ಎಲ್ಲದಕ್ಕಿಂತ ಮೊದಲು ಮಾಡಬೇಕಾಗಿರೋದೇನು ಗೊತ್ತಾ? ಯಾರೂ ಮಾಡ್ತಾ ಇಲ್ಲ. ನಾವು ಮಕ್ಕಳಿಗೆ ಸ್ಕೂಲಲ್ಲಿ ಏನಾದರೂ ಬಂದಿಲ್ಲ ಅಂದರೆ ಬರೆಸ್ತೀವಿ, ಅವ್ರ ತಲೆಗೆ ಹೋಗುತ್ತೆ ಅಂತ. ಎಲ್ಲರೂ ಫಸ್ಟ್ ಮಾಡಬೇಕಾಗಿರೋದು ಬರೀಬೇಕು ಕೂತ್ಕೊಂಡು. ಒಂದು ಶ್ಲೋಕವನ್ನು ಅಥವಾ ಒಂದು ಮಂತ್ರವನ್ನು ದೀಕ್ಷೆ ಪಡ್ಕೊಂಡಿದ್ದು ಅಥವಾ ಯಾರ ಹತ್ರದ್ದು ಗುರುಮುಖೇನ ಕಲ್ತಿದ್ದನ್ನು ಅಥವಾ ಅವ್ರಿಗೆ ಅನಿಸಿದ್ದನ್ನು ಬರೆದು ಪ್ರಾಕ್ಟೀಸ್ ಮಾಡಿ. ಆವಾಗ ನಮ್ಮ ಇಂದ್ರಿಯಗಳು ಕೆಲಸ ಮಾಡುತ್ತೆ. ಪಂಚೇಂದ್ರಿಯಗಳು ಕೆಲಸ ಮಾಡುತ್ತೆ. ನಾವು ಅಲ್ಲಿಂದ ತುಂಬ ಬೇಗ ಬೆಳೆದು ಬಿಡ್ಬೋದು. ಒಂದೊಂದು ಸ್ಟೇಟ್ಮೆಂಟು ನಿಮ್ಮದು ಒಂದೊಂದು ಚಾಪ್ಟರ್ ಓಪನ್ ಮಾಡ್ಬೋದು ನಾನು. ಬಟ್ ಅಂದರೆ ಪಂಚೇಂದ್ರಿಯಗಳಲ್ಲಿ ಹೇಗೆ ಉಪಯೋಗಿಸ್ಕೊಂಡು ನಾವು ಯಾವುದನ್ನು ತುಂಬ ಚೆನ್ನಾಗಿ ಇಟ್ಕೋಬೇಕಂತ ನಿಮ್ಮ ಪ್ರಕಾರ ಪಂಚೇಂದ್ರಿಯಗಳಲ್ಲಿ ಶ್ರೇಷ್ಠ, ಮೋಸ್ಟ್ ಫಾಸ್ಟೆಸ್ಟ್ ಆ್ಯಂಡ್ ರಿಸಲ್ಟ್ ಕೊಡುವಂಥ ಇಂದ್ರಿಯ? ಗ್ರಹಣಕ್ಕೆ ದೃಷ್ಟಿ, ಗ್ರಹಿಸೋಕೆ ಕಣ್ಣು. ಅದಕ್ಕೆ ದೃಷ್ಟಿ ಮಾಧ್ಯಮನೇ ಎಲ್ಲರ ಮೇಲೆ ಎಫೆಕ್ಟ್ ಆಗ್ತಾ ಇರೋದು. ಕೇಳಿಸ್ಕೊಳ್ಳೋದಕ್ಕಿಂತ ಜಾಸ್ತಿ ನೋಡೋದ್ರ ಮೇಲೆ ಪ್ರಭಾವ ಬೀರ್ತೀವಿ. ಅದರದ್ದು ಲ್ಯಾಂಗ್ವೇಜೇ ದೃಶ್ಯ, ಎಲ್ಲವನ್ನ ನೋಡೋದ್ರಿಂದನೇ ನಾವು ಒಳಗಡೆ ಹೋಗಿ ಸೇರ್ಕೊಳ್ತಾ ಇರೋದು. ಕೇಳೋದು ಮರ್ತೋಗ್ಬಿಡ್ತೀವಿ, ಮುಟ್ಟಿದ್ದು ಮರ್ತೋಗ್ಬಿಡ್ತೀವಿ, ನಾವು ವಾಸನೆಯೂ ಮರ್ತೋಗ್ತೀವಿ. ನಾವು ನೋಡ್ತಾ ಇರೋದು ಯಾವಾಗಲೂ ಜ್ಞಾಪಕದಲ್ಲಿರುತ್ತೆ. ಅದಕ್ಕೆ ಮಕ್ಕಳು ನೋಡಿ ಕಲಿಯೋದು ಜಾಸ್ತಿ. ತಂದೆ ತಾಯಿ ಇರೋದಕ್ಕೆ ಹೆಂಗಿರಬೇಕು? ಅಹಂಕಾರನ ಶರಣಾಗತಿನ? ಈಗೋನ ಸರೆಂಡರು? ನಮಗೆ ನಾವು ಅಹಂಕಾರವನ್ನು ಯಾರೂ ಬಿಡಲ್ಲ. ಯಾವುದೇ ಒಂದು ಫೀಲ್ಡಲ್ಲಿ ಹೋಗಲಿ, ನಾವು ಕ್ಷೇತ್ರಕ್ಕೆ ಹೋಗಲಿ, ಅಹಂಕಾರನೇ ಹೈಲೈಟ್ ಆಗೋದು. ಅದು ಬಿಡಲಿಲ್ಲ ಅಂದರೆ ಸಮರ್ಪಣೆ ಭಾವ ಬರೋದಿಲ್ಲ. ಸಮರ್ಪಣೆ ಭಾವ ಬಂದಿಲ್ಲ ಅಂದರೆ ನನ್ನ ಜೀವನದಲ್ಲಿ ಸುಖವಾಗಿರೋಕ್ಕಾಗೋದೇ ಇಲ್ಲ. ಅಹಂಕಾರನೇ ಮೇಲ್ಗೈ ಸಾಧಿಸೋದು, ಎಲ್ಲ ತೊಂದರೆಗಳಿಗೂ ಕಾರಣ ಅದೇನೆ. ಆಸ್ಟ್ರಾಲಜಿನ ಆ್ಯಕ್ಷನ್ನ ಅಂದರೆ ಜ್ಯೋತಿಷ್ಯನ ಅಥವಾ ಜವಾಬ್ದಾರಿ ತೊಗೊಂಡು ಕೆಲಸ ಮಾಡೋದ? ಜವಾಬ್ದಾರಿಯನ್ನು ನಂಬಿ, ನಿಮ್ಮನ್ನು ನೀವು ನಂಬಿ ಅಂತ ಹೇಳ್ತೀವಿ. ಜಾತಕ ಜ್ಯೋತಿಷ್ಯ ಶಾಸ್ತ್ರ ಸುಳ್ಳಲ್ಲ, ಆದರೆ ಅದೇ ಜೀವನ ಅಲ್ಲ. ಅದು ಒಂದು ಮ್ಯಾಪ್ ಥರ. ಹೌದು, ಅದು ನಾವು ತಿಳ್ಕೊಳ್ಳೋಕ್ಕೆ, ಕಾರಣ ಏನು ಅಂತ ತಿಳ್ಕೊಳ್ಳೋಕ್ಕೆ, ಅದನ್ನು ಸರಿ ಮಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ನನ್ನ ಗ್ರಹ ಬಲ ಏನು ವೀಕ್ ಆಗಿದೆಯೋ ಅದನ್ನು ಸರಿ ಮಾಡ್ಕೊಳ್ಳೋಕೆ ನಾವು ಪ್ರಯತ್ನ ಪಟ್ಟರೆ ಆಗೋದದು. ಈಗ ಜಾತಕದಲ್ಲಿ ಅಶುಭ ಗ್ರಹ ಸೂರ್ಯನ, ಚಂದ್ರನ, ಗುರುನ, ಶುಕ್ರನ ಅಂತ ತಿಳ್ಕೊಂಡ್ಮೇಲೆ ನಾವು ಏನು ಮಾಡಬೇಕು ಅಂತ ಮಾಡಲಿಲ್ಲ ಅಂತಂದರೆ ತಿಳ್ಕೊಂಡು ಏನು ಪ್ರಯೋಜನ? ಅದು ಸರಿಯಾದ ರೀತಿಯಲ್ಲಿ ಕ್ರಮಬದ್ಧತೆಯಲ್ಲಿ ನಾವು ಮಾಡ್ಕೊಳ್ಬೇಕು. ಭಯ ಪಡಬಾರ್ದು. ಅಥವಾ ಅದೇ ಜೀವನ ಅಂತ ಕುಗ್ಗೋಗ್ಬಾವು, ನನ್ನ ಜಾತಕದಲ್ಲಿ ಶನಿ ದೋಷ ಇದೆ, 7.5 ನಡೀತಾ ಇದೆ ಅಂತ ಅಂದ್ಕೊಂಡು ಕೂತ್ಕೊಂಡೆ ಏನಾಗುತ್ತೆ? ಕಳ್ಕೊಳ್ಳೋದು ಹೆಂಗೆ ನೋಡಬೇಕು. 7.5 ವರ್ಷ ಸುಮ್ಮನೆ ಕೂತ್ಬಿಟ್ಟೆ ನನಗೆ ಆ ಥರ ಜಪ ಅದನ್ನೇ ಮಾಡ್ತಾಯಿದ್ದೆ. ಶನಿ ಭಗವಾನ್ ಬಂದು ನಿಮ್ಗೆ ಒಳ್ಳೇದು ಮಾಡಲ್ಲ. ನೀವು ಬೇರೆ ಏನು ಮಾಡ್ತೀರಾ? ಆಂಜನೇಯನ ಹಿಡ್ಕೊಳ್ಳಿ, ಅಲ್ಲಿ ಏನು ದಾನ ಮಾಡಬೇಕು, ಏನು ಯೋಚನೆ ಮಾಡಬೇಕು, ನನ್ನ ಕರ್ಮವನ್ನು ನಾನು ಸ್ವೀಕಾರ ಮಾಡ್ತಾಯಿದ್ದೀನಿ, ಒಪ್ಕೊಳ್ಬೇಕು, ಸರೆಂಡರ್ ಆಗಬೇಕು, ಸರಿ ಮಾಡ್ಕೊಂಬಿಡ್ಬೇಕು. ನಾನು ಅದನ್ನೇ ಪಾಯಿಂಟ್ ಔಟ್ ಮಾಡಿಕೊಂಡು ನನ್ನ ಜಾತಕದಲ್ಲಿ ಈ ದೋಷ ಇದೆ ಅಂತ, ಅದಕ್ಕೆ ನನ್ನ ಕರ್ಮ ಹಿಂಗೆ, ನಾನು ಹಿಂಗೆ ಬದುಕ್ತಾ ಇದ್ದೀನಿ, ಅದಕ್ಕೆ ಅಂತ ಅದನ್ನು ಪಾಯಿಂಟ್ ಔಟ್ ಮಾಡಿ ಅದನ್ನು ದೂಷಿಸ್ತಾ ಇದ್ದರೆ ಮತ್ತೊಂದು ದೊಡ್ಡ ಕರ್ಮ ಮಾಡ್ತೀವಿ. ಗೊತ್ತಾದಮೇಲೆ ಸರಿ ಮಾಡ್ಕೊಳ್ಳೋಕೆ ರೆಡಿ ಇರಬೇಕು. ಸರಿ ಹೋಗೋದೇ ಬೇಡ, ಕೇಳೋದೇ ಬೇಡ. ಫಿಲ್ ಅಪ್ ದ ಬ್ಲ್ಯಾಂಕ್ಸ್. ನಿಮ್ಮ ಪ್ರಕಾರ ಸ್ಪಿರಿಚುಯಾಲಿಟಿ ಈಸ್ ನಾಟ್ ಡ್ಯಾಶ್? ಆಡಂಬರಕ್ಕೆ ಅಲ್ಲ, ಹೇಳೋದಕ್ಕಲ್ಲ, ಬೋಧಿಸೋದಕ್ಕಲ್ಲ. ಟುಡೇ ಯಂಗ್ಸ್ಟರ್ಸ್ ಆರ್ ಸ್ಪಿರಿಚುವಲಿ ಕನೆಕ್ಟ್ ಆಗ್ತಾ ಇದ್ದಾರೆ, ಹೆಚ್ಚೆಚ್ಚಾಗಿ ಕನೆಕ್ಟ್ ಆಗ್ತಾ ಇದ್ದಾರೆ. ಅದೇ ಭ್ರಮೆನಲ್ಲಿ ಒಳಗಾಗ್ತಾ ಇದ್ದಾರೆ. ಸೊ ಯಂಗ್ಸ್ಟರ್ಸ್ ಟುಡೇ ಆರ್ ಸ್ಪಿರಿಚುವಲಿ ಗೆಟಿಂಗ್ ಕನೆಕ್ಟೆಡ್, ಬಟ್ ಹಾಗೆ ಅಷ್ಟೇ ಭ್ರಮೆನಲ್ಲೂ ಇದ್ದಾರೆ. ಎಕ್ಸ್ಪ್ಲೇನ್. ನಾ ಮಾಡಿದ್ದೆ ಸರಿ, ಅವ್ರು ಹೇಳಿದ್ದೆ ಸರಿ, ಅದೇ ಸರಿ, ನನಗೆ ಇದೇ ಸರಿ ಅಂತೇಳಿ ಯಾವ್ಯಾವುದೋ ಬೇಡವಾದದ್ದನ್ನೆಲ್ಲ ತಿಳ್ಕೊಂಡು ನೀವು ನೋಡಿ, ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ, ಇನ್ನೆಲ್ಲೋ ರೇಡಿಯೋದಲ್ಲಿ, ಟಿ ವಿನಲ್ಲಿ ಅಥವಾ ಯಾವುದೋ ಒಂದು ಮೂವಿಗಳಲ್ಲಿ ತೋರಿಸಿದ್ದನ್ನೇ ಅದೇ ಸತ್ಯ ಅನ್ಕೊಂಡು ಬದುಕ್ತಾ ಇದ್ದಾರೆ. ಭ್ರಮೆನಲ್ಲಿ ಬದುಕ್ತಾ ಇದ್ದಾರೆ. ಅದಲ್ಲ, ಅದು ಯಾವುದೂ ಅಲ್ಲ. ಯುವ ಪೀಳಿಗೆಗೆ ಎಲ್ಲಿ ನಾವು ಕನೆಕ್ಟ್ ಮಾಡಿಕೊಡ್ಬೇಕು ಅಂತಂದರೆ, ಒಂದ ತಂದೆ ತಾಯಿ, ಇಲ್ಲ ಟೀಚರ್ಸ್ ಸರಿಯಾದ ಮಾರ್ಗದರ್ಶನ ಕೊಡೋರು.
ಈಗ ಇವಾಗ ಇವಾಗ ಯುವ ಪೀಳಿಗೆ ಇರ್ಬೋದು, ಮಕ್ಕಳಿರ್ಬೋದು, ನಾವು ಎಲ್ಲಿ ಅವ್ರನ್ನ ಬೇರೆ ಥರದ್ದು ಕಲಿಯೋಕ್ಕೆ ಕಳಿಸ್ತಾ ಇದ್ದೀವಿ? ಸ್ಕೂಲ್ಗೆ, ಕಾಲೇಜ್ಗೆ. ಎಲ್ಲಿಂದ ಬರಬೇಕು ಜ್ಞಾನ ಅಂದರೆ ಅಲ್ಲಿಂದನೇ ಅಥವಾ ಇವತ್ತು ಸೋಷಿಯಲ್ ಮೀಡಿಯಾ, ಸೋಷಿಯಲ್ ಮೀಡಿಯಾನ ಪಕ್ಕಕ್ಕೆ ಇಡಬೇಕು ಅಂತ ಹೇಳ್ತೀನಿ. ಅಲ್ಲಿ ಮೆಸೇಜ್ ಟು ದೆಮ್ ಅದೇನಾ? ಹೌದು, ಸೋಷಿಯಲ್ ಮೀಡಿಯಾನ ಪಕ್ಕಕ್ಕಿಡಿ, ನಿಮ್ಮ ಒಳಗಡೆ ಇರೋ ಶಕ್ತಿನ ನೋಡಿ ಅಂತ ಹೇಳ್ತೀನಿ. ನಿಮಗೆ ವಿಪರೀತ ಶಕ್ತಿ ಇದೆ ಇವಾಗಿನ ಕಾಲದ ಮಕ್ಕಳಿಗೆ, ವಿಪರೀತ ಜ್ಞಾನ ಇದೆ, ಅಷ್ಟು ಎಕ್ಸ್ಪೋಜರ್ ಇದೆ, ಎಲ್ಲವನ್ನ ತಿಳ್ಕೊಳ್ಳೋದು ಇದೆ, ಎಲ್ಲ ಥರದ್ದು ನೋಡ್ತಾ ಇದ್ದೀರಾ. ಬಟ್ ನಿಮ್ಮ ಒಳಗಡೆ ನೋಡಿ ಫಸ್ಟು. ಅದಕ್ಕೆ ಒಂದು ಟೂಲ್ ಏನು ಮಾಡಬೇಕು, ಧ್ಯಾನ ಮಾಡಬೇಕಾ? ಇಲ್ಲ, ನೀವು ಏನೇ ಮಾಡ್ತಾಯಿದ್ರು ನೀವೇನು ಮಾಡ್ತಾ ಇದ್ದೀರಾ ಅಂತ ನೋಡಿಕೊಂಡ್ರೆ ಸರ್ ಅಂತ ಒಂದು ಪ್ರಶ್ನೆ ಕೇಳ್ಕೊಂಡೆ, ಯಾಕೆ ಮಾಡ್ತಾ ಇದ್ದೀರಾ, ಏನು ಯಾಕೆ? ನೀವು ಊಟ ಮಾಡ್ತಾಯಿದ್ರಿ, ಏನು ಮಾಡ್ತಾಯಿದ್ದೀರಾ, ಊಟ ಹೆಂಗೆ ಮಾಡ್ತಾಯಿದ್ದೀರಾ, ಹೆಂಗೆ ಕೂತ್ಕೊಂಡಿದ್ದೀರಾ, ಹೆಂಗೆ ನಿಂತ್ಕೊಂಡು ತಿಂತಾಯಿದ್ದೀರಾ, ಕೂತು ತಿಂತಾಯಿದ್ದೀರಾ, ಮಾತಾಡ್ಕೊಂಡು ತಿಂತಾಯಿದ್ದೀರಾ, ನಿಮ್ಮನ್ನು ನೋಡ್ಕೊಳ್ಳಿ, ಅಲ್ಲೇ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ. ನೀವು ಓದ್ತಾ ಇರಬೇಕಾದ್ರೆ ಟಿ ವಿ ನೋಡ್ತಿದ್ದೀರಾ, ಮೊಬೈಲ್ ಯೂಸ್ ಮಾಡ್ತಿದ್ದೀರಾ, ಯಾರ ಹತ್ರದ್ದು ಮಾತಾಡ್ತಿದ್ದೀರಾ, ನೀವು ನೋಡ್ಕೊಳ್ಳಿ. ಅದೇ ಥರ ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೆ ಅಷ್ಟೇ, ಆತ್ಮಾವಲೋಕನ. ಅಲ್ಲಿ ನೀವು ಇದ್ದರೆ ಸಾಕು, ಪ್ರೆಸೆಂಟಲ್ಲಿ ಇದ್ದರೆ ಸಾಕು, ನಿಮಗೆ 99% ಪ್ರಾಬ್ಲಮ್ಸ್ ಸಾಲ್ವ್ ಆಗಿಬಿಡುತ್ತೆ. ಬಿಗ್ಗೆಸ್ಟ್ ಮಿತ್ ಅಬೌಟ್ ದೇವಿ ಇಸ್, ದೇವಿ ನನಗೆ ಹೊಲ್ದು ಬಿಟ್ಟಿದ್ದಾಳೆ, ನನಗೆಲ್ಲ ಗೊತ್ತು ಅಂತ. ನಾನು ದೇವ್ರು ನಂಬಿದ ತಕ್ಷಣ, ದೇವಿ ನಂಬಿದ ತಕ್ಷಣ ಎಲ್ಲ ಒಳ್ಳೇದಾಗ್ಬಿಡುತ್ತೆ ಅಂತ, ನಂಗೆ ಪ್ರಾಬ್ಲಮ್ಸೇ ಬರಲ್ಲ ಅಂತ. ಆದರೆ ಅದು ಸುಳ್ಳು. ಮತ್ತು ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ, ಅದನ್ನು ಎದುರಿಸುವ ಧೈರ್ಯ ಬರುತ್ತೆ, ಸ್ಥೈರ್ಯ ಒಂದಿರುತ್ತೆ. ಅದು ನಿರ್ಧಾರ ತಗೊಳ್ಳೋದು ಹೇಗೆ, ಸರಿ ತಪ್ಪುಗಳು ಹೇಗೆ ಅನ್ನೋದೆಲ್ಲ ಕಾನ್ಷಿಯಸ್ನೆಸ್ ಬರುತ್ತೆ ನಮಗೆ, ಪ್ರಜ್ಞೆ ಅನ್ನೋದು ಜಾಸ್ತಿ ಆಗುತ್ತೆ, ಒಂಥರ ಸ್ಟ್ರೆಂತ್ ಬರುತ್ತೆ, ಬಲ ಬರುತ್ತೆ ನಮಗೆ ದೇವರು ಆರಾಧನೆ ಮಾಡಿದಾಗ, ಮಂತ್ರಗಳನ್ನು ಹೇಳ್ಕೊಂಡಾಗ. ಆದರೆ ಸಮಸ್ಯೆ ಪರಿಹಾರ ಆಗುತ್ತೆ ಅಂತಲ್ಲ. ನಂಬಿಕೆ ಇಲ್ಲದೆ ಮಂತ್ರವನ್ನು ಅಥವಾ ಇನ್ನೇದನ್ನು ಜಪಿಸಿದಾಗ ಏನಾಗುತ್ತೆ? ನಂಬಿಕೆ ಇರಲಿ ಇಲ್ಲದೆ ಇರಲಿ, ಮಂತ್ರಗಳನ್ನು ಜಪಿಸಿದಾಗ ಒಳ್ಳೆಯದೇ ಆಗುತ್ತೆ, ಕೆಟ್ಟದಂತೂ ಆಗಲ್ಲ. ಆದರೆ ಸ್ಪಷ್ಟವಾಗಿ ಹೇಳಬೇಕು, ಅದನ್ನು ಅರ್ಥೈಸ್ಕೊಂಡು ಹೇಳಿದಾಗ ಮಾತ್ರ ಇನ್ನೂ ಒಳ್ಳೆಯದಾಗುತ್ತೆ. ಒಂದು ನಾವು ನಂಬಿ ಏನೋ ಒಂದು ಮಾಡ್ತೀವಿ ಅಂದಾಗ ತಪ್ಪುಗಳಾಗುತ್ತೆ, ಕರೆಕ್ಷನ್ ಮಾಡ್ಕೊಳ್ಳೋ ಮನಸ್ಥಿತಿ ನಮಗಿರಬೇಕು. ನಾವು ಮಾಡಿದ್ದೇ ಸರಿ ಅಂತ ಹೇಳಬಾರ್ದು. ನಂಬಿದಾಗ ಮುಂದಕ್ಕೆ ಹೋದಾಗ ಅಲ್ಲಿ ಕರೆಕ್ಷನ್ ಬಂದಾಗ, ಸರಿ ತಪ್ಪುಗಳ ತಿಳುವಳಿಕೆ ಬಂದಾಗ ನಾವು ಕರೆಕ್ಷನ್ ಮಾಡ್ಕೊಳ್ಬೇಕು. ಅಂದರೆ ಒಪ್ಪಬೇಕು, ನಮ್ಮನ್ನು ನಾವು ಒಪ್ಕೊಳ್ಬೇಕು, ತಪ್ಪ ಸರಿನಾ. ಒನ್ ರೆಡ್ ಫ್ಲ್ಯಾಗ್ ಇನ್ ಸ್ಪಿರಿಚುವಲ್ ಜರ್ನಿ ಅಂದರೆ ಸ್ಪಿರಿಚುಯಾಲಿಟಿ, ಆಧ್ಯಾತ್ಮ ಇದು ನೋಡಿದಾಗ ಯಾವ ವಿಚಾರದಿಂದ ಭಾಳ ಹುಷಾರಾಗಿರಬೇಕು? ಆಧ್ಯಾತ್ಮದಲ್ಲೇ ಹುಷಾರಾಗಿರಬೇಕು. ಯಾವ ವಿಚಾರ? ತಪ್ಪಾಗಿ ಏನನ್ನೂ ಮಾಡೋಕ್ಕೋಗ್ಬೋದು. ಈಗ ಚಕ್ರ ಆ್ಯಕ್ಟಿವೇಶನ್ ಅಂತಾರೆ, ಮಂತ್ರಗಳನ್ನು ತೊಗೊಳ್ತೀವಿ, ದೀಕ್ಷೆ ತೊಗೊಳ್ತೀವಿ ಅಂತ ಹೋಗ್ತಾರೆ, ಮಂತ್ರಗಳನ್ನು ಅವರೇ ಕಲಿತು ಅವರೇ ಹೇಳಕ್ಕೆ ಹೋಗ್ತಾರೆ. ಅಥವಾ ದೇವರು ಅಂದರೆ ವಿಪರೀತ ಕಲ್ಪಿಸ್ಕೊಳ್ತಾರೆ ದೇವರನ್ನು. ನನಗೆ ಈಗ ಮೈ ಮೇಲೆ ಬಂತು ಅಂತನೋ, ದೇವ್ರೇನೋ ಹೇಳಿಬಿಟ್ರು ಅಂತನೋ, ಅದು ಯಾವುದು ಅಲ್ಲ. ನಿಮ್ಗೆ ಅದು ಬಂದಾಗ ಅನುಭವ ಆಗೋದೇ ಬೇರೆ ಥರ ಇರುತ್ತೆ. ಅಧ್ಯಾತ್ಮ ಅಂತನ್ನೋದು ಬೆಂಕಿ ಇದ್ದಂಗೆ, ಅದನ್ನೆಲ್ಲರೂ ಟಚ್ ಮಾಡೋಕ್ಕಾಗಲ್ಲ, ಅದು ಅಷ್ಟೇ ಸರಳ. ಯಾಕೆ ಬೆಂಕಿ ಅಂತಂದರೆ, ನಾವು ಅದು ಭ್ರಮೆನಲ್ಲಿ ಬದುಕ್ತೀವಲ್ಲ, ಅದಕ್ಕೆ ಅದು ಬೆಂಕಿ. ಹುಚ್ಚುಚ್ಚಾಗಿ ಮಾಡೋಕ್ಕೆ ಹೋದರೆ ನಮ್ಮ ಜೀವನ ನಾಶ ಆಗಿಬಿಡುತ್ತೆ. ಗೊತ್ತಿಲ್ಲ ಹೇಗೆ ಉಪಯೋಗಿಸ್ಬೇಕು ಅದೊಂದು ಶಕ್ತಿ. ನೀವು ಒಂದು ಸಂಬಂಧಗಳಲ್ಲಿ ಹಾಳಾಗುತ್ತೆ, ಹಣಕಾಸಿನ ಸಮಸ್ಯೆ ಎದುರಾಗುತ್ತೆ, ಆರೋಗ್ಯದ ಸಮಸ್ಯೆ ಬಂದ್ಬಿಡುತ್ತೆ, ಸರಿಯಾಗಿ ಉಪಯೋಗಿಸಲ್ಲ. ಅಧ್ಯಾತ್ಮವನ್ನು ನಾವು ಗುರುಗಳ ಮುಖಾಂತರನೇ ಹೋಗಬೇಕು, ನಾವು ಪಡ್ಕೊಳ್ಳೋಕ್ಕಾಗಲ್ಲ. ಮಂತ್ರಗಳಿಂದ ಹಣೆ ಬರ ಬದಲಾಗತ್ತಾ? ಖಂಡಿತ ಬದಲಾಗುತ್ತೆ. ಯಾಕಂದರೆ ಮಂತ್ರಗಳು ಕಲ್ಲಿನ ಮೇಲೆ ಬರೆದಿರೋದಿಲ್ಲ, ಮರಳಿನ ಮೇಲೆ ಬರೆದಿರ್ತಾರೆ. ಅಂದರೆ ಹಣೆ ಬರಹ ಅನ್ನೋದು ನಾವು ಪ್ರಯತ್ನ ಪಟ್ಟು ಬದಲಾಯಿಸ್ಕೊಳ್ಬೋದು. ಒಂದು ಗುರು ಮುಖಾಂತರನೋ ಅಥವಾ ನಮ್ಮ ಒಂದು ಸಾಧನೆ ಮುಖಾಂತರನೋ, ದೈವದ ಆಶೀರ್ವಾದದಿಂದನೂ ಖಂಡಿತ ಹಣೆ ಬರಹವನ್ನು ಬದಲಾಯಿಸ್ಕೊಳ್ಬೋದು. ನಾವು ಆಸೆ ಪಟ್ಟರೆ ನಮ್ಮ ಅಂತರ್ಮನದಲ್ಲಿ ಕೌನ್ಸಿಲಿಂಗ್ ಮುಖಾಂತರ ಖಂಡಿತ ಅವರು ಆಗೋದೇ ಇಲ್ಲ ಅನ್ನೋದನ್ನು ಖಂಡಿತ ಆಗಿದೆ. ಹಣೆ ಬರಹ ಬದಲಾಗಿದೆ, ಎಲ್ಲೋ ಆಗೋದೇ ಇಲ್ಲ ಅಂತ ಹೇಳ್ಕೊಂಡು ಬರೋರು ಎಷ್ಟೊಂದು ಜನ ಇದ್ದಾರೆ. ಅವ್ರದ್ದು ಖಂಡಿತ ಆ ಸಮಸ್ಯೆ ಪರಿಹಾರ ಆಗಿದೆ. ಅಥವಾ ಆಗೋದೇ ಇಲ್ಲ ಏನು ಅಂತ, ಮದುವೆ ಆಗೋದಿಲ್ಲ, ನಿಮ್ಗೆ ಇಷ್ಟು ವರ್ಷ ಆದ್ರೂ ಇನ್ನು ನಿಮ್ಮ ಜಾತಕದಲ್ಲಿ ಈ ಥರ ಇದೆ, ಅಥವಾ ಮೆಡಿಕಲಲ್ಲಿ ಅದಕ್ಕೆ ಆನ್ಸರೇ ಇಲ್ಲ ಅಂತ ಹೇಳೋರು, ಅದು ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಆ ಹಣೆ ಬರಹವನ್ನು ಬದಲಾಯಿಸ್ಕೊಳ್ಳೋದು, ಕರ್ಮವನ್ನು ತೊಳ್ಕೊಳ್ಬಹುದು, ಶುದ್ಧವಾಗಿ ಬದುಕಬಹುದು. ಮ್ಯಾಮ್, ನೀವು ದೇವಿ ಉಪಾಸಕಿ, ಈಗ ಇಲ್ಲಿ ಶಿವಭಕ್ತರಿದ್ದಾರೆ, ಹರಿಭಕ್ತರಿದ್ದಾರೆ. ಸೊ ನಿಮ್ಮ ಪ್ರಕಾರ ದೇವಿ ಎನರ್ಜಿಗೂ ಈ ಮೇಲ್ ಗಾಡ್ಸ್ ಗಣೇಶ ಅಥವಾ ಶಿವ ಈ ಎನರ್ಜಿಗೂ ದೇಹದಲ್ಲಿ ಬೇರೆ ಥರ ಫೀಲ್ ಆಗತ್ತಾ ನಮ್ಗಳಿಗೆ, ನಂಬೋರಿಗೆ? ಎನರ್ಜಿ ಒಂದೇ, ಹೆಸರು ಮಾತ್ರ ನಾವು ಕೊಟ್ಟಿರೋದು, ನಾಮ ಬೇರೆ, ರೂಪ ಬೇರೆ, ಎನರ್ಜಿ ಮಾತ್ರ, ಶಕ್ತಿ ಒಂದೇ. ನಾವು ಆರಾಧನೆ ಮಾಡ್ತಾ ಇರೋದು ಒಂದು ಶಕ್ತಿಯನ್ನು ಮಾತ್ರ. ಮತ್ತು ದೇವಿ ಅಂತ ಕರೆದ್ರೆ ಏನಾಗುತ್ತೆ, ಇದನ್ನು ಕೃಷ್ಣ ಅಂತ ಕರೆದ್ರೆ ಮತ್ತು ಎನರ್ಜಿ ಒಂದೇ ಆದರೂ ನಮ್ಮ ನಂಬಿಕೆನಲ್ಲಿ ಅದು ಬದಲಾಗ. ನಮ್ಮ ನಂಬಿಕೆಯಲ್ಲಿ ನಾವು ಯಾವ ರೂಪದಲ್ಲೇ ಬೇಕಾದರೂ ಕರಿಬೋದು. ಲಲಿತಾ ಸಹಸ್ರನಾಮದಲ್ಲಿ ಇದೆ, ಇದು ಮಿಥ್ಯಾ, ಜಗದಾಧಿಷ್ಠಾನ
ಅಂತ ಬರುತ್ತೆ ಅಲ್ಲಿ. ಇದು ಎಲ್ಲವೂ ಮಿಥ್ಯಾನೇ. ಕೃಷ್ಣ ಇದು ಹೇಳ್ದಂಗೆ ಇದೆಲ್ಲವೂ ಜಗತ್ತೆಲ್ಲ ಮಾಯೆ ಮಾಯದಲ್ಲಿ ಕೃಷ್ಣ ತೋರಿಸ್ತಾನೆ. ಚಿಕ್ಕವನಿದ್ದಾಗ ತನ್ನ ಬಾಯಲ್ಲಿ ಬ್ರಹ್ಮಾಂಡವನ್ನು ತೋರಿಸ್ತಾನೆ. ದೊಡ್ಡವರಾದ ಮೇಲೆ ಅರ್ಜುನನಿಗೆ ವಿಶ್ವರೂಪವನ್ನು ತೋರಿಸ್ತಾರೆ. ಅಂದರೆ ಏನು, ನಾವು ಅವನೊಳಗಡೆ ಇದ್ದೀವಿ, ಅವನು ನಮ್ಮೊಳಗಡೆ ಇದ್ದಾನೆ. ಓಹೋ, ನಾವು ಅದು ಬಿಟ್ಟು ಬದುಕಕ್ಕಾಗ್ತಾ ಇಲ್ಲ. ಬ್ಯೂಟಿ ಆಫ್ ನೇಚರ್ ಒಂದೇ ಅದು. ಹೌದು, ಎಲ್ಲ ಕಡೆಯೂ ಜೀವ ಇದೆ, ಎಲ್ಲ ಕಡೆಯೂ ಗಾಳಿ ಇದೆ, ಎಲ್ಲ ಕಡೆಯೂ ಬೆಳಕಿದೆ. ನಾವು ಅವನೊಳಗಡೆ ಇದ್ದೀವಿ, ಪಂಚಭೂತಗಳಿಂದ ಅವ್ನು ನಮ್ಮೊಳಗಡೆ ಇದ್ದಾನೆ, ಪಂಚಭೂತಗಳು ನಮ್ಮೊಳಗಡೆ ಇದ್ದಾವೆ. ಮೆಟಫರ್ ಅದು. ಹೌದು, ನಾವು ಅದನ್ನು ಬಿಟ್ಟು ಬದುಕಕ್ಕಾಗಲ್ಲ. ಗಾಳಿ ಆಚೆ ಇಲ್ಲ ಅಂದರೆ ನಾವು ಇಲ್ಲಿ ಬದುಕಕ್ಕಾಗ್ತೀವ? ನಮ್ಮೊಳಗಡೆ ಉಸಿರಿಲ್ಲ ಅಂದರೆ ನಾವು ಬದುಕಕ್ಕಾಗುತ್ತಾ? ಆಚೆ ಏನಿದೆಯೋ ಒಳಗಡೆ ತುಂಬ ಸಿಂಪಲ್ ಮಾಡ್ಕೊಳ್ಬೇಕು ನೋಡಿ. ಆಮೇಲೆ ಎಷ್ಟೋ ಜನ ಇವಾಗ ಕೌನ್ಸ್ಲಿಂಗ್ ಅನ್ನೋ ವಿಚಾರಕ್ಕಾಗಲಿ, ಗುರುಗಳ ಹತ್ರ ಹೋಗೋದಕ್ಕಾಗಲಿ, ಮಾರ್ಗದರ್ಶನ ಪಡ್ಕೊಳ್ಳೋಕ್ಕಾಗಲಿ ತುಂಬ ಯೋಚನೆ ಮಾಡ್ತಾರೆ. ಆದರೆ ಅದು ಮಾಡಬೇಕು ಅಂತಂದರೆ ಅವ್ರಿಗೊಂದು ಗುರಿ ಯಾರು ಒಪ್ಕೊತಾರೋ ನಂಗೆ ಕೌನ್ಸ್ಲಿಂಗ್ ಬೇಕು, ಸಮಾಲೋಚನೆ ಬೇಕು ನನ್ನ ಅಂತ ಅನ್ನೋರು ಯಾರು ಗೊತ್ತಾ? ನನ್ನ ಮುಂದೆ ಗುರಿ ಮುಟ್ಟಬೇಕು, ನಾನು ಏನಾದರೂ ಸಾಧಿಸಬೇಕು, ನಂಗೆ ಒಳ್ಳೇದಾಗಬೇಕು, ಇದಕ್ಕೆ ಪರಿಹಾರ ಸಿಗಬೇಕು, ಆ ಧೈರ್ಯ ಬಂದರು ಅವರೆಲ್ಲರೂ ಕೌನ್ಸ್ಲಿಂಗ್ ತೊಗೊಳ್ತಾರೆ. ಯಾಕಂದರೆ ಪ್ರಶ್ನೆ ಅಲ್ಲಿ, ಗೊಂದಲ ಅಲ್ಲಿರುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ. ಪ್ರತಿಯೊಬ್ಬರಿಗೂ ಕೌನ್ಸ್ಲಿಂಗ್ ಅನ್ನೋದು, ಸಮಾಲೋಚನೆ ಅನ್ನೋದು ಬೇಕು. ಕೂತ್ಕೊಂಡು ಸಮಾಲೋಚಿಸಿದ್ರೆ ಎಲ್ಲ ಸಮಸ್ಯೆಗೂ ಪರಿಹಾರ ಇರುತ್ತೆ. ಕೃಷ್ಣ ಭಗವದ್ಗೀತೆನಲ್ಲಿ ಮಾಡಿದ್ದು ಅದನ್ನೇ ಅರ್ಜುನನಿಗೆ ಸಮಾಲೋಚನೆ ಕೊಟ್ಟಿದ್ದು. ಹಾಗಾಗಿ ಕೌನ್ಸ್ಲಿಂಗ್ ಅಂದಿದ ತಕ್ಷಣನೋ ಅಥವಾ ದೇವ್ರದ್ದು ಒಂದು ಪರಿಹಾರಕ್ಕೆ ಹೋಗೋದು ಅಂತಂದರೆ ತಪ್ಪಲ್ಲ. ಅದು ನಮ್ಮಲ್ಲಿರ್ತಕ್ಕಂಥ ವೀಕ್ನೆಸ್ ಅಲ್ಲ. ನಾವು ನಮ್ಮಲ್ಲಿರ್ತಕ್ಕಂಥ ಶಕ್ತಿಯನ್ನು ಎತ್ತು ತೋರಿಸ್ಕೊಳ್ಳೋಕ್ಕೆ, ಮುಂದೆ ಗುರಿಯನ್ನು ಮುಟ್ಟೋದಕ್ಕೆ, ನಮ್ಮ ಸಾಮರ್ಥ್ಯವನ್ನು ನೋಡ್ಕೊಳ್ಳೋಕ್ಕೆ, ನಾವು ಬದುಕಿ ಸಾಧಿಸಿ ಮುಂದೆ ಹೋಗೋದಕ್ಕೆ. Wake up to fresh ideas. Repose. ಲಾಸ್ಟ್ಲಿ ಮ್ಯಾಮ್, ಈ ಕಾಸ್ಮಿಕ್ ಎನರ್ಜಿ ಮತ್ತು ದೇವರು ಎರಡೂ ಒಂದೇನಾ ಬೇರೆನಾ? ಎರಡೂ ಒಂದೇ. ದೇವರಿಂದನೇ ಅದು ಎನರ್ಜಿ ಅಂದ್ರೇ ಒಂದು ಶಕ್ತಿ. ಅದನ್ನು ಯಾವ ರೂಪದಲ್ಲಾದರೂ ಕರಿಬೋದು. ಅದು ಗ್ರಹಗಳಿಂದ ಕರಿಬೋದು, ಸೂರ್ಯನಿಂದ ತೊಗೊಳ್ಬೋದು, ದೇವಿ ಅಂತ ತೊಗೊಬೋದು, ವಿಷ್ಣು ಅಂತ ತೊಗೊಬೋದು, ಎಲ್ಲಿಂದ ಬೇಕಾದು, ಗಿಡದಿಂದ ತೊಗೊಬೋದು, ಮಣ್ಣಿಂದ ತೊಗೊಬೋದು, ನೀರಿಂದ ತೊಗೊಬೋದು, ಎಲ್ಲಿಂದ ತೊಗೊಂಡ್ರು ಅದು ಎನರ್ಜಿನೇ. ನಾವು ದೇವರನ್ನು ಎಲ್ಲ ಕಡೆಯೂ ನೋಡ್ತೀವಿ. ನಮ್ಮ ಹಿಂದೂ ಧರ್ಮದಲ್ಲಿ ಗಿಡಕ್ಕೆ ಪೂಜೆ ಮಾಡ್ತೀವಿ, ಮರಕ್ಕೆ ಪೂಜೆ ಮಾಡ್ತೀವಿ, ಸೂರ್ಯನಿಗೆ ಪೂಜೆ ಮಾಡ್ತೀವಿ, ನದಿಗೆ ಪೂಜೆ ಮಾಡ್ತೀವಿ, ನದಿ ಸ್ನಾನ ಮಾಡ್ತೀವಿ, ಭೂಮಿ ತಾಯಿಗೆ ನಮಸ್ಕಾರ ಮಾಡ್ತೀವಿ, ಭೂಮಿಗೆ ಪೂಜೆ ಮಾಡ್ತೀವಿ, ಆಕಾಶದ ಕಡೆ ಮುಖ ಮಾಡಿ ದೇವರೇ ಅಂತಂತೀವಿ ಅಲ್ವಾ? ಎಲ್ಲದರಲ್ಲೂ ದೇವರ ತತ್ವ ಇದೆ, ಶಕ್ತಿ ಇದೆ. ನಾವು ಅದನ್ನು ತಗೊಳ್ಳೋಕೆ ರೆಡಿ ಇರಬೇಕು. ಅಂದರೆ ಇದನ್ನು ಒಂದು ಉಪಮೇಯವಾಗಿ ಹೇಳೋದಾದರೆ, ಈ ಸಿಹಿ ಅಂಗಡಿ ಅಂತ ಆದರೆ ಎಲ್ಲವೂ ಮಾಡಿರೋದು ಸಕ್ಕರೆಯಿಂದ ಆದ್ರೂ ಸಿಹಿ ತಿನಿಸುಗಳು ಬೇರೆ ಬೇರೆ, ಒಂದು ಜಾಮೂನು, ಒಂದು ಜಾಂಗೀರು, ಈ ಥರ. ಹೌದು, ಅದಕ್ಕೆ ಇನ್ನೊಂದು ಹೇಳ್ತೀವಿ, ಅನ್ನ, ಪುಳಿಯೋಗರೆ, ಚಿತ್ರಾನ್ನ, ಮೊಸರನ್ನ, ಬಿಸಿಬೇಳೆಬಾತು ಎಲ್ಲವೂ ಮಾಡಿದ್ದು ಯಾವುದರಿಂದ? ಅಕ್ಕಿಯಿಂದ. ಅಕ್ಕಿ. ಹಾಗಾಗಿ ಮತ್ತು ಇಷ್ಟು ದೇವರುಗಳ ಅವಶ್ಯಕತೆ ಏನಿತ್ತು ಅಂತ ಕೇಳೋರಿಗೆ? ಹೌದು, ಒಂದೊಂದು ಈಗ ದೇಹದಲ್ಲಿ ಬೇರೆ ಬೇರೆ ಅಂಗಗಳು ಯಾಕಿದ್ದಾವೆ, ಒಂದೊಂದಕ್ಕೊಂದೊಂದು ಕೆಲಸ. ಈಗ ಓದಿನಲ್ಲೂ ಬೇರೆ ಬೇರೆ ಸಬ್ಜೆಕ್ಟ್ ಇದೆ. ಡಾಕ್ಟರ್ಸು ಬೇರೆ ಬೇರೆ ಸಬ್ಜೆಕ್ಟ್ ಮೇಲೆ ಅದನ್ನು ಏನು ಹೈಯರ್ ಸ್ಟಡಿ ಮಾಡ್ತಾರೆ. ನಮ್ಮ ದೇಹದಲ್ಲೂ ಒಂದೊಂದು ಅಂಗಗಳಿದ್ದಾವೆ. ರಾಜಕೀಯದಲ್ಲಿ ತೊಗೊಂಡ್ರೆ ಒಂದೊಂದು ಇದಕ್ಕೆ ಒಬ್ಬೊಬ್ರು ಇರ್ತಾರೆ, ನೇತಾರರು ಇರ್ತಾರೆ. ಸೊ ಎಲ್ಲ ನೋಡಿದ್ರೆ ಒಂದು ಮರ ತಗೊಳ್ಳಿ, ಕಾಂಡ, ಬೇರು, ಎಲೆ ಎಲ್ಲ ಬೇರೆ ಬೇರೆ ಇರುತ್ತೆ. ಸೊ ಅದೇ ಥರ ದೇವರು ಅಷ್ಟೇ, ಸ್ವರೂಪನ ಸ್ಪೆಷಲೈಸೇಷನ್. ನಮ್ಗೆ ಯಾವುದು ಬೇಕೋ ಆ ಒಂದು ಅಂಗದ ರಕ್ಷಣೆ ಇರ್ಬೋದು, ಆ ಶಕ್ತಿಯನ್ನು ಪಡ್ಕೊಳ್ಳೋಕ್ಕಿರ್ಬೋದು, ನಾವು ಒಂದೊಂದು ಹೆಸರನ್ನು ಕೊಟ್ಟು ನಾವು ತೊಗೊತಾ ಇದ್ದೀವಿ ಅಷ್ಟೇ, ಬಿಟ್ಟರೆ ಏನೂ ಇಲ್ಲ. ನಾವು ಯಾವ ರೂಪದಲ್ಲಿ ಕರೆದು ಶಕ್ತಿ ಒಂದೇ, ಎನರ್ಜಿ ಒಂದೇ, ದೇವರು ಒಂದೇ. ನಾವು ಯಾವ ರೂಪದಲ್ಲಿ ಕರೆದ್ರೂ ಬರ್ತಾರೆ. ಅಲ್ಲಿ ಲಲಿತಾ ಸಹಸ್ರನಾಮದಲ್ಲಿ ಹೇಳಿದ್ದಾರೆ, ನೀನು ಅಮ್ಮ ಅಂತ ಕರೆದ್ರೂ ಬರ್ತೀನಿ, ಎಲ್ಲವೋ ಅಂತ ಕರೆದ್ರೂ ಬರ್ತೀನಿ, ಅಯ್ಯ ಅಂತ ಕರೆದ್ರೂ ಬರ್ತೀನಿ. ಒಂದು ಏನಾಯಿತು, 3 ಲಿಂಗ ಆಯಿತು. ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ. ಯಾವುದ್ರಲ್ಲಿ ಬೇಕಾದ ನೀನು ಅಂತ ಅಂತೀವಿ ನಾವು ದೇವರನ್ನು, ಅವಳು ಅಂತೀವಿ, ಅವನು ಅಂತೀವಿ. ಹೌದಾ ಇಲ್ವೋ? ನಾವು ತುಂಬ ಕನೆಕ್ಟ್ ಮಾಡಿದಾಗ ಅವಳು ಅವನು ಅಂತಲೇ ಮಾತಾಡ್ತೀವಿ ದೇವರನ್ನು. ಅಂದರೆ ಯಾವ ರೂಪದಲ್ಲಿ ಬೇಕಾದರೂ ಕನೆಕ್ಟ್ ಆಗ್ಬೋದು. ಅಲ್ಲಿ ಲಿಂಗ ಭೇದವಿಲ್ಲ ದೇವರಿಗೆ, ಜಾತಿ ಭೇದವಿಲ್ಲ, ರೂಪ ಭೇದವಿಲ್ಲ, ನಾಮ ಭೇದವಿಲ್ಲ, ಯಾವುದೂ ಇಲ್ಲ ಅಲ್ಲಿ. ಅದು ನಿರಾಕಾರ. ಅದಕ್ಕೆ 41ರಿಂದ 50ನೇ ಶ್ಲೋಕದವರೆಗೂ ಅದರಲ್ಲಿ ಬರುತ್ತೆ ಎಲ್ಲವೂ ಲಲಿತಾ ಸಹಸ್ರನಾಮದಲ್ಲಿ. ಆಮೇಲೆ ಇನ್ನೇನನ್ನು ಆಗ್ಬಿಡುತ್ತೆ ಲಲಿತಾ ಸಹಸ್ರನಾಮದಲ್ಲಿ ಅಂದರೆ, ಮಹಾಪಾತಕಗಳು ನಾಶ ಆಗುತ್ತೆ. ಅಂದರೆ ಎಂತೆಂಥ ಪಾಪ ಮಾಡಿರ್ತಾರೆ, ಪಾತಕ ಕೃತ್ಯಗಳನ್ನು ಮಾಡಿರ್ತಾರೆ. ನಾವೆಲ್ಲ ಇವಾಗ ಮೀಡಿಯಾಗಳಲ್ಲೆಲ್ಲ ನೋಡ್ತೀವಿ, ನೋಡೋಕ್ಕೆ ಒಂದು ಹಿಂಸೆ ಅನಿಸುತ್ತೆ, ಅದೆಲ್ಲ ಕೇಳೋಕ್ಕೂ ಹಿಂಸೆ ಆಗುತ್ತೆ. ಅಂಥದ್ದೆಲ್ಲ ಮಾಡ್ತಾಯಿರ್ತಾರೆ. ಬರ್ಬರ ಕೊಲೆ ಮಾಡಿದ್ರು, ಹತ್ಯೆ ಮಾಡಿದ್ರು, ಹಿಂಸೆ ಮಾಡಿದ್ರು, ಎಣ್ಣೆ ಸುರಿದ್ರು, ಏನೇನೋ ಇರುತ್ತಲ್ಲ. ಈ ನರಕದಲ್ಲಿ ಮಾಡ್ತೀವಿ ಅಂತ ಗರುಡ ಪುರಾಣದಲ್ಲಿ ಓದಿರೋದೆಲ್ಲ ಇವಾಗ ಜೀವನದಲ್ಲಿ ನಡೀತಾ ಇರುತ್ತೆ. ಅದು ಪಾತಕಗಳು ಅವೆಲ್ಲ. ಆ ಥರದ್ದು ಏನಾದರೂ ಮಾಡಿ ಬಂದಿದ್ದರೆ ವಂಶಗಳಲ್ಲಿ ಹಿಂದಿನ ಜನ್ಮದ, ಅದೆಲ್ಲ ನಾಶ ಆಗುತ್ತೆ. ಅಮ್ಮ ಅದನ್ನೆಲ್ಲ ಸುಟ್ಟು ಭಸ್ಮ ಮಾಡ್ತಾರೆ. ಎಲ್ಲ
ದೋಷಗಳನ್ನು ದೂರ ಮಾಡ್ತಾಳೆ, ಎಲ್ಲ ಆಪತ್ತುಗಳನ್ನು ದೂರ ಮಾಡ್ತಾಳೆ, ಎಲ್ಲ ರೋಗಗಳನ್ನು ದೂರ ಮಾಡ್ತಾಳೆ. 112ನೇ ಮತ್ತು ಶ್ಲೋಕದಲ್ಲಿ ಇದು ಹಿಂಗಾಗೋದ್ರೆ ಇದೆಲ್ಲ ಮಾಡಿದ್ದೆಲ್ಲ ಮಾಡಿಬಿಟ್ಟು ಆಮೇಲೆ ಗಂಗೆ ಪಾಪ ತೊಳೆದು ಥರ ಇದು ಒಂದು ಬೇಲಿಂಗ್ ಇದಾಗ್ಬಿಡಲ್ಲ ಮ್ಯಾಮ್? ಎಲ್ಲರೂ ಮಾಡಲ್ವಲ್ಲ ಅದನ್ನು. ಎಲ್ಲರೂ ಅದನ್ನು ಮಾಡ್ತಾಯಿಲ್ಲ, ಗೊತ್ತು ಎಲ್ಲರಿಗೂ. ಇದರಿಂದ ಈಗ ಲಲಿತಾ ಸಹಸ್ರನಾಮ ಓದೋದ್ರಿಂದ ಇಷ್ಟೆಲ್ಲ ಸರಿ ಹೋಗುತ್ತೆ, ಇಷ್ಟೆಲ್ಲ ಅದರಲ್ಲಿ ಫಲಶ್ರುತಿನಲ್ಲೇ ಬಂದಿದೆ. ನೀನು 100 ಕೋಟಿ ಲಿಂಗಗಳನ್ನು ಸ್ಥಾಪನೆ ಮಾಡಿದಷ್ಟು ಪುಣ್ಯ ಬರುತ್ತೆ, ಗಂಗಾ ಸ್ನಾನ ಮಾಡಿದಷ್ಟು ಪುಣ್ಯ ಬರುತ್ತೆ, ಅಶ್ವಯಾಗ ಮಾಡಿದಷ್ಟು ಪುಣ್ಯ ಬರುತ್ತೆ ಅಂತ ಕೊಟ್ಟಿದ್ದರೂ ನಾವು ಅದ್ರ ಕಡೆ ಗಮನನೇ ಕೊಡ್ತಿಲ್ಲ. ಮತ್ತು ನಾವು ಯಾವುದೋ ತೀರ್ಥಕ್ಷೇತ್ರ ಹೋಗ್ತೀನಿ, ನಾನು ಅದೇನೋ ದಾನ ಮಾಡಿಬಿಡ್ತೀನಿ, ಇನ್ನೇನೋ ನಾನು ಕೂತ್ಕೊಂಡ್ಬಿಡ್ತೀನಿ ಅಂತಂದರೆ ಎಲ್ಲಿ ಆಗುತ್ತೆ? ಯಾಕೆ ಇದು ಓದೋದು ಕಷ್ಟ ಅಂತನಾ? ಶ್ರದ್ಧೆ ಜಾಸ್ತಿ ಬೇಕಿಲ್ಲಿ ಅಂತನಾ? ಎಲ್ಲ ಇಂಟ್ರೆಸ್ಟ್ ಇಲ್ಲ ಮನುಷ್ಯನಿಗೆ, ಸಮಯ ಇಲ್ಲ ಅಂತಾನೆ, ನಂಬಿಕೆ ಇಲ್ಲ ಅಂತಾನೆ, ತಾಳ್ಮೆ ಇಲ್ಲ ಮನುಷ್ಯನಿಗೆ. ಬಟ್ ಹುಡುಕಾಟದಲ್ಲಿದೆ ಎಲ್ಲವೂ ಅಂತ ಅಂದ್ಕೊಳ್ತಾನೆ. ಹಾಗಾಗಿ ಗುರುಗಳಾಗಿ ಇವತ್ತು ನಿಮ್ಮಲ್ಲಿರುವಂಥ 20 ವರ್ಷಗಳ ಈ ಒಂದು ಜ್ಞಾನಾರ್ಜನೆಯನ್ನು ಅಂತರ್ಮನದ ಮೂಲಕ ಎಲ್ಲರ ಮನನ ಮುಟ್ತಾ ಇದ್ದೀರಾ, ಎಲ್ಲರ ಜೀವನನ ಮುಟ್ತಾ ಇದ್ದೀರಾ. ನಿಮ್ಮ ಸೇವೆ ಹೀಗೆ ಮುಂದುವರಿಲಿ. ಕೊನೆಯದಾಗಿ ಕಾಡೋ ಪ್ರಶ್ನೆ, ಸರಿಯಾದ ಗುರುವನ್ನು ಹುಡುಕೋದು ಹೇಗೆ ಅಂತ. ಅಫ್ಕೋರ್ಸ್ ಇವತ್ತು ತಮ್ಮನ್ನು ನೋಡಿರೋರು, ತಮ್ಮ ಮಾತಿಂದ ತೃಪ್ತಿಯನ್ನು ಹೊಂದಿರೋರು, ಸಮಾಧಾನ ಹೊಂದಿರೋರು ತಮ್ಮಲ್ಲಿ ಗುರುವನ್ನ ಕಾಣ್ತಾರೆ. ಜನರಲಿ ಗುರುಗಳನ್ನು, ಸರಿಯಾದ ಗುರುವನ್ನು ಹುಡುಕೋದು ಹೇಗೆ? ನೀವು ಹುಡುಕಿದ್ದು ಹೇಗೆ? ನಮಗೆ ಲಲಿತಾದೇವಿನ ಗುರುವಾಗಿ ಬಂದಿದ್ದು. ಅಲ್ಲಿ ಭೌತಿಕ ಗುರು ಬೇಕು ಅಂದಾಗ ಅಮ್ಮನವರೇ ತೋರಿಸಿತ್ತು. ನಾವೆಲ್ಲೂ ಹುಡ್ಕೊಂಡು ಹೋಗೋಕ್ಕಲ್ಲ, ಅವರೇ ಬರ್ತಾರೆ, ಅವರೇ ಬಂದರು. ನಾವು ಆಯಿತು, ಇಷ್ಟೆಲ್ಲ ಅನುಭವಗಳಾಗ್ತಾಯಿದೆ ಜೀವನದಲ್ಲಿ, ಏನೆಲ್ಲ ಅದ್ಭುತಗಳು ನಡೀತಾ ಇದೆ, ಇದು ಸತ್ಯನಾ? ಇದು ನಿಜವಾಗ್ಲೂ ಇದು ಹೇಳೋರು ಬೇಕು ನಮಗೆ. ಈಗ ನಮ್ಗೆ ಅನುಭವ ಬಂತು, ನಂಬಿದ್ವಿ, ಮಾಡಿದ್ವಿ, ಅನುಭವ ಬಂತು, ಹೌದು ಇದನ್ನು ಮಾಡ್ತಾ ಇರೋದು ಸತ್ಯ ಅಂತ ಹೇಳೋಕ್ಕೊಬ್ರು ಯಾರಾದರೂ ಬೇಕಲ್ವ? ಅಮ್ಮ ಹೇಳ್ತಾರೆ, ಅಮ್ಮ ಬಂದು ಧ್ಯಾನದಲ್ಲಿ ಹೇಳ್ತಾರೆ, ಮಾನಸಿಕವಾಗಿ ಹೇಳ್ತಾರೆ, ಕೂತ್ಕೊಂಡಾಗ ಎಲ್ಲ ಥರದ್ದು ತೋರಿಸ್ತಾರೆ. ಬಟ್ ಯಾರಾದರೂ ಅನ್ನಬೇಕಲ್ವ? ಅದಕ್ಕೆ ಭೌತಿಕ ಗುರುಗಳು ನಾವು ಮಾಡ್ತಾ ಇರೋದು ಎಸ್, ನೀವು ಮಾಡ್ತಾ ಇರೋದು ಸರಿ ಅಂತ ಒಬ್ಬರು ಹೇಳಲೇಬೇಕಾಗುತ್ತೆ. ರಾಮನೂ ಗುರುವನ್ನು ಆಶ್ರಯಿಸಿದ್ರು, ಕೃಷ್ಣನೂ ಆಶ್ರಯಿಸಿದ್ರು ಅಂತ ಎಲ್ಲರೂ ಹೇಳ್ತಾರೆ. ಮನುಷ್ಯರು ನಾವು ಆಶ್ರಯಿಸಬೇಕು ಅಂತ ಯಾರು ಅನ್ನಿಸ್ತಾ ಇಲ್ಲ. ಆಶ್ರಯಿಸಬೇಕು, ಗುರು ಬೇಕೇ ಬೇಕು. ಗುರುವಿನ ಆಶ್ರಯ ಇಲ್ಲದೆ, ಗುರುವಿನ ಬೋಧನೆ ಇಲ್ಲದೆ, ಗುರುವಿನ ಮಾರ್ಗದರ್ಶನ ಇಲ್ಲದೆ, ಗುರುವಿನ ಆಶೀರ್ವಾದ ಇಲ್ಲ ಅಂದರೆ ಜೀವನದಲ್ಲಿ ಏನೂ ನಡೆಯೋದಿಲ್ಲ. ಅದಕ್ಕೆ ದಾಸರ ಒಂದು ಹಾಡೇ ಇದೆ, ಗುರುವಿನ ಗುಲಾಮನಾಗುವವರೆಗೂ ದೊರೆಯದಣ್ಣ ಮುಕುತಿ ಅಂತ. ಗುರು ಬೇಕು. ಅದು ತಂದೆ ತಾಯಿನಾದರೂ ತೊಗೊಳ್ಬೋದು. ಮನೇಲಿ ಯಾರಾದರೂ ಹಿರಿಯರು ಭಜನೆ ಮಾಡ್ತಾಯಿದ್ರು, ಯಾವುದೋ ಒಂದು ಮಂತ್ರ ಭಜನೆ ಮಾಡ್ತಾಯಿದ್ರು, ನಿಮ್ಗೆ ಯಾವಾಗಲೂ ಒಳ್ಳೇದು ಆಶೀರ್ವಾದ ಮಾಡ್ತಾಯಿದ್ರು, ಅವರಿಂದ ಬಾಯಿಂದನೇ ಒಂದು ಮಂತ್ರ ಹೇಳಿಸ್ಕೊಳ್ಳಿ. ಹೊರಗಡೆ ನಿಮಗೆ ಗುರು ಬೇಕು ಅಂದರೆ ನೀವು ಬಯಸಬೇಕು, ನಂಗೆ ಇಂಥ ಗುರುವಿನೇ ಬೇಕು. ಈಗ ನಾವು ಹೇಳ್ತೀವಿ, ಅಪ್ಪಟ್ಟ ನಾವು ಮನಸ್ಸಿಂದ ಹೇಳ್ತೀವಿ, ನಾವು ಎಲ್ಲರಿಗೂ ಒಳ್ಳೇದು ಮಾತ್ರ ಹೇಳ್ತೀವಿ, ಕೆಟ್ಟದ್ದು ಯಾವತ್ತೂ ಹೇಳಲ್ಲ, ಭ್ರಮೆ ತೋರಿಸಲ್ಲ, ಸುಳ್ಳು ಹೇಳಲ್ಲ, ಭಯ ಇಡಿಸೋದಿಲ್ಲ, ದೊಡ್ಡದು ಮಾಡಿ ಅಂತ ಯಾವತ್ತೂ ಹೇಳಲ್ಲ. ನಾವು ಹೇಳ್ತೀವಿ ಕ್ಲಾಸಿಗೆ ಬಂದಾಗ, ನಿಮಗೆ ಬೇಕು ಅಂತ ಬಯಸೋದೆ ಯಾರೆಲ್ಲ ಕನೆಕ್ಟ್ ಆಗ್ತಾರೋ ಈ ಥರದ ಗುರುಗಳನ್ನ ಹುಡುಕ್ತಾ ಇರ್ತಾರೆ. ಆಡಂಬರ ಬೇಕಾಗಿಲ್ಲ ಗುರುಗಳಿಗೆ. ಒಂದು ಎರಡನೇದು, ಗುರುಗಳಲ್ಲಿ ಆತ್ಮೀಯತೆ ಬೇಕು, ಕರುಣಾಭಾವ ಇರಬೇಕು, ಆಶೀರ್ವದಿಸುವ ಮನಸ್ಸು ಇರಬೇಕು, ಎನರ್ಜಿ ಚೇಂಜ್ ಮಾಡೋ ಕೆಪಾಸಿಟಿ ಇರಬೇಕು. ಯಾವುದೇ ತೊಂದರೆಯನ್ನು, ಕಷ್ಟವನ್ನು ದೂರ ಮಾಡುವಂತಹ, ಸಂತೈಸುವಂತಹ ಮನಸ್ಸಿರಬೇಕು. ಸ್ಪರ್ಶದಲ್ಲಿರಬೇಕು, ನೋಟದಲ್ಲಿರಬೇಕು, ಆಮೇಲೆ ಮಾತಿನಲ್ಲಿರಬೇಕು. ಗುರುವಿನಲ್ಲಿ ಇಷ್ಟೆಲ್ಲ ಇರಬೇಕು. ಆವಾಗ ಅದು ಸದ್ಗುರು ಅಂತ ಬರ್ತಕ್ಕಂಥದ್ದು. ಅದು ಗುರುವಿನಲ್ಲಿ ಗುರು, ಸತ್ಯವಾದ ಗುರು ಆಗ್ತಾರೆ. ಯಾರು ಹೇಗಿದ್ರೆ ಹಾಗೇ ಸ್ವೀಕಾರ ಮಾಡಬೇಕು. ನೀನು ಬದಲಾಗು ಅಂತ ಹೇಳಬಾರ್ದು. ನಿಜವಾದ ಗುರುಗಳು ಅವರಲ್ಲಿರ್ತಕ್ಕಂಥದ್ದನ್ನು ಸರಿ ಮಾಡಬೇಕೇ ಹೊರತು ನೀನು ಬದಲಾದ್ರೆ ನಿನ್ನ ಬದುಕು ಅಂತ ಹೇಳಬಾರ್ದು. ಅವರೇ ಬದಲಾಗ್ತಾರೆ. ಆ ಒಂದು ಎನರ್ಜಿಯನ್ನು ಕೊಟ್ಟು, ಆ ಮಾತಿನಲ್ಲಿ, ಆ ಸಂತೈಸುವುದಲ್ಲಿ, ನೋಟದಲ್ಲಿ, ಸ್ಪರ್ಶದಲ್ಲಿ ಅದಿರಬೇಕು. ಆಗ ಅಲ್ಲಿ ಬದಲಾಗ್ತಾರೆ, ಖಂಡಿತ ಒಳ್ಳೆಯದಾಗುತ್ತೆ. ಇದು ಆತ್ಮಪೂರ್ವಕವಾಗಿ ಹೇಳ್ತಾ ಇದ್ದೀವಿ. ಇನ್ನೊಂದು, ಮಾತಿನಲ್ಲಿ ನಾವು 4 ರೀತಿ ಮಾತಾಡ್ಬೋದು. ನೀವು ಎಲ್ಲಿಂದ ಮಾತಾಡ್ತೀರ? ಹೋಪ್ಫುಲಿ ಮನಸ್ಸಿನಿಂದ, ಹೃದಯದಿಂದ. ಎಷ್ಟೊಂದು ಜನ ಬಾಯಿ ಮಾತಿಗೆ ಮಾತಾಡ್ತಿದ್ದಾರೆ ಅಂತಂತಾರೆ ಅಲ್ವ. ಅಂದರೆ ಏನು? ನಾಲಿಗೆನಲ್ಲಿ ಮಾತ್ರ ಮಾತಾಡ್ತಾರೆ. ಕೆಲವರು ಗಂಟಲಿನಿಂದ ಮಾತಾಡ್ತಾರೆ. ಸೊ ಇದಿಷ್ಟಕ್ಕೂ ಅಷ್ಟೊಂದು ಶಕ್ತಿ ಇರೋದಿಲ್ಲ. ಹೃದಯದಿಂದ ಮಾತಾಡ್ತೀವಿ ಅಂತ ಹೇಳ್ತೇವೆ, ಮನಸ್ಫೂರ್ತಿಯಾಗಿ ಮಾತಾಡ್ತೀವಿ ಅಂತ. ನಾವು ನಾಭಿಯಿಂದ ಮಾತಾಡ್ತೀವಿ. ಅದೇ ಗುರುವಿನ ಶಕ್ತಿ, ಅದೇ ಲಲಿತಾದೇವಿಯ ಲಲಿತಾ ಸಹಸ್ರನಾಮದ ಎನರ್ಜಿ. ನಾಭಿಯಿಂದ ಮಾತಾಡಬೇಕೆಲ್ಲರೂ, ಅಲ್ಲಿಂದ ಶಕ್ತಿ ಉತ್ಪತ್ತಿ ಆಗಬೇಕು. ಹಂಗಂದರೆ ಹೇಗೆ? ಹೊಕ್ಕಳ ಬಳ್ಳಿ ಅಂತ ನಾವೇನು ಹೇಳ್ತೀವಿ, ನಾಭಿಯಿಂದ ಜನ್ಮ ಪಡ್ಕೊಳ್ಳೋದು ಅಲ್ಲಿಂದಾನೆ. ಒಂದು ಎನರ್ಜಿ ಹೇಗೆ ಅದು ಬರುತ್ತೆ ನಮಗೆ. ಎಲ್ಲರಿಗೂ ಇದೆ ಆ ಶಕ್ತಿ. ಮಾತಾಡಲ್ಲ ಅಷ್ಟೇ. ನಮಗೆ ಒಂದು ಪ್ರೀತಿಯಿಂದ, ಕಾಳಜಿಯಿಂದ, ಸೌಹಾರ್ದತೆಯಿಂದ, ಆಶೀರ್ವಾದದಿಂದ,
ವಾತ್ಸಲ್ಯದಿಂದ ನಾವು ಮಾತಾಡುವಾಗ ನಾಭಿಯಿಂದನೇ ಬರೋದು. ಅದು ಯಾರೂ ತೋರಿಸ್ತಾ ಇಲ್ಲ, ಅದಕ್ಕೆ ಇಷ್ಟು ಸಮಸ್ಯೆಗಳು. ನೀವು ಬರೀ ಹೃದಯದಿಂದ ಮಾತಾಡಿ, ನೀವು ಪ್ರೀತಿ, ಪ್ರೇಮ, ಪ್ರಣಯ ಅಂತಂದರೆ ಹೃದಯಕ್ಕಷ್ಟೇ ಹೋಲಿಸ್ಕೊತಾರೆ. ನೀವು ತಾಯಿ ವಾತ್ಸಲ್ಯ ಎಲ್ಲಿಂದ ಬರುತ್ತೆ? ತಾಯಿ ಕರಳು ಬಳ್ಳಿ ಅಂತ ಹೇಳ್ತೀವಿ ನಾವು, ಎಲ್ಲೇ ಇದ್ದರೂ ಅದು ಆಕರ್ಷಿಸುತ್ತೆ ಅಲ್ವಾ? ಅಮ್ಮನಿಗೆ ಗೊತ್ತಾಗುತ್ತೆ ಮಗು ಯಾಕೆ ಅಳ್ತಾ ಇದೆ, ಮಗುಗೆ ಏನು ಬೇಕು ಅಂತ. ಆ ಕರುಳ ಬಳ್ಳಿಯ ಕನೆಕ್ಷನ್ ಇರಬೇಕು ಪ್ರತಿಯೊಬ್ಬರಲ್ಲೂ. ನಾವು ಬರೀ ಹೃದಯದಿಂದ, ಅದು ಬರೀ ಅಷ್ಟೇ ಹೃದಯಕ್ಕಷ್ಟೇ ಆ ಪ್ರೀತಿ ಕೊಟ್ಟರೆ ಕೊಡ್ತೀನಿ, ಅಲ್ಲಿಗೆ ಸೀಮಿತ ಆಗಿರುತ್ತೆ ಅದು. ಆದರೆ ನಾಭಿದು ಹಂಗಲ್ಲ, ಸಾಯೋವರೆಗೂ ಆ ಕನೆಕ್ಟಿವಿಟಿ ಇರುತ್ತೆ, ಅಲ್ಲಿವರೆಗೂ ಶಕ್ತಿ ಇರುತ್ತೆ, ಅಲ್ಲಿವರೆಗೂ ಆಶೀರ್ವಾದ ಇರುತ್ತೆ. ಅಲ್ಲಿಂದ ಬಂದರೆ ಅದು ಸತ್ಯನೇ ಆಗಿರುತ್ತೆ. ಇವತ್ತಿನ ಈ ಎಪಿಸೋಡ್ ತುಂಬ ಅರಗಿಸ್ಕೋಬೇಕು, ಸಿಂಪಲ್ಲಾಗಿರೋ ವಿಚಾರಗಳನ್ನು ಬಳಸ್ಕೋಬೇಕು, ಸಾಕಷ್ಟು ಇದೆ. ಸೊ ಈಗ ಹೇಳಿ, ಮುಂದೆ ಯಾವ ಕಡೆ ಹೊರಟಿದೆ ಜೀವನ ಮ್ಯಾಮ್? ಏನು ಹುಡುಕ್ತಾ ಇದ್ದೀರಾ ಇನ್ 2026? ನಮಗೊಂದು ಅಮ್ಮ ಹೇಳ್ತಾ ಇರೋದು ಏನು ಅಂತಂದರೆ, ಇನ್ನಷ್ಟು ಜನಕ್ಕೆ ಇದರ ಮಹತ್ವವನ್ನು ತಿಳಿಸಿ, ಇನ್ನಷ್ಟು ಜನಕ್ಕೆ ಒಳ್ಳೆಯದಾಗಲಿ. ನಿಜವಾದ ಶಕ್ತಿ ಎಲ್ಲರಲ್ಲೂ ಇದೆ, ಅದನ್ನು ಅರಿವು ಮೂಡಿಸು. ಆ ನಿಟ್ಟಿನಲ್ಲಿ ಪ್ರಯತ್ನವನ್ನು ಪಡು. ಸಾವಿರಾರು ಲಕ್ಷಾಂತರ ಜನ, ಕೋಟ್ಯಾಂತರ ಜನಕ್ಕೆ ಇದರ ಅರಿವು ಮೂಡಬೇಕು. ಏನೇನೋ ಭ್ರಮೆನಲ್ಲಿ ಬಿದ್ದು ಒಡ್ಡಾಡಬಾರ್ದು. ಎಲ್ಲಾದರೂ ಪ್ರಯತ್ನ ಮಾಡಿ, ಬರೀ ಅಂತರ್ಮನ ಅಂತಲ್ಲ. ನಿಮಗೆ ನಿಜವಾಗ್ಲೂ ಎಲ್ಲೂ ಸಿಗಲಿಲ್ಲ ಅಂದರೆ ಅಂತರ್ಮನಕ್ಕೆ ಬಂದು ಅಲ್ಲಿ ನಾವು ಅಮ್ಮನವ್ರ ಕೃಪೆಯಿಂದ ಇದು ಮಾಡು ಅಂತ ನಮಗೆ ಆ ಸಂದೇಶ ಕೊಟ್ಟಿದ್ದಾರೆ. ನಮ್ಮನ್ನು ಆ ಸ್ಥಾನದಲ್ಲಿ ನೀವು ಕೂರಿಸಿದ್ದಾರೆ, ಅಲ್ಲಿ ಆ ರೀತಿಯಲ್ಲಿ ಮಾರ್ಗದರ್ಶನ ಕೊಟ್ಟು ನಡೆಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಹೋಗಬೇಕು ಅಂತ ಆಸೆ ಆಗ್ತಾ ಇದೆ. ಅಂದರೆ ಎಕ್ಸ್ಪ್ಲೋರ್ ಅವರ ಇನ್ನರ್ ಪೊಟೆನ್ಷಿಯಲ್, ನಿಮ್ಮ ಶಕ್ತಿ ಸಾಮರ್ಥ್ಯವನ್ನು ನೀವು ನೋಡ್ಕೊಳ್ಬೇಕು ಅಂದರೆ ಅಂತರ್ಮನವನ್ನು ಸಂಪರ್ಕಿಸಬೇಕು, ಅಥವಾ ಅಮ್ಮನವರ ಲಲಿತಾ ಸಹಸ್ರನ ಸತ್ಯ ಏನು ಅಂತ ನೀವು ಅರ್ಥಕೊಳ್ಬೇಕು. ತಾಯಿ ಲಲಿತಾ ಪರಮೇಶ್ವರಿ ಎಲ್ಲೂ ಇಲ್ಲ, ನಿಮ್ಮೊಳಗಡೆ ಇದ್ದಾರೆ ಅಂತ ನೀವು ಅರ್ಥಕೊಂಡು ನೀವೇ ಪ್ರಯತ್ನ ಪಡಿ. ಆಗಲಿಲ್ಲ ಅಂತಂದರೆ ಖಂಡಿತ ನಾವು ತಿಳಿಸ್ಕೊಡೋ ಒಂದು ಪ್ರಯತ್ನವನ್ನು ಮಾಡ್ತೀವಿ. ನಾವು ಮಾಡ್ತೀವಿ ಅಂತ ಯಾವತ್ತೂ ಹೇಳಬಾರ್ದು ಯಾರು. ಇದು ಕಲಿಕೆ, ಯಾವತ್ತು ಜೀವನ ಅನ್ನೋದು ಒಂದು ಕಲಿಕೆ, ಒಂದು ಪಾಠ. ಆಗ್ಬಿಡುತ್ತೆ ಅಂದರೆ ಅಹಂಕಾರ. ಅಮ್ಮನವರೇ ನಿಂತು ಮಾಡಿಸ್ತಾರೆ. ನಿಮ್ಗೆ ಗೊತ್ತಿಲ್ಲ, ನೀವು ಅಂತರ್ಮನದಲ್ಲಿ ಅಮ್ಮನವರು ಎಲ್ಲ ಕಡೆ ಕೂತಿರ್ತಾರೆ. ಅದು ಒಂದು ಭೌತಿಕವಾಗಿ ತೋರಿಸೋವಂಥದ್ದು. ನಾವು ಅಮ್ಮನವ್ರು ಇಲ್ಲೇ ಕೂತ್ರೆ ಮಾತ್ರ ಮಾತಾಡೋದು. ಯಾಕೆಂದರೆ ಇದಕ್ಕಿಂತ ಮುಂಚೆ ನಾವು ಈ ಒಂದು ಅಂತರ್ಮನ ಅಂತನೋ ಅಥವಾ ಲಲಿತಾದೇವಿ ಅಂತ ಮಾತಾಡೋಕ್ಕಿಂತ ಮುಂಚೆ ನಾವು ಮುನಿ ಆಗಿದ್ವಿ, ಅಂದರೆ ಮೌನಿ ಆಗಿದ್ವಿ. ಮಾತಾಡ್ತಿರ್ಲಿಲ್ಲ, ವಾಕ್ ಅನ್ನೋದಿರಲಿಲ್ಲ, ಮಾತಾಡ್ತಿರ್ಲಿಲ್ಲ ಯಾರ ಹತ್ರ. ಇದು ವಾಕ್ ಅನ್ನೋದು ಸಿದ್ಧಿ ಆಗುತ್ತೆ, ವಾಕ್ ಶುದ್ಧಿನೂ ಆಗುತ್ತೆ, ವಾಕ್ ಸಿದ್ಧಿ ಆಗುತ್ತೆ ಲಲಿತಾ ಸಹಸ್ರನಾಮದಿಂದ. ಅಷ್ಟೇ ಅದ್ಭುತವಾದ ಜೀವನವನ್ನು ಮಾಡಬಹುದು. ಎಂತೆಂಥ ಮಿರಾಕಲ್ಸ್ ನಡೆಯುತ್ತೆ ಲಲಿತಾ ಸಹಸ್ರನಾಮವನ್ನು ನಾವು ಕರೆಕ್ಟಾಗಿ ಪಠನೆ ಮಾಡಿದ್ವಿ. ನಾವು ಸಂಸಾರದಲ್ಲಿ ಇದ್ದು, ಎಲ್ಲರೂ ಸಂಸಾರದಲ್ಲಿರ್ತಾರೆ, ನಾವು ಸನ್ಯಾಸ ಹುಡ್ಕೊಂಡು, ಮಠ ಹುಡ್ಕೊಂಡು, ಆಶ್ರಮ ಹುಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ ಅನ್ನೋದನ್ನು ತೋರಿಸೋದೇ ಅಮ್ಮನವ್ರು ನಮಗೆ ಕೊಟ್ಟಿರೋ ಶಕ್ತಿ. ಸಂಸಾರದಲ್ಲಿ ಇದ್ದು ಜವಾಬ್ದಾರಿಗಳನ್ನ ವ್ಯವಹಾರಗಳನ್ನ ನಿಭಾಯಿಸ್ತಾ ಎಲ್ಲವನ್ನು ಮಾಡ್ತಾ ಅದರಲ್ಲೇ ಎಲ್ಲವನ್ನು ಕಂಡುಕೊಳ್ಬೇಕು. ಪಲಾಯನ ಮಾಡಬಾರ್ದು. ಅದರಲ್ಲೂ ಒಂದು ಹೆಣ್ಣಿಗೆ ಅಷ್ಟು ಶಕ್ತಿ ಇರುತ್ತೆ. ಹೆಣ್ಣು ಅಂತಂದರೆ ಸಾಕ್ಷಾತ್ ದುರ್ಗೆ, ಸಾಕ್ಷಾತ್ ಪರಮೇಶ್ವರಿನೇ, ಲಲಿತಾ ಪರಮೇಶ್ವರಿನೇ. ನೀವು 1ರಿಂದ 2ನೇ ಶ್ಲೋಕದಿಂದ 20 ಶ್ಲೋಕದವರೆಗೂ ನೀವು ಹೇಳಿ, ದೇಹದಲ್ಲಿ ತಲೆ ಕೂದಲಿಂದ ಹಿಡಿದು ಉಗುರಿನವರೆಗೂ ಇರುತ್ತೆ. ಅದೆಲ್ಲ ಹೇಳ್ತಾ ಆರೋಗ್ಯನೂ ಇಂಪ್ರೂವ್ ಆಗುತ್ತಲ್ವ? ಎಲ್ಲವೂ ಒಳ್ಳೆಯದಾಗ್ಬಿಡುತ್ತೆ. ನಿಮಗೆ ಸೌಂದರ್ಯ ಜಾಸ್ತಿ ಆಗುತ್ತೆ, ಆರೋಗ್ಯ ವೃದ್ಧಿ ಆಗುತ್ತೆ. ಸಂಪತ್ತು ಅಂದರೆ ನೀವು ಬರೀ ದುಡ್ಡು ಐಶ್ವರ್ಯ ಅಂತ ಅಲ್ಲ. ಸಂಪತ್ತು ಅಂದರೆ ವಾಕ್ ಶುದ್ಧಿ ಆಗುತ್ತೆ, ಸಹನೆ ಬರುತ್ತೆ, ಶಾಂತಿ ಬರುತ್ತೆ, ಧೈರ್ಯ ಬರುತ್ತೆ, ವಿಜಯ ಬರುತ್ತೆ, ವೀರ್ಯ ಬರುತ್ತೆ. ಅಷ್ಟಲಕ್ಷ್ಮಿ ನಾವೇನಕ್ಕೆ ತೊಗೊಳ್ತೀವಿ? ಸಂಪತ್ತು ಅಂದರೆ ಅದಷ್ಟು ಇರಬೇಕು. ಸಂಪತ್ತು ಅಂದರೆ ಬರೀ ದುಡ್ಡು ಒಡವೆ ಅಲ್ಲ. ಜೀವನವನ್ನು ತೃಪ್ತಿಕರವಾಗಿ ನಿಭಾಯಿಸಬೇಕು ನೀವು. ನಾನು ಬದುಕಿದ್ದೀನಿ, ನಾನು ಸಾರ್ಥಕ ಆಯಿತು ಅಂತ ಅನ್ನಿಸ್ಬೇಕು. ಅದು ನಿಜವಾದ ಜೀವನ. ನಾನು ಎಷ್ಟು ಕೋಟಿ ಸಂಪಾದನೆ ಮಾಡ್ತಿದ್ದೀನಿ, ಏನು ಬದುಕ್ತಾ ಇದ್ದೀನಿ ಅದಲ್ಲ, ನಾನು ಎಷ್ಟು ಖುಷಿಯಾಗಿದ್ದೀನಿ, ತೃಪ್ತಿಯಾಗಿದ್ದೀನಿ. ನಿಮಗೆ ಮರದ ಹತ್ರ ಕೂರಿಸಿದ್ರು ನೀವು ಕುತ್ಕೊಬೇಕು. ನಿಮ್ಗೆ ಏನೂ ಇಲ್ಲ, ಕಾರಿಲ್ಲ, ಇನ್ನೊಂದಿಲ್ಲ, ನಡ್ಕೊಂಬಂದ್ರೆ ನಡ್ಕೊಂಬರ್ಬೇಕು. ಇವತ್ತು ಊಟ ಇಲ್ಲ ಅಂದರೆ ಆಯಿತು, ಪರವಾಗಿಲ್ಲ. ನಿಜ ಹೇಳ್ತೀವಿ, ಅಮ್ಮ ಎಷ್ಟು ಚೆನ್ನಾಗಿ ಅದನ್ನೆಲ್ಲ ಮಾಡಿಸ್ಕೊಡ್ತಾರೆ ಗೊತ್ತಾ. ಬೇಸಿಕ್ ನೀಡ್ಸ್ ಏನಿದ್ವಿ ಎಲ್ಲವನ್ನು ಕೊಟ್ಬಿಡ್ತಾಳೆ ಅಮ್ಮ. ಅದಕ್ಕಿಂತ ಮಿಗಿಲಾಗಿ ನಿಮ್ಗೆ ಏನಾದರೂ ಬೇಕಾದರೂ ನೀವು ಪಡ್ಕೊಳ್ಬಹುದು. ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧಯ್ಯ ಅಂತ ನಾವು ಅಂತೀವಿ ಸಂಕಲ್ಪಗಳು ಮಾಡ್ಕೊಳ್ಳುವಾಗ. ಆಯುರಾರೋಗ್ಯ ಅಷ್ಟೈಶ್ವರ್ಯ ಅಂತ ಹೇಳ್ತೀವಿ, ಬರೀ ಒಂದು ಐಶ್ವರ್ಯ ಅಂತ ಹೇಳಲ್ಲ. ಅಮ್ಮ ಎಲ್ಲವನ್ನು ಕೊಟ್ಬಿಡ್ತಾರೆ. ಮುಂದೆ ಜನ್ಮ ಇರಬೇಕಾ ಬೇಡವಾ ಅನ್ನೋದು ತಿಳಿಸ್ತಾರೆ. ನೀವು ಕೂತು ಎಲ್ಲವನ್ನು ಸ್ಕ್ಯಾನ್ ಮಾಡ್ಕೊಬೋದು. ಸೊ ನಿಮ್ಮ ಹತ್ರ ಬಂದಾಗೆಲ್ಲ ಅವೆಲ್ಲ ಕೇಳ್ತಾರಾ? ತುಂಬ ಜನ ಕೇಳ್ತಾರೆ. ನಮ್ಗೆ ಯಾರಿಗೂ, ನಮ್ಗೆ ಇವತ್ತೊಂದಲ್ಲ, ಥೈರಾಯ್ಡ್ ಅನ್ನೋದು ಗೊತ್ತಿಲ್ಲಪ್ಪ, ನಮ್ಗೆ ಏನೂ ಗೊತ್ತಿರಲಿಲ್ಲ ಥೈರಾಯ್ಡ್ ಅನ್ನೋದು. ಆವಾಗ ನಾವು ಸಾಧನೆ ಮಾಡಬೇಕಾದ್ರೆ ಥೈರಾಯ್ಡ್ ಇರೋರು ಬಂದಿದ್ದರು ನಮ್ಮ ಹತ್ರ ಕೌನ್ಸಿಲಿಂಗ್ ಅಂತ. ಹಂಗಂದ್ರೆ ಏನೋ ಅಂತ ಗೊತ್ತಿಲ್ಲ. ಥೈರಾಯ್ಡ್ ಅಂದರೆ ಏನಮ್ಮ ತೋರಿಸು ಅಂತ ನೋಡಿಸಿ ನಾವು ಥೈರಾಯ್ಡ್ ಬರೆಸ್ಕೊಂಡು ಅದನ್ನು ಕ್ಯೂರ್ ಮಾಡಿಕೊಂಡು ಅವ್ರಿಗೆ ಪರಿಹಾರ ಕೊಟ್ವಿ. ಸ್ಪಾಂಡಿಲಿಟಿಸ್ ಅಂತಂತ ಡಾಕ್ಟ್ರು ನಮಗೊಂದು ಹೆಸರು ಕೊಟ್ಟಿದ್ದು. ಕೈ ಮೂಗಿರ್ತಿರಲಿಲ್ಲ ಒಂದಷ್ಟು ದಿವಸ. ಸಾಧನೆ ಮಾಡಬೇಕಾದ್ರೆ ಕೆಲವೊಂದು ಪರೀಕ್ಷೆಗಳು ಬರುತ್ತೆ. ಅದಕ್ಕೆ ಡಾಕ್ಟ್ರ್ ಹತ್ರ ಹೋದರೆ ಸ್ಪಾಂಡಿಲಿಟಿಸ್ ಅಂತಂದರು.
ಅದಕ್ಕೊಂದು ಆಪ್ರೇಷನ್ ಮಾಡಬೇಕು ಅಂತಂದರು. 21 ದಿವಸದಲ್ಲಿ ಲಲಿತಾ ಸಹಸ್ರನಾಮ ಚಾಂಟ್ ಮಾಡಿ ಸ್ಪಾಂಡಿಲಿಟಿಸು ಇಲ್ಲ, ಯಾವ ಒಂದು ಏನಂತೀರ ಆಪ್ರೇಷನ್ ಇಲ್ಲ, ಎಂಥದ್ದು ಇಲ್ಲ. ಸ್ವಂತ ಅನುಭವವನ್ನು ಪಡ್ಕೊಂಡು ನಾವು ಈ ಮಾತನ್ನು ಹೇಳ್ತಾ ಇದ್ದೀವಿ. ಇದು ಸಂಸಾರದಲ್ಲಿದ್ದುಕೊಂಡೇ ಮಾಡ್ಬೋದು. ಅದಕ್ಕೇನು ಯಾವ ವಯಸ್ಸಲ್ಲಿರೋರು ಹಿಂಗೆ ಅಂತ ಏನಿಲ್ಲ, ಏನೂ ಇಲ್ಲ. ಯಾರು ಬೇಕು ನಮ್ಮಲ್ಲಿ 4 ವರ್ಷದ ಮಕ್ಕಳು ಕಲಿತಾರೆ, 5 ವರ್ಷದ ಮಕ್ಕಳು, ಟೀನೇಜರು, ಸ್ಕೂಲ್ಗೆ ಹೋಗೋರು, ಕಾಲೇಜ್ಗೆ ಹೋಗೋರು, IT ಕಂಪನಿ ಎಲ್ಲರೂ ಕಲಿತಾರೆ. ಯಾವುದು ವಯಸ್ಸಿಲ್ಲ. ಆಮೇಲೆ ಲಿಂಗ ಭೇದ ಇಲ್ಲ. 60 ವರ್ಷದವರು ಬರ್ತಾರೆ, 70 ವರ್ಷದವರು ಬರ್ತಾರೆ ಕಲಿಯೋಕ್ಕೆ. ಎಲ್ಲ ಥರದ ಸಮಸ್ಯೆ. ನೀವು ಸಮಸ್ಯೆ ಅಂದರೆ ಹೇಳೋಕ್ಕಾಗಲ್ಲಪ್ಪ ಸಮಸ್ಯೆ. ಮ್ಯಾಮ್, ಈ ಮೆನ್ಸ್ಟ್ರೇಷನ್ ಟೈಮಲ್ಲೂ ಲಲಿತಾ ಸಹಸ್ರನಾಮ ಹೇಳ್ಕೊಬೋದಾ? ಇಲ್ಲ, ಬೇಡ ಅಂತಲೇ ನಾವು ಹೇಳ್ತೀವಿ. ನಮ್ಮಲ್ಲೂ ಕ್ಲಾಸಲ್ಲೂ ಬೇಡ, ಆ ಟೈಮಲ್ಲಿ ನೀವು 5 ದಿವಸ ಬರಬೇಡಿ ಅಂತಲೇ ಹೇಳ್ತೀವಿ. ಯಾಕಂದರೆ ಊರ್ಧ್ವಮುಖವಾಗಿ ಹರಿತಕ್ಕಂಥ ಶಕ್ತಿಯನ್ನು ನಾವು ಅಲ್ಲಿ ಹಿಡ್ದಿಡೋಕ್ಕಾಗಲ್ಲ. ಅದು ಮೇಲಕ್ಕೆ ಹೋಗುತ್ತೆ ಶಕ್ತಿ, ಎನರ್ಜಿ. ನಾವು ಬ್ರಹ್ಮಾಂಡದಿಂದ ಶಕ್ತಿಯನ್ನು ನಾವು ಒಳಗಡೆ ತೊಗೊಳ್ತಾ ಇದ್ದೀವಿ. ಇದು ಫ್ಲೋ ಆಗ್ತಾ ಇರುತ್ತೆ, ಕೆಳಗಡೆಗೆ ಹೋಗಬೇಕು. ನಮ್ಮಲ್ಲಿ ಇರ್ತಕ್ಕಂಥ ಬ್ಯಾಡ್ ಎನರ್ಜೀಸ್ ಅಥವಾ ಅವತ್ತಿಂದ ಏನು ಇರುತ್ತೋ ಕೆಟ್ಟದ್ದು, ಒಳಗಡೆ ಬೇಡವಾದದ್ದೇನು ಆಚೆ ಹೋಗ್ತಾ ಇರುತ್ತೆ. ನಾವು ಫೋರ್ಸ್ಫುಲ್ಲಿ ನಾವು ಸಹಸ್ರನಾಮಗಳನ್ನ ಹೇಳುವಾಗ ಶಕ್ತಿ ಊರ್ಧ್ವಮುಖವಾಗಿ ಹೋಗುತ್ತೆ, ಮೇಲಕ್ಕೆ ಹೋಗುತ್ತೆ. ಟೆಂಪಲ್ಗೂ ಅದಕ್ಕೆ ಬರಬೇಡಿ ಅಂತ ಹೇಳೋದು ಅಷ್ಟೇ, ಇನ್ನೇನೂ ಇಲ್ಲ. ಅಲ್ಲಿ ಶಕ್ತಿ ಜಾಸ್ತಿ ಇರುತ್ತೆ, ಹರಿವು ಜಾಸ್ತಿ ಇರುತ್ತೆ, ಎನರ್ಜಿ ಜಾಸ್ತಿ ಇರುತ್ತೆ. ನಾವು ಅಲ್ಲಿ ಹೋದಾಗ ನಮಗೆ ಎನರ್ಜಿ ಮೇಲ್ಮುಖ ಹೋದಾಗ ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿ ಅಸಹಜತೆಯಿಂದ ಅಥವಾ ಏನೋ ಕಾಯಿಲೆಗಳು ಅಥವಾ ಏನೋ ಒಂದು ಬೇಡವಾದದ್ದು ಒಂದು ಎನರ್ಜಿ ಚೇಂಜ್ ಆದಾಗ ಫೀಲಿಂಗ್ಸ್ ಚೇಂಜ್ ಆಗಿಬಿಡುತ್ತೆ. ಭಾವನೆಗಳಲ್ಲಿ ಬದಲಾವಣೆ ಬಂದುಬಿಡುತ್ತೆ. ಕೋಪ ಜಾಸ್ತಿ ಆಗೋದು ಅಥವಾ ಗೊತ್ತಾಗದೆ ಉಷ್ಣತೆ ಜಾಸ್ತಿ ಆಗೋದು, ಮೈ ಬಿಸಿ ಆಗತಕ್ಕಂಥದ್ದು, ಸಡನ್ ಚಕ್ಕರ್ ಬರ್ತಕ್ಕಂಥದ್ದು. ಅದಕ್ಕೋಸ್ಕರ ಬೇಡ ಅಂತ ಹೇಳ್ತಾರೆ. ಅದಕ್ಕೆ ಹೆಣ್ಣು ಮಕ್ಕಳು ಹೇಳಬಾರ್ದು ಅಂತೆಲ್ಲೂ ಇಲ್ಲ, ಕಲಿಬಾರ್ದು ಅಂತಿಲ್ಲ. ಅಥವಾ ಈ ಸಮಯದಲ್ಲಿ ಅವರವರ ದೇಹದ ಪ್ರಕೃತಿಯನ್ನು ನೋಡ್ಕೊಂಡು ಬೇಕಾದರೂ ಹೇಳಬಹುದು. ಸಾಧಕರು ಮಾಡುವಾಗ ಇದೆಲ್ಲ ಲೆಕ್ಕಕ್ಕೆ ಬರೋದಿಲ್ಲ. ಅವ್ರಿಗೆ ಅದನ್ನು ಕಂಟ್ರೋಲ್ ಮಾಡೋ ಶಕ್ತಿನೂ ಬಂದಿರುತ್ತೆ, ಅದೆಲ್ಲ ಗೊತ್ತಾಗುತ್ತೆ. ಸ್ಟಾರ್ಟಿಂಗಲ್ಲಿ ಅದೆಲ್ಲ ಅನುಭವನ ಪಡ್ಕೊಳ್ತಾ ಕಡೆಗೆ ಅದೆಲ್ಲ ಥರದ್ದು ಅವರು ಪಳಗಿರ್ತಾರೆ. ಅದಕ್ಕೆ ಪ್ರತಿಯೊಂದು ವಿಚಾರವನ್ನು ನಮಗೆ ನಾವೇ ಅರ್ಥೈಸ್ಕೊಳ್ಳೋದಕ್ಕಿಂತ ಗೊತ್ತಿರೋರ ಹತ್ರ ತಿಳ್ಕೊಳ್ಳೋದು, ಅದು ಕರೆಕ್ಟಾಗಿ ಹೇಳೋರ ಹತ್ರ ಭಯ ಇಡಿಸದೇ ಇರ್ತಾರೆ. ತಿಳ್ಕೊಂಡು ಮಾಡಿದ್ರೆ ಒಳ್ಳೆಯದು. ಈಗ ಎಷ್ಟೊಂದು ಮಕ್ಕಳು PCOD ಅಂತ ನಮ್ಮ ಹತ್ರ ಬರ್ತಾರೆ, ಹೆಣ್ಣು ಮಕ್ಕಳೆಲ್ಲ. ಇವಾಗ ಕೂರಲ್ಲ, ಮನೇಲಿ ರೆಸ್ಟ್ ಮಾಡಲ್ಲಪ್ಪ ಅವರು. ನಮ್ಮ ಸ್ಕೂಲು ಕಾಲೇಜು ಕೆಲಸ ಅಂತ ಅಲೆದಾಡ್ತಾ ಇರ್ತಾರೆ, ಮತ್ತು ಸ್ಟ್ರೆಸ್ಸು ಜಾಸ್ತಿ ಇರುತ್ತೆ. ಏನು ಬೇಡ, 2 ದಿವಸ ನೀವು ಸ್ಕೂಲ್ಗೋ ಕಾಲೇಜ್ಗೆ ಆಫೀಸ್ಗೆ 1 ದಿವಸನಾದರೂ ರಜೆ ಹಾಕಿ. ಅವತ್ತು ನಿಮ್ಮ ದೇಹವನ್ನು ಶಾಂತಗೊಳಿಸಿ. ಆ ಪ್ರಾಬ್ಲಮಿಂದ ನಮಗೆ ಅಂದರೆ ಈ ಥರದ್ದು ಒಂದು ಏನೋ ಇರುತ್ತೆ. ನಾವೀಗ ಸ್ಕೂಲ್ಗೆ ಹೋಗ್ಬೇಕು, ಒತ್ತಡ ಇರುತ್ತಲ್ವ ನಮಗೆ. ಈ ಅಕಸ್ಮಾತ್ ನಾವು ರೊಟೀನ್ ಲೈಫಲ್ಲಿ ನಾವು ಯಾವಾಗಲೂ ಆ ಥರದ್ದು ಸೈಕಲ್ ಬಂದಾಗಲೂ ನಾವು ಹೋಗಲೇಬೇಕು ಅಂತಾದಾಗ ನನಗೆ ಅದು ತೊಂದರೆ ಕೊಡಲ್ಲ. ಆ ಪೋಷನ್ ಏನಿರುತ್ತೆ, ಆ ಬಿಡುಗಡೆ ಮಾಡ್ತಕ್ಕಂಥದ್ದು ಏನು ತೊಂದರೆ, ಆ ಗರ್ಭಕೋಶದ ಸಮಸ್ಯೆ ಬರುತ್ತೆ ಅಂತ ತುಂಬ ಜನ ಭಯ ಪಡ್ಕೊಳ್ತಿರ್ತಾರೆ. PCOD ಅಂತಾರೆ, ಅದು ತುಂಬ ರಕ್ತ ಅದು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ, ಫ್ಲೋ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಅಥವಾ ಕೆಲವ್ರಿಗೆ ಏನೂ ಆಗೋದೇ ಇಲ್ಲ ಅಂತಂತಾರೆ. ಈ ಥರದ್ದೆಲ್ಲ ಸಮಸ್ಯೆನ ಕೂತ್ಕೊಂಡು ಆನಂದವಾಗಿ ಆ ಜಾಗವನ್ನು ನೀವು ನೋಡಿಕೊಂಡು, ನನಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ನನಗೆ ಎಷ್ಟೇ ಕೆಲಸ ಮಾಡಿದ್ರು, ಏನೇ ಆಗ್ತಾಯಿದ್ರು, ಸೈನ್ಸ್ ಎಷ್ಟೇ ಮುಂದುವರೆದಿದ್ರು, ಯಾರೇ ಭಯ ಇಡ್ತಾರೋ, ಯಾವ ಸಮಸ್ಯೆನೂ ಇಲ್ಲ, ನನ್ನ ಜೊತೆ ಒಂದು ಶಕ್ತಿ ಇದೆ, ನನ್ನನ್ನು ಅದು ಕಾಪಾಡ್ತಾ ಇದೆ, ನಾನು ತುಂಬ ಚೆನ್ನಾಗಿದ್ದೀನಿ. ನಾವು ಮಿರರ್ ಟೆಕ್ನಿಕ್ ಹೇಳ್ಕೊಡ್ತೀವಿ, ತುಂಬ ಟೆಕ್ನಿಕ್ಗಳನ್ನ ಹೇಳ್ಕೊಡ್ತೀವಿ. ಮುದ್ರೆ ನಿಂತ್ಕೊಂಡು ಮಾತಾಡ್ಕೊಳ್ಳೋದಾ? ಅದು ಟೆಕ್ನಿಕಲಿ ಇನ್ನೊಂದು ವಿಧಾನಗಳನ್ನ ಸೇರಿಸಿ ಬರೀ ಮಾತಾಡ್ಕೊಳ್ಳೋದು ಅಂತಲ್ಲ. ಹಾಗೆ ಮುದ್ರೆ ಹಿಡ್ಕೊಂಡು ಎಲ್ಲಿ ಮಾತಾಡಬೇಕು, ಯಾವ ಮುದ್ರೆನ ಹಿಡ್ಕೊಳ್ಬೇಕು, ಆ ಸಮಸ್ಯೆಗೆ ದೇಹದಲ್ಲಿ ಯಾವುದೇ ಒಂದು ಸಮಸ್ಯೆ ಇದೆ ಯಾವ ಮುದ್ರೆ ಹೇಳಬೇಕು, ಇಟ್ಕೊಳ್ಬೇಕು, ಅದನ್ನು ಹೆಂಗೆ ಕನೆಕ್ಟ್ ಮಾಡ್ಕೊಳ್ಬೇಕು, ಕಣ್ಣು ಮುಚ್ಕೊಂಡು ಏನು ನೋಡಬೇಕು. ಈಗ ನೀವೆಲ್ಲೋ ಕೂತಿರ್ತಾರೆ, ನಿಮ್ಗೆ ನಾನು ಹೆಂಗೆ ಕನೆಕ್ಟ್ ಮಾಡ್ಕೊಳ್ಳೋದು, ನಾವು ಅದನ್ನು ಹೇಳ್ಕೊಡ್ತೀವಿ. ನಿಮ್ಮ ಮಕ್ಕಳು ಸ್ಕೂಲಲ್ಲಿ ಕಾಲೇಜಲ್ಲಿ ಅಥವಾ ಇನ್ನೆಲ್ಲೋ ಗಂಡ ಹೆಂಡತಿ ಏನೋ ತಪ್ಪು ಕೆಲಸ ಮಾಡ್ತಾ ಇದ್ದಾರೆ ಅಂತ ಡೌಟ್ ಬಂದರೆ ನೀವು ಇಲ್ಲಿ ಕೂತ್ಕೊಂಡು ಅವ್ರು ಗೈಡ್ ಮಾಡ್ಬೋದು, ಅದನ್ನು ಸರಿ ಮಾಡ್ಬೋದು, ತಪ್ಪಿಸಬಹುದು, ಅವ್ರಿಗೆ ಆ ಮನಸ್ಥಿತಿಯಿಂದ ಈಚೆ ತರಬಹುದು. ಥ್ರೂ ಮುದ್ರಾ ಮಂತ್ರಗಳಿಂದ, ಧ್ಯಾನದಿಂದ ಕಲಿಕೆ ಬೇಕು, ಮುಖ್ಯ ಕಲಿಬೇಕು, ಅಳವಡಿಸ್ಕೊಳ್ಬೇಕು, ಅನುಭವ ಪಡ್ಕೊಳ್ಬೇಕು, ಮಾಡ್ತಾ ಹೋಗಬೇಕು. ನೀವು ಭಯ ಪಡಲೇಬಾರ್ದು, ಕಲಿಬೇಕು. ಕಲಿಕೆಗೆ ಇಲ್ಲಿ ಇಂಪಾರ್ಟೆಂಟ್ ತಗೊಳ್ಬೇಕು ನಾವು. ಸೊ ಫೈನಲ್ ಟೇಕ್ ಅವೇ, 1 ಮಂತ್ರ ಫಾರ್ ಬಿಗಿನರ್ಸ್. ಶರಣಾಗತ ಧೀನಾರ್ಥ ಪರಿತ್ರಾಣ ಪರಾಯತೆ ಸರ್ವಸ್ಯಾತಿ ಹರೇ ದೇವಿ ನಾರಾಯಣೀ ನಮೋಸ್ತುತೆ. ಈ ಮಂತ್ರವನ್ನು ಯಾರು ಬೇಕಾದರೂ ಹೇಳ್ಬೋದು. ನನಗಾಗಲ್ಲಪ್ಪ, ಜೀವನದಲ್ಲಿ ಕಷ್ಟ ಇದೆ, ಅಥವಾ ಟೈಮ್ ಇಲ್ಲ, ಇನ್ನೊಂದಿಲ್ಲ, ನನಗೇನೋ ಒಳ್ಳೇದಾಗಬೇಕು, ಆರೋಗ್ಯ ಚೆನ್ನಾಗಾಗಬೇಕು, ಯಾರು ಬೇಕಾದರೂ ಹೇಳ್ಬೋದು ಇದನ್ನು. ಎಷ್ಟು ಸತಿ ಹೇಳಬೇಕು? ಅವ್ರಿಗೆ ಎಷ್ಟು ಸಂಖ್ಯೆ ಬೇಡ, 5 ನಿಮಿಷ, 2 ನಿಮಿಷ, 10 ನಿಮಿಷ, ಅವ್ರಿಗೆ ಎಷ್ಟುವರೆಗೂ ಹೇಳಬೇಕು ಅನಿಸುತ್ತೆ ಅಷ್ಟುವರೆಗೂ ಹೇಳಬೇಕು. ಅದು ಕೆಲಸ ಮಾಡುತ್ತೆ, ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅದರಿಂದ. ಆಮೇಲೆ 2ನೇದು ಇನ್ನೊಂದು ಸರ್ವಮಂಗಳೆ.
ಎಲ್ಲರಿಗೂ ಗೊತ್ತು ಆ ಸ್ತೋತ್ರ, ಎಲ್ಲರೂ ಮಾಡ್ತಾರೆ ಅದನ್ನು. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ಅಥವಾ ಗೌರಿ ಅಂತ ಹೇಳಿ ನಾರಾಯಣಿ ನಮೋಸ್ತುತೆ. ಇದನ್ನು ಯಾರು ಬೇಕಾದರೂ ಹೇಳ್ಬೋದು. ಇದು ನಾವು ಯೂಟ್ಯೂಬಲ್ಲಿ ಸುಮಾರು ಮಂತ್ರಗಳ ಬಗ್ಗೆ ಹೇಳಿದ್ದೀವಿ. ತುಳಸಿ ಕಟ್ಟೆ ಮುಂದೆ ಕೂತ್ಕೊಂಡು ಈ ಮಂತ್ರವನ್ನು ಹೇಳಬೇಕು ನೋಡಿ. ಯಾಕೆ ತುಳಸಿ ಕಟ್ಟೆ? ಅಮ್ಮ ತುಳಸಿ ಅಮ್ಮ, ನಾವು ಮಾತಾ ತುಳಸಿ ಮಾತಾ ಅಂತ ಹೇಳ್ತೀವಿ. ಬೃಂದಾವನ ಅನ್ನೋ ನಿರ್ಮಾಣ ಮಾಡ್ತೀವಿ, ಸುಮ್ಮನೆ ಹಂಗೆ ನೆಲದಲ್ಲಿ ಹಾಕಲ್ಲ ನಾವು. ಅಮ್ಮನಿಗೊಂದು ಶಕ್ತಿ ಇದೆ. ತುಳಸಿ ಕೃಷ್ಣನಿಗೆ ಪ್ರಿಯವಾಗಿರ್ತಕ್ಕಂಥವಳು. ನಾವು ಏನು ಆಕೆ ಜೊತೆ ಮಾತಾಡ್ತೀವೋ ಅದು ನೇರ ಕೃಷ್ಣನಿಗೆ ಹೋಗಿ ತಲುಪುತ್ತೆ. ನೀವು ಪ್ರಾಕ್ಟಿಕಲಿ ನೋಡಿಬೇಕಾದ್ರೆ ಸಂಜೆ ದೀಪ ಹಚ್ಚಿಬಿಟ್ಟು ಒಂದು 10 ನಿಮಿಷ ನೀವು ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿ ಅಮ್ಮನನ್ನು ನೋಡಿ, ನೀವು ತುಳಸಿ ಮಾತನ್ನು, ಆ ತುಳಸಿನ ಮತ್ತು ಕೃಷ್ಣನನ್ನು ಭಾವಿಸ್ಕೊಂಡು ನೀವು ಸರ್ವಮಂಗಳ ಹೇಳ್ಕೊಳ್ಳಿ. ನೀವು ಇಲ್ಲಿ ಮಂಗಳೆ ಅಂತಂದರೆ ಬೇರೆ ದುರ್ಗೆ ಗೌರಿ ಅಂತೆಲ್ಲ ಬೇಡ. ನೀವು ಅದನ್ನು ಹೇಳಿ, ನಿಮ್ಗೇನು ಬೇಕೋ ಅದನ್ನು ಒಂದು ಮಾತು ಹೇಳಿ ಅಮ್ಮನ ಮುಂದೆ. ಅದು ಖಂಡಿತ ಅದಾಗುತ್ತೆ. 21 ದಿವಸದಲ್ಲೋ 48 ದಿವಸದಲ್ಲೋ ನೀವು ಹೇಳಬೇಕು ಅಷ್ಟೇ. ಆರಾಮಾಗಿ ಕೂತ್ಕೊಳ್ಬೇಕು. ಎಲ್ಲಾದರೂ ಸರಿ ಒಂದೇ ಕೂತ್ಕೊಳ್ಳೋ ಪೊಸಿಷನ್ ಕರೆಕ್ಟಾಗಿರಬೇಕು. ಶಾಂತರಾಗ್ಬಿಡಿ. ನಾನು ಇವತ್ತೇನೋ ಒಂದು ಮಾಡ್ತಾಯಿದ್ದೀನಿ, 21 ದಿವಸ ಮಾಡ್ತೀನಿ ಅಂತ ಸಂಕಲ್ಪ ತೊಗೊಳ್ಳಿ. ಇದರಿಂದ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡ್ರೆ ಖಂಡಿತ ಅದು ಒಳ್ಳೇದಾಗುತ್ತೆ. ಎಲ್ಲರ ಒಳಗಡೆ ಅಂಥ ಶಕ್ತಿ ಇದೆ. ಕೂರಲ್ಲ ಯಾರೂ. ಫೋನ್ ಬಂತಾರೆ ಹಿಂಗೆ ಪಟಕ್ಕಂತ ಎತ್ಕೊಂಡ್ಬಿಡ್ತಾರೆ. ಯಾರೋ ಬಂದು ಬಾಗಿಲು ತೆಗೆದುಬಿಡ್ತಾರೆ. ಗಂಡ ಏನೋ ತಪ್ಪು ಮಾಡ್ತಾರೆ, ಮಕ್ಕಳೇನೋ ಕಿರ್ತಾರೆ, ಬೈತಾ ಇರ್ತಾರೆ. ಅಲ್ಲ, ನೀವು ತುಳಸಿ ಕಟ್ಟೆ ಮುಂದೆ ಕುತ್ಕೊಂಡಾಗ ಏನು ಮುದ್ರಾ ನಮಸ್ಕಾರ ಮುದ್ರಾ ಇಟ್ಕೊಳ್ಳಿ, ಇಲ್ಲ ಚಿನ್ಮುದ್ರಾ ಇಟ್ಕೊಳ್ಳಿ, ಸಮಮುದ್ರಾ ಇಟ್ಕೊಳ್ಳಿ, ಇಲ್ಲ ನಾಭಿ ಹತ್ರ ಕೈ ಇಟ್ಕೊಂಡು ಒಂದು ಕೈಯಲ್ಲಿ ಚಿನ್ಮುದ್ರಾ ಇಟ್ಕೊಳ್ಳಿ. ಎಂಥ ಒಂದು ಎನರ್ಜಿ ಬರುತ್ತೆ ನೀವು ನೋಡಿ. ತುಳಸಿ ಅಷ್ಟು ಪವರ್ಫುಲ್ಲು. ಎಲ್ಲರೂ ಹೇಳ್ತಾರೆ ಮನೆ ಮುಂದೆ ತುಳಸಿ ಇರಬೇಕು ಅಂತ. ಮತ್ತು ಯಾಕೆ ಮಾಡ್ಕೊತಾ ಇಲ್ಲ? ಅದೇನು ಬರೀ ಕಡ್ಡಿ ಆಡ್ಸೋಕ್ಕೆ ದೀಪ ಹಚ್ಚೋಕ್ಕಲ್ಲ ಇರೋದು. ಗೊತ್ತು ಎಲ್ಲರಿಗೂ. ಎಲ್ಲರ ಮನೆ ಮುಂದೆ ತುಳಸಿ ಇರುತ್ತೆ. ಹಿಂದೂ ಧರ್ಮದಲ್ಲಿ ಏನೋ ನೆಗೆಟಿವಿಟಿನ ತಡೆಯುತ್ತೆ. ನೆಗೆಟಿವ್ ಪಾಸ್ ಆದರೆ ಒಡಗೋಗುತ್ತೆ, ಇನ್ನೊಂದು ಆಗ್ಬಿಡುತ್ತೆ, ಅಥವಾ ಒಳಗಡೆಗೆ ಬರೋಕ್ಕೆ ಅದು ಬಿಡೋದಿಲ್ಲ ಎಲ್ಲ ಹೇಳ್ತಾರಲ್ಲ. ಮತ್ತು ಅಲ್ಲಿ ಶಕ್ತಿ ಇದೆ ಅಂತ ತಾನೇ ಇದೆಲ್ಲ ಮಾಡ್ತಿರೋದು, ಗೊತ್ತಿರೋದು. ಮತ್ತು ಶಕ್ತಿ ಇದೆ ಅಂತಂದಮೇಲೆ ನಾವು ಅಲ್ಲಿ ಕೂತ್ಕೊಂಡು ಯಾಕೆ ಮಾತಾಡ್ತಿಲ್ಲ? ಯಾಕೆ ಪ್ರೇಯರ್ ಮಾಡ್ತಾಯಿಲ್ಲ? ಬರೀ ಹೇಳೋಕ್ಕಷ್ಟೇ ನಾವು ತುಳಸಿ ಮುಂದೆ ಬೃಂದಾವನ ಇಟ್ಕೊಂಡಿರೋದು. ಅದಕ್ಕೆ ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ. ಸುಮ್ಮನೆ ಇಟ್ಕೊಂಡ್ಬಿಟ್ರೆ ಪ್ರಯೋಜನ ಇಲ್ಲ. ನೀವು ಒಂದೊಂದನ್ನು ಫೀಲ್ ಮಾಡಿ. ನಿಮ್ಮ ಮನೆ ಗೋಡೆ ಮಾತಾಡುತ್ತೆ, ನಿಮ್ಮ ಮನೆ ಬಾಗಿಲು ಮಾತಾಡುತ್ತೆ, ನೀವು ಹಾಕಿರೋ ಗಿಡ ಮಾತಾಡುತ್ತೆ, ನಿಮ್ಮ ಅಡುಗೆ ಮನೆ ಪಾತ್ರೆಗಳು ಮಾತಾಡುತ್ತೆ, ಮಿಕ್ಸಿ ಮಾತಾಡುತ್ತೆ, ಫ್ರಿಜ್ ಮಾತಾಡುತ್ತೆ. ನಿಜ ನಮ್ಮ ಎಕ್ಸ್ಪೀರಿಯೆನ್ಸ್ ಇದು. ನೀವು ಅಂಥವ್ರ ಮನೆಗೆ ಒಂದು ಸಲ ಬಂದು ಕೂತ್ಕೊಳ್ಳಿ, ಎಂಥವರು ಕಾಮ್ ಆಗ್ತಾರೆ. ಎಷ್ಟು ಅದ್ಭುತ ಎನರ್ಜಿ ಇರುತ್ತೆ ಅಂತ ಅದನ್ನು ಅನುಭವಿಸ್ಬೇಕೆಲ್ಲರೂ. ಸೊ ಮಚ್ ಟು ಎಕ್ಸ್ಪ್ಲೋರ್ ಫ್ರಮ್ ಯು ಮ್ಯಾಮ್. ಇನ್ನೂ 3 ಇದೆ ಈ ಫೈನಲ್ ಟೇಕ್ಅವೇನಲ್ಲಿ. 1 ಪ್ರಾಕ್ಟೀಸ್ ಫಾರ್ ಸ್ಕೆಪ್ಟಿಕ್ಸ್, ಅಂದರೆ ಇವ್ಯಾವುದು ನಂಬಲ್ಲ ಅಂತ ಗೊಣಗಾಡೋರಿಗೆ, ಅಥವಾ ಈ ಫೆನ್ಸ್ ಸಿಟರ್ಸ್ ಅಂತ ಕರಿತೀವಿ. ಏನಂತೆ ನೋಡೋಣ ಇರೋಂತೆ ಅಂತ ನಮ್ಮದೇ ಸುಮ್ಮನೆ ಕೂತ್ಕೊಂಡು ಪ್ರಶ್ನೆ ಮಾಡೋರಿಗೆ ಯಾವ ಒಂದು ಪ್ರಾಕ್ಟೀಸನ್ನು ಸಜೆಸ್ಟ್ ಮಾಡ್ತೀರಿ? ಅದೊಂದು ಕೈ ನೋಡ್ರಪ್ಪ ಅಂತ. ಏನೂ ಇಲ್ಲ, ನಾನು ತುಂಬ ಚೆನ್ನಾಗಿದ್ದೀನಿ. ಸರ್ವಂ ಶಿವಮಯಂ ಸರ್ವಂ ಸುಖಮಯಂ. ಎಲ್ಲವೂ ನಂಗೆ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡು ಬಿಡ್ಬಿಡಿ. ನೀವು ಒಂದು ಸಲ ಅದಕ್ಕೆ ಕನೆಕ್ಟ್ ಆಗಿ ನನಗೆಲ್ಲ ಒಳ್ಳೇದಾಗುತ್ತೆ ಒಂದು 10 ಸಲ ಕೆಟ್ಟದಾಗುತ್ತೆ, ನಂಬಿಕೆ ಬಿಡಬೇಡಿ. ನೀವೇನು ಮಂತ್ರ ಹೇಳ್ಬೇಡಿ, ದೇವಸ್ಥಾನಕ್ಕೆ ಹೋಗಬೇಡಿ, ಏನೂ ಮಾಡಬೇಡಿ. ನೀವು ಯಾವುದೂ ನಂಬಲೇಬೇಡಿ. ನಿಮ್ಮ ಒಳಗಡೆ ನಿಮ್ಮ ಮಾತನ್ನು ನಂಬಿ. ನೋಡೋಗುರು ನಾನು ಹೇಳಿದ್ದಾಗೋಯ್ತು ಅಂತಂತಾರೆ ಎಷ್ಟೊಂದು ಜನ. ಅಂತಾರ ಇಲ್ಲ, ಯಾವುದಕ್ಕಾದ್ರೂ ಅಂತಾರ ಇಲ್ವಾ? ನಾನು ಅಂದ್ಕೊಂಡು ಹಿಂಗೆ ಆಗುತ್ತೆ ಅಂತ, ಆಗೋಯ್ತು ಅಂತ. ಅದನ್ನೇ ನಂಬಿ. ನೀವು ಹಂಗೆ ಅಂದ್ಕೊಂಡಿದ್ದನ್ನೇ ನಂಬಿ. ಹಾಗಾದರೆ ನಾನು ಹೇಳಿದ್ದು ಆಗ್ತಾ ಇದೆ ಅಂದಮೇಲೆ ಅದನ್ನು ಜಾಸ್ತಿ ಮಾಡ್ಕೊಳ್ಳಿ. ಎಲ್ಲದಕ್ಕೂ ಅದನ್ನು ಕನ್ವರ್ಟ್ ಮಾಡ್ಕೊಳ್ಳಿ. ಹೇಳಿದ್ದಾಗುತ್ತೆ. ನೀವು ಕೆಟ್ಟದ್ದು ಹೇಳಿದ್ರು ಆಗುತ್ತೆ, ಒಳ್ಳೇದು ಹೇಳಿದ್ರು ಆಗುತ್ತೆ. ನಿಮ್ಮ ಒಳಗಡೆ ಇರೋ ಧ್ವನಿನ ಕೇಳಿಸ್ಕೊಳ್ಳಿ. ನೀವು ನಂಬಿದ್ದು ಅದನ್ನೇ ತಾನೇ. ನೀವು ಬೇರೆ ಏನೂ ನಂಬ್ತಾ ಇಲ್ಲ. ನಾನು ಹೇಳಿದ್ದು ಆಗ್ತಾಯಿದೆ, ನನಗೆ ಗೊತ್ತು ನಾನೇನು ಮಾಡ್ತೀನಿ ಅಂದರೆ, ನೀವು ಏನು ಮಾಡಬೇಕಾಗಿದೆಯೋ ಅದನ್ನೇ ನಂಬಿ. ಇನ್ನೇನು ನಂಬೇಡಿ. ಅದಕ್ಕೆ ಎಲ್ಲ ಡೆಡಿಕೇಶನು ಫೋಕಸ್ ಇರಲಿ ಅದ್ರ ಮೇಲೆ. 1 ಡಿಸಿಪ್ಲಿನ್ ಫಾರ್ ಬಿಲೀವರ್ಸ್, ಅಂದರೆ ನಂಬಿಕಸ್ಥರಿಗೆ ಅವ್ರ ಜೀವನ ಪರ್ಯಂತ ಪಾಲಿಸಬೇಕಾಗಿರುವಂಥ ಒಂದು ಶಿಸ್ತಿನ ವಿಚಾರ. ಭಕ್ತಿ, ಶ್ರದ್ಧೆ, ಅದನ್ನೆರಡೂ ಬಿಡಬಾರ್ದು. ಏನೇ ಆದರೂ ನೀವು ಮಾಡ್ತಿರೋದನ್ನು ಯಾವತ್ತೂ ನಿಲ್ಲಿಸಬಾರ್ದು. ನೀವು ಅದು ನಂಬಿ ಮಾಡ್ತಾಯಿದ್ದೀರಾ ಅಂತಂದರೆ ಬಿಡಬೇಡಿ. ಅದನ್ನು ಕಂಟಿನ್ಯೂ ಆಗಿ ಮಾಡಿ. ಯಾರು ಏನಾದರೂ ಮಾತಾಡ್ಕೊಳ್ಳೋದು, ಏನಾದರೂ ಆಗ್ತಾಯಿರಲಿ, ಅದನ್ನು ಬಿಡಬಾರ್ದು. ಎಲ್ಲ ಹೆಣ್ಮಕ್ಳಿಗೆ ಒಂದು ಸಂದೇಶ, 1 ಮೆಸೇಜ್ ಟು ವಿಮೆನ್. ಪ್ರತಿಯೊಬ್ಬರಲ್ಲೂ ಒಂದು ಆಂತರಿಕ ಶಕ್ತಿ ಇದೆ, ಅಪ್ಪಟ ಸತ್ಯ ಇದೆ, ಒಳಗಡೆ ಇರೋ ಶಕ್ತಿ. ನಿಮ್ಮನ್ನು ನೀವು ನಂಬಿ ನಿಮ್ಮನ್ನು ಕಡಿಮೆ ಅಂದಾಜು ಹಾಕ್ಕೊಬೇಡಿ. ನೀವು ಯಾವುದಾದ್ರೂ ಒಂದು ಮಂತ್ರವನ್ನು ಕಲೀರಿ. ಅದರಲ್ಲೂ ಲಲಿತಾ ಸಹಸ್ರನಾಮವನ್ನು ನಾವು ಹೇಳ್ತೀವಿ, ಕಲೀರಿ. ನೀವು ಮಾಡಿ, ಕಲೀದೆ ಮಾಡೋಕ್ಕೆ ಹೋಗಬೇಡಿ ಅಂತಲೇ ಹೇಳ್ತೀವಿ. ನಿಮ್ಗೆ ಅಷ್ಟು ಶಕ್ತಿ ಇದ್ದರೆ, ನಿಮ್ಗೆ ಅಷ್ಟು ನಿಮ್ಮ ಬಗ್ಗೆ ಒಂದು ಧೈರ್ಯ ಇದ್ದರೆ ನೀವು ಹಾಗೆ ಹೇಳಿ.
ಎಲ್ಲೂ ಕಲಿಯೋಕ್ಕೂ ಹೋಗಬೇಡಿ, ಪರವಾಗಿಲ್ಲ. ಬಟ್ ನೀವು ಕಲಿತು ಮಾಡೋದ್ರಿಂದ ಒಂದು ಶಕ್ತಿಯ ಹರಿವು ನಿಮ್ಮ ಒಳಗಡೆ ಬರುತ್ತೆ. ನೀವು ಕಲಿತೇ ಮಾಡಿ, ಯಾಕಂದರೆ ನಿಮ್ಮ ಮನೇಲಿರೋ ಅಷ್ಟೂ ಜನಕ್ಕೆ ಶಕ್ತಿಯನ್ನು ನೀವು ಕೊಡ್ತೀರ. ಅಲ್ಲಿಂದ ಮನೆ ವಾತಾವರಣ ಬದಲಾಗುತ್ತೆ, ಕರ್ಮ ದೋಷಗಳು ನಿವಾರಣೆ ಆಗುತ್ತೆ, ಗ್ರಹ ಬದಲಾವಣೆ, ಗ್ರಹದ್ದಿರ್ಬೋದು ಗೃಹದ್ದಿರ್ಬೋದು, ದೋಷಗಳು ಬದಲಾಗುತ್ತೆ. ಮ್ಯಾಮ್, ಒಂದು ಕೇಳೋದು ಬೆಟರ ಹೇಳೋದು ಬೆಟರ? ಕೇಳೋದಕ್ಕಿಂತ ಹೇಳೋದೇ 1000 ಪಟ್ಟು ಮೇಲು. ಯಾಕಂದರೆ ಕೇಳಿದ್ರೆ ಎಲ್ಲವೂ ಕೇಳಿಸ್ಕೊಳ್ಳುವಾಗ ನಮ್ಮ ಆಲೋಚನೆ ದೂರ ಹೋಗುತ್ತೆ, ಬೇರೆ ಬೇರೆ ಯೋಚನೆ ಮಾಡ್ತೀವಿ. 10 ಪಟ್ಟು ಅಥವಾ 20 ಪಟ್ಟು ಕೇಳೋದ್ರಿಂದ ಒಳ್ಳೆಯದಾದರೆ 100 ಪಟ್ಟು ಹೇಳೋದ್ರಿಂದ ಒಳ್ಳೆಯದಾಗುತ್ತೆ. ಯಾಕಂದರೆ ಹೇಳುವಾಗ ನಮ್ಮ ನಾಲಿಗೆ, ಅಂಗುಳ, ಬಾಯಿ, ನಮ್ಮ ಬುದ್ಧಿ ಎಲ್ಲವೂ ಕೆಲಸ ಮಾಡುತ್ತೆ. ನಮ್ಮ ಒಳಗಡೆ ಎನರ್ಜಿ ಬದಲಾಗುತ್ತೆ. ಕೇಳಿಸ್ಕೊಳ್ಳೋದ್ರಿಂದ ನಾವು ಅದ್ರ ಕಡೆ ಒಂದೊಂದು ಸಲ ಒಂದೊಂದು ಶ್ಲೋಕದ ಕಡೆ ಗಮನನೇ ಕೊಡಲ್ಲ ನಾವು. ಪ್ಯಾಸಿವ್ ಅದು. ಹೌದು, ಹೇಳಬೇಕು. ನಾವು ಹೇಳಿದಾಗಲೇ ನಮ್ಗೆ ಏನಾದರೂ ಸಾಧಿಸಬೇಕು ನನ್ನ ಜೀವನದಲ್ಲಿ ಅಂತ. ಹೆಣ್ಣುಮಕ್ಕಳು ಏನಾದರೂ ಅಂತ ಇದ್ದರೆ, ನನಗೆ ತೊಂದರೆನೇ ಬರಬಾರ್ದು, ನಾನು ಹಿಂಗೆ ಕಾಣಿಸ್ಬೇಕು, ನಾನು ಹಂಗಿರಬೇಕು, ಹಂಗೆ ಬದುಕಬೇಕು, ನನ್ನ ಮನೆಯಲ್ಲಿ ಎಲ್ಲರೂ ಸೌಖ್ಯವಾಗಿರಬೇಕು, ನನ್ನ ದಾಂಪತ್ಯ ಜೀವನ ಚೆನ್ನಾಗಿರಬೇಕು, ನನ್ನ ಮಕ್ಕಳು ಚೆನ್ನಾಗಿರಬೇಕು, ನನಗೆ ಆರೋಗ್ಯ ಚೆನ್ನಾಗಿರಬೇಕು, ಸಂಪತ್ತು ಜಾಸ್ತಿ ಇರಬೇಕು ಅಂತ ಅಂದ್ಕೊಳ್ಳೋರೆಲ್ಲರೂ, ಅದು ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಳು ಇರ್ಬೋದು, ಲಲಿತಾ ಸಹಸ್ರನಾಮ ಕಲೀರಿ, ಹೇಳ್ರಿ ಅಂತಲೇ ಹೇಳ್ತೀವಿ. ಅದೊಂದು ಹಿಡ್ಕೊಳ್ಳಿ ಅಂತ ಹೇಳ್ತೀವಿ. ಅಥವಾ ನಿಮ್ಮ ಇಷ್ಟ ದೇವರು, ಮನೆ ದೇವರು, ನೀವು ಯಾವುದು ದೇವರನ್ನು ನಂಬ್ತೀರೋ ಅದನ್ನು ಹಿಡ್ಕೊಳ್ಳಿ. ಯಾವ ಗುರುವನ್ನು ಹಿಡ್ಕೊತೀರೋ ಹಿಡ್ಕೊಳ್ಳಿ. ಒಂದು ತತ್ವ, ಒಂದು ಮಂತ್ರ, ಒಂದು ಗುರು ನಿಮ್ಮ ಜೀವನಕ್ಕೆ ಸಾಕು. ಅದರಲ್ಲಿ ಬದಲಾವಣೆನೇ ಬೇಡ. ಒಂದು ಸಲ ನೀವು ನಂಬಿದ್ರೆ ಅಂದರೆ ಜೀವನ ಪರ್ಯಂತ ನಂಬಿ, ಏನೇ ಆಗ್ತಾಯಿದ್ರು ಸರ್, ಅದು ಮೋಸ ಆದರೂ ತೊಂದರೆ ಆದರೂ ಜೀವನೇ ಹೋಗುತ್ತೆ ಅಂತ ಬಂದು, ಅದನ್ನೇ ನಮ್ಮ ಧರ್ಮ ಅಂತ ಹೇಳೋದು. ಭಗವದ್ಗೀತೆ ಹೇಳಿದೆ ಧರ್ಮ ಬೋಧನೆ. ನಿಮ್ಮ ಧರ್ಮದಲ್ಲಿ ನೀವಿರಿ. ಯಾಕಂದರೆ ಒಂದು ವ್ಯಕ್ತಿಗೆ, ಒಂದು ಸಾಧಕನಿಗೆ 6 ಗುಣಗಳಿರಲೇಬೇಕು. ನೀವು ಸಾಧನೆ ಮಾಡ್ತೀನಿ ಅಂತ ಹೋದಾಗ ಶಮ, ಧಮ, ಉಪರತಿ, ತಿತಿಕ್ಷಾ, ಶ್ರದ್ಧಾ, ಸಮಾಧಾನ, ಇದು 6 ಗುಣಗಳು ಒಬ್ಬ ವ್ಯಕ್ತಿಗೆ ಸಾಧಕರಿಗೆ ಇರಬೇಕು, ಗುರುಗಳಿಗೆ ಇರಬೇಕು. ಶಮ ಅಂದರೆ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಕೊಳ್ಬೇಕು. ದಮ, ಇಂದ್ರಿಯಗಳನ್ನು ನಿಗ್ರಹ ಮಾಡ್ಕೊಳ್ಬೇಕು, ಚಪಲತೆ ಇರಬಾರ್ದು. ಉಪರತಿ, ನೀವು ಧರ್ಮದಲ್ಲಿರಬೇಕು, ಸ್ವಧರ್ಮದಲ್ಲಿರಬೇಕು. ನೀವೇನು ಧರ್ಮವನ್ನು ನಂಬ್ತೀರೋ ಆ ಧರ್ಮವನ್ನು ನೀವು ನಡ್ಸ್ಕೊಂಡು ಹೋಗಬೇಕು. ತಿತಿಕ್ಷಾ, ನಿಮಗೆ ಸುಖ ದುಃಖ ಕಷ್ಟ ನೋವು ನಲಿವು ಯಾವುದ್ರಲ್ಲೂ ವ್ಯತ್ಯಾಸ ಇರಬಾರ್ದು, ಎಲ್ಲವೂ ಒಂದೇ ಆಗಿರಬೇಕು. ಶ್ರದ್ಧಾ, ಏಕಮುಖರಾಗಿರಬೇಕು, ಯಾವಾಗಲೂ ಶಿಸ್ತಿರಬೇಕು ನಿಮ್ಮ ಜೀವನದಲ್ಲಿ. ಸಮಾಧಾನ, ಎಲ್ಲದರಲ್ಲೂ ತೃಪ್ತಿ ಇರಬೇಕು, ಯಾವುದನ್ನು ಬ್ಲೇಮ್ ಮಾಡೋಗರ್ದು. ಅದು ಸರಿಯಿಲ್ಲ, ಇದು ಸರಿಯಿಲ್ಲ, ಅದು ಬೇಕಿತ್ತು, ಇದು ಬೇಕಿತ್ತು, ಇದು ಯಾವುದೂ ಇರಬಾರ್ದು. ಎಲ್ಲಿ ಹೆಂಗೆ ಏನು ಎಲ್ಲ ಸಮಾಧಾನ. ವಾವ್, ಇದು ನಮ್ಮ ಜೀವನದಲ್ಲಿ ಖಂಡಿತವಾಗಲೂ ಅಮ್ಮನವರ ಕೃಪೆಯಿಂದ ನಡೀತಾ ಇದೆ. ಇದನ್ನು ಹೇಳಬೇಕು ಅನ್ನೋದೇ ಅಂತರ್ಮನದ ಉದ್ದೇಶ. ನೀವು ಯಾವುದಾದ್ರೂ ಒಂದನ್ನು ತಗೊಳ್ಳಿ, ಒಂದನ್ನು, ಶ್ರದ್ಧಾವನ್ನು ತಗೊಳ್ಳಿ, ನಂಬಿಕೆಯನ್ನು ತಗೊಳ್ಳಿ, ಅಥವಾ ನೀವು ಒಂದು ಮಂತ್ರವನ್ನು ತಗೊಳ್ಳಿ, ಯಾವುದಾದ್ರೂ ಸರಿ. ನಿಮ್ಮ ಜೀವನದಲ್ಲಿ 6 ಗುಣಗಳಲ್ಲಿ ಒಂದನ್ನು ತಗೊಳ್ಳಿ. ನೀವು ಅದನ್ನು ಅಳವಡಿಸ್ಕೊಳ್ತಾ ಹೋಗ್ತಾ ಇದ್ದರೆ ನಿಮ್ಮ ಜೀವನದಲ್ಲಿ ನಿಜವಾಗ್ಲೂ ನಿಮಗೆ ಸ್ವರ್ಗ ನರಕ ಎಲ್ಲೂ ಇಲ್ಲ, ಅದು ಇಲ್ಲೇ ಇದೆ. ಗರುಡ ಪುರಾಣದಲ್ಲಿ ಏನೇನು ಬಂದಿರುತ್ತೋ ಅದೆಲ್ಲವೂ ನೀವು ನೋಡ್ತೀರ ಕೂತ್ಕೊಂಡು. ನಿಮ್ಮ ಕುಟುಂಬದಲ್ಲಿ ಯಾರ್ಯಾರಿಗೆ ಏನೇನಿದೆ ಸಮಸ್ಯೆಗಳು, ನಿಮ್ಮ ಪೂರ್ವಜದ ಕರ್ಮ ಏನು, ನಿಮ್ಮ ವಂಶದಲ್ಲಿ ಯಾರೇನು ಮಾಡಿದ್ದಾರೆ, ಯಾವ ದೋಷ ಇದೆ, ಎಲ್ಲವೂ ಗೊತ್ತಾಗಕ್ಕೆ ಶುರು ಆಗುತ್ತೆ. ಸೊ ಇವ್ ಸೇಯಿಂಗ್ ಎಲ್ಲೋ ಒಂದು ಕಡೆ ಗರುಡ ಪುರಾಣ ಉಪಮೇಯವಾಗಿ ಇಲ್ಲೇ ಇರೋದನ್ನೇ ಅದೊಂದು ಬರೆದಿರೋದು. ಹೌದು, ಅದೆಲ್ಲೋ ಹೋಗಿ ನಾವು ಸತ್ತ ಮೇಲೆ ಬರುತ್ತೆ ಆ ಶಿಕ್ಷೆ ಅಲ್ಲ, ಇಲ್ಲೇ ಎಲ್ಲವೂ ಆಗ್ತಾ ಇರುತ್ತೆ. ಅದನ್ನು ತಪ್ಪಿಸ್ಕೊಳ್ಬೋದು. ಹಳೆ ಹಾಡು ಇತ್ತಲ್ಲ, ಇಲ್ಲೇ ಸ್ವರ್ಗ ಇಲ್ಲೇ ನರಕ. ಅದೇ ಸಿನಿಮಾಗಳನ್ನು ನೋಡಿ ಅಂತ ಹೇಳ್ತೀವಿ ನಾವು. ಸಿನಿಮಾಗಳಲ್ಲಿ ಎಂತೆಂಥ ಅದ್ಭುತವಾದ ವಿಚಾರಗಳನ್ನು ಕೊಟ್ಟಿರ್ತಾರೆ. ಹಳೆ ಕಾಲದ ಸಿನಿಮಾಗಳಲ್ಲಿ ಒಪ್ಕೋತೀನಿ, ಇವತ್ತಿಗೂ ಒಂದು ಮೆಸೇಜ್ ಕೊಟ್ಟಿರ್ತಾರೆ. ಇವತ್ತಿಗೂ ಯಾರೇ ಒಂದು ಡೈರೆಕ್ಷನ್ ಏನೇ ಮಾಡಿದ್ರು, ನಿರ್ದೇಶಕರು ಏನಿರ್ತಾರೆ ಒಂದು ಟೀಮ್ ಇಟ್ಕೊಂಡೇ ಮಾಡ್ತಾರೆ. ಸುಮ್ಮನೆ ಯಾರೂ ಸಿನಿಮಾ ಮಾಡೋಕ್ಕಾಗಲ್ಲ. ನಾವು ತೊಗೊಳ್ತಾ ಇಲ್ಲ ಅದನ್ನು, ನಾವು ಅದು ಯಾವುದನ್ನು ನೋಡ್ತಿರ್ತೀವಿ ಅಷ್ಟೇ, ಬೈತೀವಿ ಅದನ್ನು ಅಲ್ಲ. ಅವರೆಲ್ಲವನ್ನು ಕೊಟ್ಟಿರ್ತಾರೆ. ನಾವು ಯಾವ ದೃಷ್ಟಿಕೋನದಲ್ಲಿ ನೋಡ್ತೀವಿ ಅನ್ನೋದು ತುಂಬ ಮುಖ್ಯ. ಇದಕ್ಕೆ ಯಾವಾಗಲೂ ನನ್ನ ಫೇವ್ರೆಟ್ ಹಾಡು ಮಲಯ ಮಾರುತ ಚಿತ್ರದ್ದು, ಎಲ್ಲೆಲ್ಲೂ ಸಂಗೀತ ಎಲ್ಲೆಲ್ಲೂ ಸೌಂದರ್ಯವೇ, ಕೇಳೋ ಕಿವಿ ಇರಬೇಕು, ನೋಡೋ ಕಣ್ಣಿರಬೇಕು ಅಂತ. ನಮಗೇನು ಬೇಕೋ ಅದನ್ನು ನಾವು ಪಡ್ಕೊಳ್ಳೋಕೆ ನಾವು ರೆಡಿ ಇರಬೇಕು. ಬೇಡವಾದದ್ದನ್ನು ನೋಡೋದಲ್ಲ ನಮ್ಮದು ಜೀವನದ ಉದ್ದೇಶ. ನಮಗೆ ಬೇಕಾಗಿರೋದನ್ನು ನೋಡಬೇಕು. ಎಲ್ಲೇ ಹೋದ್ರು, ಒಂದು ವ್ಯಕ್ತಿಯನ್ನು ಸಂಪರ್ಕಿಸಿದ್ರು, ಒಂದು ದೇವಸ್ಥಾನಕ್ಕೆ ಹೋದ್ರು, ಒಂದು ಕ್ಷೇತ್ರಕ್ಕೆ ಹೋದ್ರು, ಒಂದು ಕುಟುಂಬದಲ್ಲೇ ಹೋದರು, ಸ್ನೇಹಿತರ ಹತ್ರ ಹೋದರು, ಒಂದು ಸಿನಿಮಾಕ್ಕೆ ಹೋದ್ರು, ಒಂದು ಮಾಲ್ಗೆ ಹೋದ್ರು, ನಿಮಗೇನು ಬೇಕು ಅನ್ನೋದು ನಿಮಗಿರಬೇಕು. ನಿಮಗೆ ಅದನ್ನೇ ನೀವು ಮಾಡಬೇಕು, ಅದನ್ನೇ ತೊಗೊಬೇಕು. ಇನ್ನೊಂದು ಕಡೆ ಗಮನ ಹೋಗಬಾರ್ದು. ನಿಮಗೆ ಒಂದು ಐಡಿಯಾ ಇರುತ್ತಲ್ಲ ಎಲ್ಲರಿಗೂ, ನಾನು ಇದನ್ನೇ ಓದಬೇಕು, ನಾನು ಇದೇ ಸೀರೆ ತೊಗೊಬೇಕು, ಇಷ್ಟಕ್ಕೆ ನಾನು ಬೆಲೆ ಬಾಳೋದ್ರಿಂದ ಏನೂ ಮಾಡಬೇಕು ಇರುತ್ತೆ ತಾನೆ. ಮತ್ತು ಒಂದಕ್ಕಿದ್ದು ಇನ್ನೊಂದಕ್ಕಿಲ್ಲ ಅಂತಂದ್ರೆ, ಸಿನಿಮಾದಲ್ಲಿ ಬರೀ ಫೈಟು ಹಾಡು ರೊಮ್ಯಾನ್ಸೇ ಇಲ್ಲ. ಒಂದು ತತ್ವ ಇದೆ, ಒಂದು ನೀತಿ ಇದೆ, ಒಂದು ಜ್ಞಾನ ಇದೆ, ಒಂದು ಶ್ರಮ ಇದೆ,
ಎಷ್ಟೊಂದು ಇವಾಗ ಅವರು ಅಷ್ಟು ಶ್ರಮಪಟ್ಟು ಸಿನಿಮಾವನ್ನು ಮಾಡಿದ್ದಾರೆ ಅಂತಂದರೆ ನಾವು ಎಷ್ಟೊಂದು ಜನ ಅದು ಬ್ಯಾಕ್ಗ್ರೌಂಡಲ್ಲಿ ಕೆಲಸ ಮಾಡಿರ್ತಾರೆ. ನಾವು ಅದನ್ನೆಲ್ಲ ಒಂದು ಅಕ್ಷರದಲ್ಲಿ ಬರೀ ಫೈಟ್ ತೋರಿಸೋದಪ್ಪ ಏನೂ ಇಲ್ಲ ಅಂತ ಅಂದ್ಬಿಟ್ರೆ ಆ ಫೈಟ್ ತೋರ್ಸೋಕ್ಕೂ ಎಷ್ಟು ಕಷ್ಟಪಟ್ಟಿರ್ತಾರೆ. ಫೈಟ್ ಯಾಕೆ ಆಡಿದ್ರು ಒಂದೊಂದು ನಾವು ಹಂಗೆ ಪ್ರಶ್ನೆ ನಮ್ಮನ್ನು ಮಾಡ್ಕೊಳ್ಬೇಕು. ನಾವು ಪ್ರಶ್ನೆ ಜಾಸ್ತಿ ಬೇರೆಯವ್ರನ್ನ ಮಾಡಬಾರ್ದು, ನಮ್ಮನ್ನೇ ನಾವು ಮಾಡ್ಕೊಳ್ಬೇಕು. ನಾವು ಕೂತ್ಕೊಂಡು ನಾವು ಅಂದ್ಕೊಂಡೆ, ಈಗ ನಾವು ಏನು ಕೂತ್ಕೊಂಡೆ ಅಂತಲ್ಲ, ನೀವು ಅಡುಗೆ ಮಾಡುವಾಗ, ಸ್ನಾನ ಮಾಡುವಾಗ, ವಾಕ್ ಹೋಗುವಾಗ ಅಥವಾ ಕಾರಲ್ಲಿ ಟ್ರಾವೆಲ್ ಮಾಡುವಾಗ ಎಲ್ಲ ಬೇಕಾದ್ರೂ ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಅದು ಪ್ರೆಸೆನ್ಸಲ್ಲಿರ್ತೀವಿ ನಾವು. ಐ ಆಮ್ ಶೋರ್ ಇವತ್ತಿನ ಇಷ್ಟೊಂದು ಗಾಢವಾದ ವಿಚಾರಗಳನ್ನು ಅರ್ಥೈಸ್ಕೊಳ್ಳೋ ಪ್ರಯತ್ನದಲ್ಲಿ ಇವತ್ತು ತುಂಬ ವಿಚಾರಗಳಿರೋದ್ರಿಂದ ಮೆಲ್ಕ್ ಹಾಕಿ ಪಾಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ಆ್ಯಂಡ್ ಅದಾದಮೇಲೆ ನಂಬಬೇಕಾ, ಪ್ರಶ್ನೆ ಮಾಡಬೇಕಾ, ಚಾಂಟ್ ಮಾಡಬೇಕಾ, ಚಾಲೆಂಜ್ ಮಾಡಬೇಕಾ, ಸ್ಪಿರಿಚುಯಾಲಿಟಿ ಇದು ಬರೀ ಬ್ಲೈಂಡ್ ಫೇತ್ ಅಲ್ಲ, ಅದು ಬಿಟ್ಟು ನೋಡಬೇಕು. ಬಾಯಿ ಮುಚ್ಕೊಂಡು ಮುಂದೆ ಇರೋ ಇದನ್ನು ರುಚಿ ನೋಡೋಕ್ಕೂ ಆಗಲ್ಲ. ಹಾಗಾಗಿ ಬಿ ಓಪನ್ ಟು ಐಡಿಯಾಸ್, ಬಿ ಓಪನ್ ಟು ಫಿಲಾಸಫೀಸ್, ಥಿಯರೀಸ್, ದೆನ್ ಪ್ರಾಕ್ಟಿಕ್ಯಾಲಿಟಿನಲ್ಲಿ ನೋಡಿ ಕನ್ಕ್ಲೂಷನ್ಗೆ ಬನ್ನಿ ಅನ್ನೋದು ಇವತ್ತು ಭಾಳ ಔಟ್ ಇನ್ ದಿ ಓಪನ್ ಬಂದಿದೆ. ಮ್ಯಾಮ್, ಐ ವಿಶ್ ಯು ಮೋರ್ ಮನಗಳು ಥ್ರೂ ನಿಮ್ಮ ಅಂತರ್ಮನ. ಕಂಟಿನ್ಯೂ ಹೀಲಿಂಗ್, ಕಂಟಿನ್ಯೂ ಬ್ಲೆಸ್ಸಿಂಗ್, ಸ್ಟೇ ಬ್ಲೆಸ್ಡ್. ಮನೆಯಲ್ಲೂ ಯೋಗ ಅಂತ ಹೇಳ್ತಾರೆ. ನಾವೀಗ ಮನೆಯಲ್ಲೂ ಲಲಿತಾ ಸಹಸ್ರನಾಮ ಪಾರಾಯಣ ಆಗಬೇಕು. ಬರೀ ಪಾರಾಯಣ ಆಗಬಾರ್ದು, ಅದು ಶಕ್ತಿ ಆಗಬೇಕು. ಆ ಮನೆಯಲ್ಲಿ ಅಮ್ಮನವರು ಪ್ರತಿಷ್ಠಾಪಿಸಬೇಕು ಎಲ್ಲರೂ ಆ ಮನೆಯಲ್ಲಿ. ಆಮೇಲೆ ಎಲ್ಲರೂ ಆ ರೂಪ ಆಗಬೇಕು. ಸಹಸ್ರನಾಮ ಹೇಳ್ತಾ 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 ಪ್ರತಿಯೊಬ್ಬರು ಆ ಸಹಸ್ರನಾಮದಲ್ಲಿ ಬರ್ತಕ್ಕಂಥ ದೇವಿ, ಆ ಪರಮೇಶ್ವರಿ, ಜಗಜ್ಜನನಿ ಲಲಿತಾ ತ್ರಿಪುರ ಭಟ್ಟಾರಿಕಾ ದೇವಿ ಆಗಿಬಿಡ್ಬೇಕು. ಶ್ಯೂರ್ಲಿ. ಅದು ನಮ್ಮ ಗುರಿ. ತುಂಬ ಇವತ್ತೇ ಮನಸ್ಸು ಬಿಚ್ಚಿ ತುಂಬ ವಿಚಾರಗಳನ್ನ ಮಾತಾಡ್ಸಿದ್ದೀರ. ತುಂಬ ಅನುಭವಗಳಿದೆ ನಮಗೆ. ನಿಜ ಹೇಳ್ತೀವಿ, ಪ್ರತಿಯೊಬ್ಬರು ಲಲಿತಾ ಸಹಸ್ರ ಅಂತರ್ಮನದಲ್ಲಿ ಕಲಿಬೇಕು ಅಂತ ಆಸೆ. ಅದರ ಸ್ವಾರಸ್ಯ, ಶಕ್ತಿ, ಸತ್ವ ಏನಿದೆ ಅಂತ ತೋರಿಸ್ತೀವಿ. ಅನುಭವ ಪ್ರತಿಯೊಬ್ಬರು ಪಡಿತಾರೆ. ಇವತ್ತವರೆಗೂ ಎಷ್ಟು ಜನ, ಲಕ್ಷಾಂತರ ಜನ ಕಲ್ತಿದ್ದಾರೆ, ಕೌನ್ಸ್ಲಿಂಗ್ ಪಡ್ಕೊಂಡಿದ್ದಾರೆ. ಎಲ್ಲರಿಗೂ ಅಮ್ಮನವರು ಆ ಶಕ್ತಿಯನ್ನು ತುಂಬಿಸಿದ್ದಾರೆ. ಅದು ಹೆಮ್ಮೆ ಪಟ್ಕೊಂಡು ಹೇಳ್ತೀವಿ, ತೃಪ್ತಿನೂ ಆಗಿದೆ ನಮಗೆ ಜೀವನದಲ್ಲಿ. ಅಮ್ಮ ಎಲ್ಲರಿಗೂ ಇದು ನಡ್ಸ್ಕೊಂಡು ಹೋಗ್ತಾರೆ, ನಡ್ಸ್ಕೊಂಡು ಹೋಗ್ಬೇಕಷ್ಟು. ನಾವು ಬಯಸಿದ್ದು ಇದು ಬೇಕು ಅಂತ ಅಮ್ಮ ಕೊಟ್ಟರು. ಹಿಡಿದಿಟ್ಕೊಳ್ಳೋವಂಥ ಒಂದು ಶಕ್ತಿನೂ ಕೊಟ್ಟಿದ್ದಾರೆ. ಅಮ್ಮ ಮುಂದಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ. ಯಾರಿಗೆಲ್ಲ ಅದನ್ನು ಬಯಸಿ ತೊಗೊಳ್ತಾರೋ ಅವರೆಲ್ಲ ತೊಗೊಳ್ಬೇಕು. ಪ್ರಯತ್ನ ಅಂತೂ ಎಲ್ಲರೂ ಮಾಡಲೇಬೇಕು, ಬಿಡಬಾರ್ದು. ಕೆಟ್ಟ ಯೋಚನೆ ಮಾಡಬಾರ್ದು. ಏನೇ ಆಗಬೇಕು ಅಂದರೆ ನಾವು ಯಾವಾಗಲೂ ಹೇಳ್ತಿರ್ತೀವಿ, ನಮ್ಮ ಒಂದು ಯೂಟ್ಯೂಬಲ್ಲಿ ವಿಡಿಯೋ ಆದಮೇಲೆ ಸದಾ ಒಳ್ಳೆಯದನ್ನೇ ಮಾತಾಡಿ, ನಗ್ತಾ ಇರಿ, ಒಳ್ಳೆಯದನ್ನೇ ಕೇಳಿಸ್ಕೊಳ್ತಾ ಇರಿ, ಒಳ್ಳೆಯದನ್ನು ಮಾಡೋದನ್ನು ಬಿಡಬೇಡಿ ಅಂತ ಹೇಳ್ತೀನಿ. ನಾನು ಒಳ್ಳೆಯದು ಯೋಚನೆ ಮಾಡಿ, ಒಳ್ಳೆಯದನ್ನು ಯೋಚನೆ ಮಾಡಿ, ಒಳ್ಳೆಯದನ್ನೇ ಕೇಳ್ತಾ ಇರಬೇಕು, ಒಳ್ಳೆಯದನ್ನೇ ನೋಡ್ತಾ ಇರಬೇಕು, ಒಳ್ಳೆಯದನ್ನೇ ಮಾತಾಡ್ತಾ ಇರಬೇಕು, ಒಳ್ಳೆಯದನ್ನೇ ಯೋಚನೆ ಮಾಡಬೇಕು, ಒಳ್ಳೆಯದನ್ನೇ ಮಾಡಬೇಕು. ನನ್ನ ಮೇಲೆ ಏನು ಯಾರೋ ಬಂದು ಪ್ರಹಾರ ಮಾಡ್ತಾರಂದ್ರೂ ನನ್ನ ಬಾಯಿಂದ ಒಳ್ಳೆಯದೇ ಹೇಳಬೇಕು ಅವ್ರಿಗೆ. ಆಕಾಶ ತಲೆ ಮೇಲೆ ಬಿತ್ತು ಅಂತಂದ್ರೂ ನಂಗೆ ಒಳ್ಳೆಯದೇ ಬಯಸಬೇಕು. ನನಗೆ ಯಾರು ಅನರ್ಥ ಏನೋ ಮಾಡಿದ್ರು ಆಯಿತು, ನಮ್ಗೆ ಅಲ್ಲೇ ಮಾಡೋದ್ರಿಂದ ನಮ್ಮ ವೈಬ್ರೇಷನ್ನೇ ಚೆನ್ನಾಗಿರುತ್ತೆ ಅಂತ ತಾನೆ. ಅದು ತಾನೇ ಥಿಯರಿ. ಹೌದು, ನಾವೇ ಚೆನ್ನಾಗಿರ್ತೀವಿ, ನಮ್ಮ ಕುಟುಂಬ ಚೆನ್ನಾಗಿರುತ್ತೆ. ನಾವೊಬ್ಬರೇ ಅಲ್ಲ ಇಲ್ಲಿರೋದು, ನಮ್ಮ ಕುಟುಂಬ ಇದೆ ನಮ್ಮ ಜೊತೆ. ನಾ ಏನು ಮಾಡಿದ್ರೆ ಎಫೆಕ್ಟ್ ಅವ್ರಿಗೆ ಆಗೋದು. ಹಾಗಾಗಿ ನಾವು ಕುಗ್ಗಿಸ್ಕೊಳ್ಳೋದು ಬೇಡ. ಏನಾದರೂ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಡಿಸ್ಕನೆಕ್ಟ್ ಮಾಡಿ ಆ ಪಾಸಿಟಿವಿಟಿನ ಮೇಂಟೈನ್ ಮಾಡ್ತಾ ಮುಂದಕ್ಕೆ ಹೋಗ್ಬೇಕು. ಹೌದು, ಎಲ್ಲರೂ ಹೇಳ್ತಾರಲ್ಲ, ಅಪ್ಪ ಅಮ್ಮ ಮಾಡಿದ್ದು ಪುಣ್ಯನೋ ಪಾಪನ ಮಕ್ಕಳಿಗೆ ಬಂತು ಅಂತ ಹೇಳ್ತಾರಲ್ವ. ಅವ್ರು ಮಾಡಿದ್ದು ಪುಣ್ಯನೂ ಬರುತ್ತೆ, ಪಾಪನೂ ಬರುತ್ತೆ, ಆಸ್ತಿನೂ ಬರುತ್ತೆ. ಹಿಂಗಲ್ವ, ಯಾವುದೂ ಬಿಡಲ್ಲ, ಎಲ್ಲರೂ ಇಟ್ಕೊಳ್ತಾರೆ. ಹಾಗಾದ್ರೆ ನಾವು ಕೊಡಬೇಕಾಗಿರೋ ದಿನ, ಹಾಗಾದ್ರೆ ನಾವು ಇವಾಗ ಏನು ಕೊಡಬೇಕು? ಸಫರ್ ಮಾಡೋದು ಕೊಡೋದು ಬೇಡ. ನಾಳೆ ಬೆಳಗ್ಗೆ ಮಕ್ಕಳು ಆ ದಾನ, ಈ ಧರ್ಮ, ಆ ಒಂದು ಪರಿಹಾರ, ಈ ಪರಿಹಾರ ಅಂತ ಓಡಾಡೋದು ಬೇಡ. ನೀವು ನಿರ್ಧಾರ ಮಾಡಿ, ನಿಮ್ಮ ಮಕ್ಕಳು, ನಿಮ್ಮ ವಂಶ ಸುಭಿಕ್ಷವಾಗಿರಬೇಕು ಅಂದರೆ ದೇವರು ನಂಬಿ ನೀವು ಏನೋ ಒಂದು ಶಕ್ತಿಯನ್ನು ಪಡ್ಕೊಂಡು ಅದನ್ನು ಕೊಟ್ಟು ಹೋಗಿ ನಿಮ್ಮ ಮಕ್ಕಳಿಗೆ. ಆ ಶಕ್ತಿಯಿಂದ ನಿಮ್ಮ ಇಡೀ ಏನೋ ಅಂತಾರಲ್ಲ, ಕುಟುಂಬ ಇರ್ಬೋದು, ವಂಶ ಇರ್ಬೋದು, ಇನ್ನೊಂದು ಅಂತ ಅದು ಮುಂದೆ ಬರ್ತಕ್ಕಂಥ ಪೀಳಿಗೆ ಚೆನ್ನಾಗಿರಬೇಕು, ಸಮಾಜ ಚೆನ್ನಾಗಿರಬೇಕು. ನಾನು ಸಮಾಜನ ಉದ್ಧಾರ ಮಾಡ್ತೀನಿ ಅಂದರೆ ಅದು ತುಂಬ ತಪ್ಪು ಮಾಹಿತಿ. ಅದು ನಮ್ಮನ್ನು ನಾವು ಉದ್ಧಾರ ಮಾಡಿಕೊಂಡ್ರೆ ಸಮಾಜ ಉದ್ಧಾರ ಆಗಿಬಿಡುತ್ತೆ ಅಂತ. ನಾವು ಉದ್ಧಾರ ಆಗಬೇಕು, ಕುಟುಂಬ ಉದ್ಧಾರ ಆಗುತ್ತೆ, ಸಮಾಜ ತಾನಾಗಿ ಉದ್ಧಾರ ಆಗುತ್ತೆ. ನಾನು ಮನೆಯಾಗ ಮಾರಿ ಊರಿಗೆ ಉಪಕಾರಿ ಆಗಬಾರ್ದು. ಸೊ ಬಿ ದ ಪವರ್ ದಟ್ ಯು ವಿಶ್ ಟು ಸಿ ಅಲ್ಲ, ಯು ಓನ್ಲಿ ಬಿ ದ ಪವರ್ ಅನ್ನೋದು ಇಸ್ ದ ಮೆಸೇಜ್ ಥ್ರೂ ಲಲಿತಾ ಸಹಸ್ರನಾಮ ಪಠಣ. ಇಲ್ಲಿ ಸಾಕಷ್ಟು ಪುಸ್ತಕಗಳನ್ನು ಕೊಡ್ತೀವಿ ಮ್ಯಾಮ್. ಸೊ ಆಧ್ಯಾತ್ಮ ಚಿಂತನೆಯಲ್ಲಿ, ಚಿಂತನ ಮಂಥನದಲ್ಲಿ ಕೊನೆಗೆ ಐ ಥಿಂಕ್ ಆ ಬೆಣ್ಣೆನೂ ನೋಡಿರೋ ನಿಮಗೆ ಇನ್ನೊಂದು ಪುಸ್ತಕ ಇದು, ಬಹುಶಃ ಟೈಟಲೇ ಚೆನ್ನಾಗಿದೆ, ಸ್ಟಾರ್ಟ್ ವಿತ್ ವೈ ಅಂತ. ಸೊ ಇಟ್ಸ್ ಅ ನೈಸ್
ಬುಕ್ ಅಬೌಟ್ ಹೌ ಗ್ರೇಟ್ ಲೀಡರ್ಸ್ ಇನ್ಸ್ಪೈರ್ ಎವ್ರಿಬಡಿ ಟು ಟೇಕ್ ಆ್ಯಕ್ಷನ್. ಹಾಗಾಗಿ ಬೀಯಿಂಗ್ ಅ ಸ್ಪಿರಿಚುವಲ್ ಲೀಡರ್ ಯುವರ್ ಸೆಲ್ಫ್, ಏನು ಮಾಡಬೇಕು, ಯಾಕೆ ಮಾಡಬೇಕು, ಯಾವ ಪ್ರಶ್ನೆಗಳನ್ನು ಕೇಳಬೇಕು ಎಲ್ಲ ಆಯಿತು. ಬಹುಶಃ ಇನ್ನು ಮುಂದೆ ನಿಮಗೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ಕೊಳ್ಳೋ ಹಾಗೆ ಮಾಡುವಂಥ ಈ ಒಂದು ಪುಸ್ತಕ ನಿಮಗೆ ಇನ್ನೊಂದಷ್ಟು ಬೆಳಕನ್ನು ಚೆಲ್ಲಿ, ಆ್ಯಂಡ್ ಇದನ್ನು ಕೊಡ್ತಾ ನಾನು ಒಂದು ಸಂದೇಶನ ಬರಿತಾ ನಿಮಗೊಂದು ಕೆಲಸ ಕೊಡ್ತೀನಿ. ಈಗ 3 ವ್ಯಕ್ತಿಗಳನ್ನು ನೀವು ನಾಮಿನೇಟ್ ಮಾಡಿ ಯಾರನ್ನು ನಾವು ಜಸ್ಟ್ ಕ್ಯೂರಿಯಸ್ಗೆ ಕರೆಸ್ಬೇಕು. ನೀವು ಹೇಳ್ದಂಗೆ ಆಗಲೇ ನಾವು ನಂಬೋದೇ ಇಲ್ಲ ಅಂತ ಇರ್ತಾರಲ್ವ, ನಂಬೋದೇನೆ ಏನಾದರೂ ಸಾಧಿಸ್ತಾರಲ್ವ, ಈ ದೇವರು ನಂಬಲ್ಲ, ಅದು ನಂಬಲ್ಲ, ಇದು ನಂಬಲ್ಲ ಅಂಥವ್ರು ಯಾರಾದರೂ ಇದೆ ಅಂಥವ್ರನ್ನ ಕರೆಸಿ, ಆಯಿತಾ? ನಿಮ್ಮ ಕಣ್ಣಿಗೆ ಬಿದ್ದರೆ, ಕಿವಿ ಕೇಳಿಸಿದ್ರೆ. 2ನೇದು ಬರಹಗಾರರನ್ನು, ಏನು ಗ್ರಂಥಗಳನ್ನು ರಚಿಸೋರು ಅಥವಾ ಕಾವ್ಯಗಳನ್ನು ರಚಿಸ್ತಕ್ಕಂಥವ್ರು, ಬರಹಗಾರನ ಕವಿಗಳನ್ನು ಯಾರನ್ನಾದರೂ ಕರೆಸಿ. ನೀವು ನಂಬದೇ ಇರೋನು ಖಂಡಿತ ಕರೆಸಲೇಬೇಕು. ಯಾವುದನ್ನು ನಂಬಿಲ್ಲ, ನಾನು ಅಚೀವ್ ಮಾಡಿದ್ದೀನಿ ಅಂತ ಯಾರಾದರೂ ಹೇಳ್ತಾ ಇದ್ದರೆ, ಏನೋ ನಂಬದೇ ಮಾಡ್ತಿದ್ದೀನಿ ಅಂಥವ್ರು ಯಾರಾದರೂ ಹುಡುಕಿನಿ, ಅಂಥವ್ರನ್ನ ಕರೆಸಿ. ನಾಸ್ತಿಕರು. ಹೌದು, ನಾಸ್ತಿಕರು. ಅಂಥವ್ರನ್ನ ಕರೆಸಿ. ಆಯುರ್ವೇದದಲ್ಲಿರ್ತಕ್ಕಂಥವ್ರನ್ನೋ ಅಥವಾ ಡಾಕ್ಟರ್ಸ್ನ ಏನಾದರೂ ಕರೆಸಿ. ನಾವು ನಿಮ್ಮನ್ನು ಮೀಟ್ ಮಾಡಬೇಕಂದ್ರೆ ಎಲ್ಲಿ ಬರಬೇಕು? ಎಲ್ಲ ಅಂಕ. ಹೌದು, ಜುಡಿಷಿಯಲ್ ಲೇಔಟು, JKVK ಇದೆಲ್ಲ, ಅದ್ರ ಪಕ್ಕದಲ್ಲೇ ಜುಡಿಷಿಯಲ್ ಲೇಔಟ್ ಇರೋದು ಆಫೀಸ್. ಹಾಂ. ಆಮೇಲೆ ಆನ್ಲೈನಲ್ಲೂ ಕಾಂಟ್ಯಾಕ್ಟಲ್ಲಿ ಬರ್ಬೋದು, ಆನ್ಲೈನಲ್ಲೂ ಬರ್ಬೋದು. ಇಲ್ಲಿವರೆಗೂ ಎಷ್ಟು ಸ್ಟೂಡೆಂಟ್ಸ್ಗಳು ಬಂದು ಹೋಗಿದ್ದಾರೆ ಮ್ಯಾಮ್? ಲಕ್ಷಾಂತರ ಜನ, 115 ಬ್ಯಾಚಸ್ಗಳ ಮೂಲಕ. ಅದು ಸ್ಟೂಡೆಂಟ್ಸ್ ಕಲಿಕೆಯಲ್ಲಿ. ಕೌನ್ಸಿಲಿಂಗ್ ಅಂತೂ ಲೆಕ್ಕ ಇಲ್ಲದಷ್ಟು ಎಲ್ಲ ಕಡೆಯಿಂದಲೂ ಇದ್ದಾರೆ. ಎಲ್ಲ ಕಡೆಯಿಂದನೂ ಆನ್ಲೈನಲ್ಲಿ ತೊಗೊಳ್ಳೋರು ಇದ್ದಾರೆ, ಡೈರೆಕ್ಟ್ ಬರೋರು ಇದ್ದಾರೆ. ಅಮ್ಮನ ಕೃಪೆಯಿಂದ ಅಷ್ಟು ಜನಕ್ಕೂ ಒಳ್ಳೆಯದಾಗ್ತಾಯಿದೆ. ಯೂಟ್ಯೂಬಲ್ಲಿ ನೋಡಿನೂ ತುಂಬ ಜನಕ್ಕೆ ಪರಿಹಾರಗಳು ಕೊಟ್ಟಿರೋದು ತುಂಬ ಫಲ ಕೊಟ್ಟಿದೆ. ನಾವು ಮಾಡಬೇಕು ಅಂತ ಒಂದು ಸಲ ಇಚ್ಛೆ ಪಟ್ಟರೆ, ಸಂಕಲ್ಪ ಮಾಡಿಕೊಂಡ್ರೆ ಅಮ್ಮನವರು ಅದನ್ನು ನಡೆಸ್ಕೊಂಡು ಹೋಗ್ತಾರೆ ಅನ್ನೋದಕ್ಕೆ ನಾವು ಸಾಕ್ಷಿ ಇದ್ದೀವಿ. 18 ಅವರ್ ಕೆಲಸ ಮಾಡ್ತೀವಿ, 18 ಅವರ್ಸ್ ಕೆಲಸ ಮಾಡ್ತೀವಿ, ಒಂದೊಂದು ಸಲ 20 ಅವರ್ಸ್ ಕೆಲಸ ಮಾಡ್ತಿರ್ತೀವಿ. ಯಾರ ಸಪೋರ್ಟ್ ಇಲ್ಲ. ವಾವ್. ಟೀಮ್ ಹೇಗಿದ್ದಾರೆ? ಎಷ್ಟು ಜನ ಇದ್ದಾರೆ? ತುಂಬ ಜನ ಇದ್ದಾರೆ. ನಿರಂತರವಾಗಿ ಅವರು ಆಮೇಲೆ ನಾವು ಒಂದೇ ಥರ ನಮ್ಮ ಹತ್ರ ಕೆಲಸ ಮಾಡೋಕ್ಕೆ ಬಿಟ್ಕೊಳ್ಳಿ, ಅವ್ರಿಗೂ ಅವ್ರದ್ದೇ ಆದ ಒಂದು ಕೆಲಸನ ಕೊಟ್ಟಿರ್ತೀವಿ ನಮ್ಮ ಕಡೆಯಿಂದ. ಅವರು ಓನಾಗಿ ಅವ್ರು ಕೆಲಸ ಮಾಡ್ಕೊಳ್ಬೇಕು. ಅವ್ರದ್ದೇ ಆದ ಒಂದು ಅವ್ರು ಓದಿರೋ ವಿದ್ಯೆಗೆ ಎಲ್ಲಿ ಕೆಲಸ ಸಿಗುತ್ತೋ ಅವ್ರು ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು. ಜೊತೆಗೆ ಒಂದು ಹೆಣ್ಣು ಅಂತಂದ್ರೆ ಏನು, ಆ ಪಾತ್ರಗಳು ಏನೇನು ಇರುತ್ತೆ ಅವ್ರು ನಿಭಾಯಿಸ್ತಾ ಇರ್ತಾರಲ್ಲ. ನಮ್ಮ ಟೀಮಲ್ಲಿ ಹುಡುಗ ಇರ್ಬೋದು, ಒಂದು ಗಂಡನ ಪಾತ್ರದಲ್ಲಿ ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಾ ಇರೋರು, ಅಥವಾ ಒಂದು ತಾಯಿ ಪಾತ್ರದಲ್ಲಿರ್ತಕ್ಕಂಥವ್ರು, ಅಥವಾ ಒಂದು ಹುಡುಗಿ ಅಂತ ಅಂದರೆ ಇನ್ನೂ ಮದುವೆ ಆಗಿಲ್ಲ, ಆ ಪಾತ್ರ ಏನು, ನಾವು ಅದನ್ನು ಅವ್ರಿಗೆ ಕನೆಕ್ಟ್ ಮಾಡಿಕೊಡ್ತೀವಿ. ನೀವು ಅಲ್ಲಿ ಹೇಗೆ ನಿಭಾಯಿಸಬೇಕು ಅದನ್ನೆಲ್ಲವನ್ನು ಅವ್ರಿಗೆ ಕಲಿಸ್ಕೊಡ್ತೀವಿ. ಅಂದರೆ ಒಂದು ಅಮ್ಮನಾಗಿ ಹೇಗಿರಬೇಕು, ಹೆಂಡತಿಯಾಗಿ ಹೇಗಿರಬೇಕು, ಗಂಡನಾಗಿ ಏನು ನಿಮ್ಮ ಕರ್ತವ್ಯ, ಒಂದು ಅಣ್ಣನಾಗಿ ಏನು ಕರ್ತವ್ಯ, ನಮ್ಮ ಜೊತೆ ಇದ್ದರೆ ನೀವು ಹೀಗೆ ಇದನ್ನೆಲ್ಲವನ್ನು ನಿಭಾಯಿಸೋ ಶಕ್ತಿ ತೊಗೊಬೇಕು. ನೀವು ಬರೀ ಯಾವುದೋ ಒಂದು ಕೆಲಸ ಮಾಡ್ತೀನಿ, ನಂಗೆ ಒಂದೇ ಎನರ್ಜಿ ಇರೋದು ಅಂತಂದರೆ ಇಲ್ಲ, ನಿಮ್ಮ ಹತ್ರ ಸಾಕಷ್ಟು ಎನರ್ಜಿ ಇದೆ, ನಿಮ್ಗೆ ಅದನ್ನು ನಾವು ತೋರಿಸ್ತೀವಿ ಅಂತ ನಮ್ಮ ಹತ್ರ ಟೀಮಲ್ಲಿ ಕೆಲಸ ಮಾಡಿಸೋದು. ಹಾಗೇನು ಸುಮ್ಮನೆ ಇಲ್ಲ. ನೈಸ್. ಸೊ ಕೋರ್ಸಸ್ ಎಲ್ಲ ತುಂಬ ಏನು ಎಕ್ಸ್ಪೆನ್ಸಿವ್ ಇರುತ್ತಾ? ಇಲ್ಲ, ಖಂಡಿತ ಇಲ್ಲ. ಸ್ಟಾರ್ಟಿಂಗ್ ಟು ಎಂಡ್ ಹೇಗಿರುತ್ತೆ ಮ್ಯಾಮ್, ಒಂದು ಇಂಡಿಕೇಶನ್ ಕೊಡೋದಾದರೆ? ನೀವು ಯಾವುದೇ ಒಂದು ಕೋರ್ಸ್ ತೊಗೊಳ್ಳಿ, ನೀವು ಎಲ್ಲದರಲ್ಲೂ ಅದ್ಭುತವಾದ ಪರಿಹಾರ ತೊಗೊತೀರಾ. ಏನು ಅಷ್ಟು ದೊಡ್ಡ ಮಟ್ಟಿಗೆ ಚಾರ್ಜ್ ನಮ್ಮ ಹತ್ರ ಇಲ್ಲ. ನಮ್ಗೆ ಅಮ್ಮ ಎಷ್ಟು ತಗೋ ಅಂತ ಹೇಳಿರ್ತಾರೋ ಅಷ್ಟೇ ನಾವು ಮಾಡೋದು. ಆ ಒಂದು ಕಾರ್ಯಕ್ರಮಕ್ಕೆ, ತರಗತಿಗೆ ಎಷ್ಟು ಅವರು ಹೇಳ್ತಾರೋ ಅದನ್ನೇ ನಾವು ಮಾಡಬೇಕು. ನಾವಿಲ್ಲಿ ಪ್ರತಿಯೊಂದು ಅಂಶನೂ ಅಮ್ಮನ ಮೇಲೇ ಇರೋದು. ಸೊ ಅಫೋರ್ಡಬಲ್ ಆಗಿ ಕೆಲಸ ಮಾಡಿದ್ರು. ಹೌದು, ಯಾರು ಬೇಕಾದರೂ ಮಾಡ್ಬೋದು. ನೀವು ಒಂದು ಕಷ್ಟ 100,000 ಇಂದ 20,000. ಹೌದು, ಇದೆ, ಆ ಥರನೇ ಇದೆ. ನಾವು ಒಟ್ಟಾಗಿ ತೊಗೊತೀವಿ ಕೆಲವೊಂದು ತರಗತಿ ಇಳಿದು. ಇದು ಹುಣ್ಣಿಮೆ ಧ್ಯಾನ ಇರ್ಬೋದು, ಅಥವಾ ಈ ಥರದ್ದು ಒಂದು ಮೆಡಿಟೇಷನ್ ಕ್ಲಾಸ್ ಇರ್ಬೋದು, ಅಥವಾ ಕೌನ್ಸಿಲಿಂಗ್ ಅವತ್ತಿಂದ ಅವತ್ತು ಅಷ್ಟೇ ಮಿನಿಮಮ್ ಚಾರ್ಜ್ ಇರುತ್ತೆ. ಮಿಕ್ಕಿದ್ದು ಒಟ್ಟಿಗೆ ತೊಗೊಳ್ತೀವಿ ನಾವು. ಈಗ ಲಲಿತಾ ಸಹಸ್ರ 1.5 ವರ್ಷ ಕೋರ್ಸ್ ಇರುತ್ತೆ. ಯಾತಕ್ಕೆ ಅಂದರೆ ಅರ್ಥ ಸಮೇತ ಸಂಕಲ್ಪ ಸಮೇತ ಹೇಳ್ಕೊಡ್ತೀವಿ. ನೀವು 21 ದಿವಸ ಕಲಿತೀವಿ, 48 ದಿವಸದಲ್ಲಿ ಕಲಿತೀವಿ ಅಂತಂದರೆ ಅದರದ್ದು ಚಾರ್ಜ್ ಅಷ್ಟೇ ಇರುತ್ತೆ, ಕಮ್ಮಿ ಇರುತ್ತೆ. ನೀವು ಅರ್ಥ ಸಮೇತ ನಾನು ಕಲಿಬೇಕು, ಮತ್ತು ರಿಪೀಟಾಗಿ ತೊಗೊಳ್ಳೋರು ತುಂಬ ಜನ ಇರ್ತಾರೆ. ಯಾಕಂದರೆ ಒಂದು ಸಲ ತೊಗೊಂಡಾಗ ಬರೀ ಕಲಿತಾರೆ, ಇನ್ನೊಂದು ಸಲ ತೊಗೊಂಡಾಗ ಅರ್ಥ ತಿಳ್ಕೊತಾರೆ, ಇನ್ನೊಂದು ಸಲ ಕಲಿಯುವಾಗ ಅದು ಒಂದು ಒಳ್ಳೊಳ್ಳೆ ಎನರ್ಜಿಗಳು ಹೆಂಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ತಿಳ್ಕೊಳ್ತಾರೆ. ಅದು ನಿಂತ ನೀರಲ್ಲ, ಹರಿಯೋ ನೀರು ಅದು. ಹಾಗಾಗಿ ಅದ್ಭುತವಾಗಿ ಎಷ್ಟು ಶಕ್ತಿ ಇರೋದನ್ನು ಅವ್ರು ಕಂಡುಕೊಂಡು ಅವರೇ ವಾಪಸ್ ಬರ್ತಾ ಇರ್ತಾರೆ. ಮಿನಿಮಲ್ ಚಾರ್ಜ್ ಎಷ್ಟು, ಅದು ಇಂಥದ್ದು ಯಾರಿಗೆ ಬೇಕಾದರೂ ಮಾಡಿ ತೊಗೊಳ್ಬೋದು. ಎಲ್ಲೆಲ್ಲೋ ಎಷ್ಟೆಷ್ಟೋ ಖರ್ಚು ನಮ್ಮ ಹತ್ರ ಹೇಳ್ತಾರೆ, ಲಕ್ಷ ಖರ್ಚು ಮಾಡಿದ್ವಿ, 50,000 ಆಯಿತು, 70,000 ಆಯಿತು, ಲಕ್ಷ. ಅದ್ರ ಜೊತೆಗೆ ನಾವು ಬರೀ ದುಡ್ಡದ ಲೆಕ್ಕಾಚಾರ ಹಾಕೋದು ಬೇಡ. ಸಮಯ ವ್ಯರ್ಥ ಆಯಿತು, ನಂಬಿಕೆ ವ್ಯರ್ಥ ಆಯಿತು, ನಿಮ್ಮ ಒಂದು ಎನರ್ಜಿ ಹೋಯಿತು, ಮತ್ತು ನಿಮ್ಮ ವಯಸ್ಸು ಹೋಯಿತು. ಅಲ್ಲೆಲ್ಲ ನೀವು ಮಾಡಿ ನೀವು ಲಕ್ಷಾಂತರ ರೂಪಾಯಿ ಡೊನೇಷನ್ ಕೊಟ್ಟು ಸ್ಕೂಲ್ಗೆ, ಕಾಲೇಜಿಗೆ ಸೇರಿಸೋದು. ಒಂದು ಕೌನ್ಸ್ಲಿಂಗು, ಒಂದು ಹುಣ್ಣಿಮೆ ಧ್ಯಾನನೋ, ಅಥವಾ ಒಂದು ಲಲಿತಾ ಸಹಸ್ರ ಕ್ಲಾಸಿಗೆ ಮಕ್ಕಳನ್ನಾಗಲಿ ಅಥವಾ ಇನ್ಯಾರಾದರೂ ಜಾಯಿನ್ ಮಾಡಿದರೆ ಜೀವನ ಪರ್ಯಂತ ಆಸಕ್ತಿ ಅವರೊಳಗಡೆ ಇರುತ್ತೆ. ಅದಕ್ಕೆ ಲೆಕ್ಕಾಚಾರ ಹಾಕಬೇಡಿ. ನಾವು ಒಟ್ಟಿಗೆ ತೊಗೊಳ್ತೀವಿ ಕೆಲವೊಂದು ತರಗತಿಗಳಿಗೆ ಅಷ್ಟೇ, ಬಿಟ್ಟರೆ ಇನ್ನೇನೂ ಇಲ್ಲ. ಅದು ಅವ್ರಿಗೆ ಅನ್ನಿಸ್ಬೋದೇನೋ,
ಜಾಸ್ತಿ ಅಂತ ಅನಿಸ್ಬೋದು. ಇಲ್ಲ, ತಿಂಗಳದಲ್ಲಿ ಲೆಕ್ಕ ಹಾಕಿದ್ರೆ ಏನೂ ಇರೋದಿಲ್ಲ. ಯಾಕೆ ತೊಗೊಳ್ತೀವಿ ಅಂದರೆ ಅವರಲ್ಲಿ ಶಿಸ್ತು ಬರಬೇಕು, ಸಹನೆ ಬರಬೇಕು, ಅವ್ರಿಗೆ ಕಲಿಯೋ ಒಂದು ಏನಂತಾರೆ ಉತ್ಸಾಹ ಇರಬೇಕು, ಜಿಜ್ಞಾಸೆ ಬೇಕು ಅವರಿಗೆ. ಮಧ್ಯದಲ್ಲಿ ಬಿಡಬಾರ್ದು, ಅಪಚಾರ ಆಗಬಾರ್ದು, ಸಂಪೂರ್ಣವಾಗಿ ಕಲಿತು ಸಂಪೂರ್ಣ ಶಕ್ತಿಯನ್ನು ಪಡ್ಕೊಳ್ಬೇಕು ಅವರು. ತುಂಬ ಜನ ಮಧ್ಯದಲ್ಲಿ ನಿಲ್ಲಿಸ್ಬಿಡ್ತಾರೆ, ಆಗ ನಾವು ಮಾಡೋಕ್ಕೆ ಬಿಡೋದಿಲ್ಲ. ದುಡ್ಡು ಕೊಟ್ಟಾಗ ಒಂದು ಜವಾಬ್ದಾರಿ ಇರುತ್ತೆ ಅಂತ ಹೇಳಿ ಅದನ್ನು ಕಲಿಸಿದೆ. ಆಮೇಲೆ ಯಾವುದನ್ನು ಫ್ರೀಯಾಗಿ ತೊಗೊಂಬೋದು, ಫ್ರೀಯಾಗಿ ಏನನ್ನು ಕೊಡಬಾರ್ದು. ಅದು ನಾವು ಕಲಿಸ್ಕೊಡ್ತೀವಿ. ಅದು ಯಾಕೆ ಅನ್ನೋದೆಲ್ಲ ತರಗತಿಗಳಲ್ಲಿ ಬರುತ್ತೆ. ಅಪರ್ಣ ಚಂಡಿಕಾ ಚಂಡಮುಂಡ ಸರಣಿ ಶೋಧಿನಿ ಅಂತ ಬರುತ್ತೆ. ಅಮ್ಮ ಋಣಶೇಷ ಮಾಡ್ತಾಳೆ, ಯಾವುದನ್ನು ಋಣವನ್ನು ಉಳಿಸೋದಿಲ್ಲ. ಋಣ ಎಲ್ಲಿರುತ್ತೋ ಆವಾಗಲೇ ಸಂಬಂಧಗಳು ಉಟ್ಕೊಳ್ಳೋದು, ಕಷ್ಟಗಳು ಬರೋದು. ಅಮೇಝಿಂಗ್. ಸೊ ಡಿಯರ್ ವಿಮಲಾ ಮ್ಯಾಮ್, ಗೈಡ್ ಆ್ಯಂಡ್ ಗ್ಲೈಡ್ ಥ್ರೂ ಲೈಫ್. ಇನ್ನೇನು ಭಾಳ ಖುಷಿಯಾಯಿತು ನಿಮ್ಮನ್ನು ಭೇಟಿ ಮಾಡಿ. ನಿಮ್ಮಲ್ಲಿರೋ ಜ್ಞಾನ ನಿಜವಾಗ್ಲೂ ಭಾಳ ಸಿಂಪಲ್ ಆಗಿದೆ, ಭಾಳ ಸೂಕ್ತವಾಗಿದೆ. ಆ್ಯಂಡ್ ಏನೇ ಕೇಳಿದ್ರು ಅದನ್ನು ಅರ್ಥೈಸಿ ಅದಕ್ಕೊಂದು ಲಾಜಿಕಲ್ ಪ್ಲಸ್ ಎಮೋಷ್ನಲ್ ಆ್ಯಂಡ್ ಸನಾತನ ಪುರಾಣ ಎಲ್ಲವನ್ನು ಚೆನ್ನಾಗಿ ಕನೆಕ್ಟ್ ಮಾಡಿದ್ದೀರಾ. ಕಂಟಿನ್ಯೂ ದ ಜರ್ನಿ ಥ್ರೂ ನಿಮ್ಮ ಈ ಲೈಫ್ ಆ್ಯಂಡ್ ವಿಶ್ ಯು ದ ಬೆಸ್ಟ್ ಆಲ್ವೇಸ್. ತುಂಬ ಸಂತೋಷ ಕರೆಸಿದ್ದಕ್ಕೆ. ಇಂಥ ಒಂದು ಜ್ಞಾನವನ್ನು ಹಂಚ್ಕೊಳ್ಳೋಕ್ಕೆ ನೀವು ಒಂದು ಅವಕಾಶನೂ ಕೊಟ್ಟಿದ್ದೀರಾ. ರ್ಯಾಪಿಡ್ ರಶ್ಮಿ ಅಂತ ನಿಮ್ಮ ಹೆಸರು. ರ್ಯಾಪಿಡ್ ಅಂದರೆ ಗೊತ್ತಲ್ವ? ಸೊ ನಿಮ್ಮ ಒಳಗಡೆನೇ ರಶ್ಮಿ ಇದೆ. ಸೊ ಇನ್ನಷ್ಟು ಜನಕ್ಕೆ ಆ ರಶ್ಮಿಯನ್ನು ಅಂದರೆ ಆ ಕಿರಣಗಳಿಂದ ಒಳ್ಳೆಯದಾಗಲಿ ಅಂತ ನಾವು ಹಾರೈಸ್ತೀವಿ. ಸಾಕ್ಷಾತ್ ಅಮ್ಮನವರು ನಿಮ್ಮನ್ನು ಇವತ್ತು ಹರಿಸ್ತಾ ಇದ್ದಾರೆ. ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ನೀವೇನೆಲ್ಲ ಅಂದ್ಕೊಂಡಿದ್ದೀರೋ ಇನ್ನಷ್ಟು ಉತ್ತಮವಾಗಿ ಒಳ್ಳೆಯ ರೀತಿಯಲ್ಲಿ ಚೆನ್ನಾಗಿ ಮೂಡಿಬರಲಿ. ಥ್ಯಾಂಕ್ ಯು ಅಮ್ಮ, ರಿಯಲಿ ಮೀನ್ಸ್ ಅ ಲಾಟ್. ನಮ್ಮ ಕಡೆಯಿಂದನೂ ನಿಮಗೆ ಬಿಕಾಸ್ ಲಲಿತಾ ಸಹಸ್ರನಾಮ, ಹನುಮಾನ್ ಚಾಲಿಸ, ಇನ್ನು ವಿಷ್ಣು ಸಹಸ್ರನಾಮ ಬರಿತಾ ಇದ್ದೀವಿ ಓಹೋ ಅರ್ಥ ಸಮೇತ. ಹಾಗೆ ಕನಕದಾರ ಸ್ತೋತ್ರ. ಸೊ ಅದು ಬಿಡುಗಡೆ ಆದ ತಕ್ಷಣ ಅದು ನಿಮಗೆ ತಲುಪಿಸ್ತೀವಿ. ಇದನ್ನು ನೀವು ತಗೊಳ್ಳಿ. ಒಂದು ಮ್ಯೂಸಿಕ್ ಪಿಲ್ಲೋ ನಿಮಗೆ ಫ್ರಮ್ ರೀಪೋಸ್. 2 ಗಂಟೆ ನಿದ್ದೆ ಮಾಡಿದ್ರು ಇದರಲ್ಲಿ, ಇನ್ಮೇಲೆ ಇದರಲ್ಲೇ ನಿದ್ದೆ ಮಾಡ್ತೀವಿ. ಎಷ್ಟು 2 ಅವರ 2 hours ಅಷ್ಟೇ ನಮ್ಮ ನಿದ್ದೆ. ಯಾಕೆ ಅಷ್ಟೇ ಸಾಧನೆ. ಓಹೋ. ಲಾಸ್ಟ್ಲಿ ಹೇಗಿತ್ತು ನಿಮ್ಮ ಮೊದಲ ಪಾಡ್ಕಾಸ್ಟ್ ಎಕ್ಸ್ಪೀರಿಯನ್ಸ್? ಅದು ಇಲ್ಲ, ಸುಮಾರು ಆಗಿದೆ. ಹಾಂ, ಆಮೇಲೆ ಬೇರೆ ಬೇರೆ ಚಾನಲಲ್ಲೂ ಸಹ ಬಂದಿದ್ದೀವಿ. ಅದೆಲ್ಲ ಅಮ್ಮನ ಕೃಪೆನೇ ಅಂತ ಹೇಳಬೇಕು. ಸಮಯಕ್ಕೆ ತಕ್ಕಂತಹ ಒಂದು ವಿಚಾರಗಳನ್ನು, ಘಟನೆಗಳನ್ನು ತೊಗೊಂಡು ಮೀಡಿಯಾಗಳಲ್ಲಿ ಬಂದಿದ್ದೀವಿ, ಮಾತಾಡಿದ್ದೀವಿ. ಬೇರೆ ಬೇರೆ ಪಾಡ್ಕಾಸ್ಟಲ್ಲಿ ಇದ್ದೀವಿ, ಯೂಟ್ಯೂಬಲ್ಲಿ ಇರ್ತೀವಿ. ಸೊ ತುಂಬ ಒಳ್ಳೆ ಅದ್ಭುತ ಅನುಭವಗಳಾಗ್ತಾ ಇದೆ. ನಿಮ್ಮ ಜೊತೆ ಅಂತೂ ಇನ್ನೂ ಇಷ್ಟು ಸಮಯ ಮಾತಾಡಿದ್ದೀವಿ ಅಂತಲೇ ಅನಿಸಲ್ಲ. ನಮಗೆ ಅನ್ನಿಸ್ಲಿಲ್ಲ, ನಿಜ ಹೇಳ್ತಾ ಇದ್ರೆ. ಇನ್ನು ಗಂಟ್ಲು ಒಣಗಿದ್ದಾಗಲಿ, ನೀರು ಕುಡಿದಿದ್ದಾಗಲಿ, ಎದ್ದು ಆ ಕಡೆ ಈ ಕಡೆ ನೀವು ಕುಡದೇ ಇಲ್ಲ ಅಲ್ಲಿ. ಎಂಥದ್ದು ಇದು ನಮ್ಮ ಜೀವನ. ಇದೇ ಥರ ಬೆಳಗ್ಗೆ 9 ಗಂಟೆಗೆ ಕೂತ್ಕೊಂಡ್ರೆ ರಾತ್ರಿ 10, 11 ಗಂಟೆವರೆಗೂ ನಮ್ಮದಿದೆ. ಏನೂ ಇಲ್ಲ. ಅಮ್ಮ ಹೀಗೆ ಮಾತಾಡಿಸ್ತಾರೆ, ಹೀಗೆ ಕೂರಿಸ್ತಾರೆ, ಹೀಗೆ ಇರ್ತೀವಿ. ಅಲ್ಲಿ ಎಂಥದ್ದು ಕೆಟ್ಟದ್ದು ಬದಲಾವಣೆ ಇನ್ನೊಂದು ಬೇಕು ಅನ್ನೋ ಬೈಕ್ ಏನೂ ಇಲ್ಲ. ಮಾಡಿಸ್ತಾ ಇರ್ತಾರೆ. ರಾತ್ರಿ 12:30, 1 ಗಂಟೆ ಆಗುತ್ತೆ. 1ರಿಂದ 3:15ವರೆಗೂ ಮಲಗ್ತೀವಿ. 3:15 ಎದ್ದು ಸಾಧನೆ ಶುರು ಮಾಡ್ತೀವಿ. 9 ಗಂಟೆವರೆಗೂ ಫ್ಯಾಮಿಲಿ ಲೈಫಲ್ಲಿ ಇರ್ತೀವಿ. 9 ಗಂಟೆಯಿಂದ ಮತ್ತೆ ಅಂತರ್ಮನ. ವೆರಿ ನೈಸ್. ರೊಟ್ಟೀನಾಗಿ ಇದು ನಡೀತಾನೇ ಇದೆ. ಅಮ್ಮನ ಕೃಪೆ ಇದರಲ್ಲಿ. ಸೊ ನೀವು ನಿಮ್ಮ ಹೆಸರಲ್ಲೇ ಇರೋ ರೀತಿಯಲ್ಲಿ ರಶ್ಮಿ ಅಂತ ಆ ಕಿರಣಗಳಿಂದ ನೀವೊಂದು ಶಕ್ತಿಯಾಗಿ ನಿಮ್ಮ ಜೀವನವನ್ನು ಹೀಗೆ ಅದ್ಭುತವಾಗಿ ಎಲ್ಲರಿಗೂ ಆ ಕಿರಣಗಳೇನು ಎಲ್ಲರಲ್ಲೂ ಹರಿಸ್ತಾ ತುಂಬ ಉತ್ತಮವಾದ ಜೀವನ ಮಾಡಿ, ಅದ್ಭುತವಾದ ಜೀವನ ಮಾಡಿ, ನಿಮ್ಮಿಂದ ಸಾಕಷ್ಟು ಜನಕ್ಕೆ ಒಳ್ಳೆಯದಾಗಬೇಕು, ಒಳ್ಳೆಯದಾಗಲಿ. ಯಾವಾಗಲೂ ಹಿಂಗೆ ನಗ್ತಾಯಿರಿ, ಖುಷಿಯಾಗಿರಿ, ಒಳ್ಳೆಯದನ್ನು ಮಾತಾಡ್ತಾಯಿರಿ, ಒಳ್ಳೆಯದನ್ನೇ ಕೇಳ್ತಾಯಿರಿ, ಒಳ್ಳೆಯದನ್ನೇ ಮಾಡಿ, ಒಳ್ಳೆಯದನ್ನು ಮಾಡೋದನ್ನು ಬಿಡಬೇಡಿ. ಖಂಡಿತ ಮ್ಯಾಮ್. ಥ್ಯಾಂಕ್ ಯು. ನಿಮ್ಮ ಆಶೀರ್ವಾದ, ಪ್ರೀತಿ, ಗೈಡೆನ್ಸ್ ಸದಾ ಹೀಗೆ ಇರಲಿ. ಥ್ಯಾಂಕ್ ಯು. ಐ ಗೆಸ್ ವಿತ್ ದಿಸ್ ಒನ್, ಅದೇ ಶುರು ಮಾಡಿದ್ದು ಕುತೂಹಲ ಇದ್ದಾಗ ಕೇಳಬೇಕು, ಮಾತಾಡೋ ತವಕ ಇದ್ದಾಗ ಅದನ್ನು ಹೇಳಿಬಿಡಬೇಕು. ಅದೆಲ್ಲದಕ್ಕಿಂತ ಮಿಗಿಲಾಗಿದ್ದು ಕೇಳಬೇಕು. ಕೇಳಿದ್ದೀರಾ, ಮುಂದೆ ಏನು ಮಾಡ್ತೀರಾ? ನಿಮ್ಮ ಒಳಗಿರೋ ಶಕ್ತಿಗೆ ಬಿಟ್ಟಿದ್ದು, ಯುಕ್ತಿಗೆ ಬಿಟ್ಟಿದ್ದು ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಆ್ಯಂಡ್ ಮತ್ತೆ ಮುಂದಿನ ಜಾಸ್ಟ್ ಕ್ಯೂರಿಯಸ್ ಎಪಿಸೋಡಲ್ಲಿ ಸಿಗ್ತೀನಿ. ಅದೇ ಐ ಹೋಪ್ ಇವತ್ತಿನ ಎಪಿಸೋಡ್ ಹ್ಯಾಸ್ ಗಿವನ್ ಯು ಗುಡ್ ಇನ್ಸೈಟ್ ಇನ್ ಟು ದ ವರ್ಲ್ಡ್ ಆಫ್ ಎನರ್ಜೀಸ್, ಇನ್ ಟು ದ ವರ್ಲ್ಡ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಯುವರ್ ಓನ್ ಸೆಲ್ಫ್. ಒಳಗಡೆ ಯಾಕೆ ಒಳಮುಖವಾಗಿ ನೋಡಬೇಕು, ಅದ್ರ ಮೂಲಕ ಈ ಮಂತ್ರಗಳ ಶಕ್ತಿ ಆಗಿರಲಿ, ಮತ್ತು ದೇವಿ ಎನರ್ಜೀಸು, ತುಳಸಿ ಕಟ್ಟೆ, 1-2 ಆಲ್ಮೋಸ್ಟ್ ಒಂದು 3 ಗಂಟೆ ಮಾತಾಡಿದ್ದೀವಿ. 3-3.5 ಗಂಟೆ ಅಂದರೆ ಇವೆಲ್ಲವೂ ಒಂದೇ ಹಿಂಗೆ ಪಟ್ಟಂತ ತಟ್ಟಂತ ಅರಗಿಸ್ಕೊಂಡು
ಅಪ್ಲೈ ಮಾಡುವಂಥದ್ದಲ್ಲ. ಕೂತ್ಕೊಳ್ಳಿ ಅದ್ರ ಜೊತೆಗೆ, ಸಿ ಹೌ ಯು ಫೀಲ್ ಆ್ಯಂಡ್ ಆ್ಯಕ್ಟ್ ಲೇಟರ್ ಆ್ಯಂಡ್ ಡೋಂಟ್ ಜಸ್ಟ್ ರಿಯಾಕ್ಟ್ ಅನ್ನೋದಷ್ಟೇ ಇವತ್ತಿನ ವಿಚಾರ. ಮತ್ತೆ ಮುಂದಿನ ಎಪಿಸೋಡಲ್ಲಿ ಸಿಗೋಣ. ಹಳೆ ಎಪಿಸೋಡ್ಸ್ಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ನಿಮ್ಮ ರ್ಯಾಪಿಡ್ ರಶ್ಮಿ. ಇವತ್ತು ಟೋಟಲಿ ಸೋ ಸ್ಪಿರಿಚುವಲಿ ಚಾರ್ಜ್ಡ್ ಆ್ಯಂಡ್ ಸೈನಿಂಗ್ ಔಟ್ ಆಫ್ ಅನದರ್ ಬ್ಯೂಟಿಫುಲ್ ಎಪಿಸೋಡ್ ವಿತ್ ಒನ್ ಆ್ಯಂಡ್ ಓನ್ಲಿ ನಮ್ಮ ವಿಮಲಾ ಅವರು. ಅಮ್ಮ, ಭಾಳ ಚೆನ್ನಾಗಿರೋ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ನಮಸ್ಕಾರ. ನಿಮಗೆ ನಮಸ್ಕಾರ ಹೇಳೋಕ್ಕಿಂತ ಮುಂಚೆ, ಥ್ಯಾಂಕ್ಸ್ ಹೇಳೋಕ್ಕಿಂತ ಮುಂಚೆ ಸಮರ್ಪಣೆ ಮಾಡೋದು ಹಣ್ಣು. ಸೊ ಅಂತರ್ಮನದ ಕಡೆಯಿಂದ ಲಲಿತಾ ಪರಮೇಶ್ವರಿಯ ಆಶೀರ್ವಾದ ಇದು. ಥ್ಯಾಂಕ್ ಯು ಮ್ಯಾಮ್. ಹಾಂ, ಅಮ್ಮ ನಿಮಗೆ ತುಂಬ ಸಂತೋಷ. ಹೂವಿನಂತೆ ಎಲ್ಲರ ಮನಸ್ಸಿರಬೇಕು. ಮ್ಯಾನ್ ಅಲ್ಲ